ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಲಾಸ್ಟ್ ವೀಕೆಂಡು ನಾನು ಲೈವ್ ಬರೋಕ್ಕಾಗಿಲ್ಲ, ಲೈವ್ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ. ಸೊ ಲಾಸ್ಟ್ ಸ್ಯಾಟರ್ಡೆ ಏನು ಮಾಡಬೇಕಾಗಿತ್ತು ಲೈವು, ಸೊ ಅದನ್ನು ಇವತ್ತು ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಲೈವ್ ಪ್ರೋಗ್ರಾಮ್ಗೆ ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ವರ್ಧನ್ ಬಾಲು ಸರ್ ಅವರು. ಅವರಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರೋಣ. ನಮಸ್ಕಾರ, ಸುಸ್ವಾಗತ ಸರ್ ನಿಮಗೆ ಇವತ್ತಿನ ಕಾರ್ಯಕ್ರಮ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ. ಓಕೆ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಲೈವ್ನ? ಸೊ ಎಲ್ಲರೂ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಈ ಲೈವ್ನ ಶೇರ್ ಮಾಡಿ. ಮ್ಯೂಸಿಕ್ ಗ್ರೂಪ್, ನಿಮ್ಮ ಮ್ಯೂಸಿಕ್ ಗ್ರೂಪ್ಗಳಲ್ಲಿ ಲೈವ್ ಶೇರ್ ಮಾಡಿ, ಸೊ ದಟ್ ಅವರು ಯಾರ್ಯಾರು ಮ್ಯೂಸಿಕ್ ಲವರ್ಸ್ ಇರ್ತಾರೋ ಎಲ್ಲರೂ ಬಂದು ಈ ಲೈವ್ನ ನೋಡೋಕ್ಕೆ ಅನುಕೂಲ ಆಗುತ್ತೆ. ಪ್ಲಸ್ ಮತ್ತು ಅವರು ಏನಾದ್ರು ಮ್ಯೂಸಿಕ್ ಕಲ್ತ್ಕೋಬೇಕು ಅಂತ ಇರೋರಿಗೆ ಎಲ್ಲರಿಗೂ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ, ವೆಲ್ಕಮ್ ಆಲ್ ಟು ದಿಸ್ ಲೈವ್ ಬ್ರಾಡ್ಕಾಸ್ಟ್. You can also call this as a podcast because apart from singing, we are also suggesting so many things about music, about education, and about so many things which is going on in the society. Those who have joined first time, request all of you to please share our live to all your music groups so that they can also come and enjoy this live broadcast. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದೀರಾ? ಬಿಕಾಸ್ 70% to 75% ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನೀವು ಕಲಿಯೋಕ್ಕೆ ಅಂತ ಏನಾದರೂ ನನ್ನ ಲೈವನ್ನ ಅಥವಾ ನನ್ನ ಪ್ರೋಗ್ರಾಮ್ಸ್ನ, ನನ್ನ ವಿಡಿಯೋಸ್ನ ನೋಡ್ತಾ ಇದ್ದರೆ ನಿಮಗೆ ಕಂಟಿನ್ಯೂಟಿ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಐಕಾನ್ ಅಂತ ಪಕ್ಕದಲ್ಲಿ ಇರುತ್ತಲ್ಲ, ಅದನ್ನು ಸಹ ಕ್ಲಿಕ್ ಮಾಡಿ. ಅದು ಆಲ್ ಅಂತ ಆಪ್ಷನ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನಾವು ವಿಡಿಯೋಸ್ ಯಾವಾಗ ಅಪ್ಲೋಡ್ ಮಾಡ್ತೀವೋ ಇಮಿಡಿಯೇಟಾಗಿ ನಿಮಗೆ ಅದು ಬಂದು ತಲುಪುತ್ತೆ. ಸೊ ನಿಮಗೆ ಕಂಟಿನ್ಯೂಟಿ ಇರುತ್ತೆ. ನೀವೇನು ಮುಂಚೆ ಕಲ್ತಿರ್ತೀರಾ ಅದರದ್ದು ಕಂಟಿನ್ಯೂಷನ್ ವಿಡಿಯೋಗಳಂತ ಹಾಕ್ತಾ ಇರ್ತೀವಿ ನಾವು. ಸೊ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ. ಸೊ ಈ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವರ್ಧನ್ ಬಾಲು ಸರ್ಗೆ ಮತ್ತೊಮ್ಮೆ ಈ ದಿನದ ಕಾರ್ಯಕ್ರಮಕ್ಕೆ, ಲೈವ್ ಪ್ರೋಗ್ರಾಮ್ಗೆ ಸುಸ್ವಾಗತವನ್ನು. ಅವರು ಆ್ಯಕ್ಚುಲಾಗಿ ಒಂದು ಮ್ಯೂಸಿಕ್ ಅಕಾಡೆಮಿ ನಡೆಸ್ತಾ ಇದ್ದಾರೆ. ಈಸ್ ಒಂದು ಮ್ಯೂಸಿಕ್ಕಿನ ಒಂದು ಮಾಸ್ಟ್ರು ಅಂತಲೇ ಹೇಳ್ಬೋದು. ಬಿಕಾಸ್ ಹೀ ಈಸ್ ಫಾಲೋವರ್ ಆಫ್ SPB ಸರ್ ಆ್ಯಂಡ್ ಹೀ ವರ್ಷಿಪ್ SPB ಸರ್ ಲೈಕ್ ಗಾಡ್. ಸೊ ಅಂಥ ಒಂದು ವಾಟ್ ಯು ಕ್ಯಾನ್ ಸೇ, ನೀವು SPB ಸರ್ನೇ ನೀವು ನೋಡ್ತಾ ಇದ್ದೀರಾ ಅಂತ ತಿಳ್ಕೊಬೋದು. ಬಿಕಾಸ್ ಹಿ ಹ್ಯಾಸ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಅಲಾಂಗ್ ವಿತ್ ಹಿಮ್, ಹಿ ಹ್ಯಾಸ್ ಶೇರ್ಡ್ ಅಲಾಂಗ್ ವಿತ್ ಹಿಮ್. ಸೊ ವಿ ವಿಲ್ ಕೀಪ್ ಆನ್ ಅದ್ರ ಬಗ್ಗೆ ಎಲ್ಲ ನಾವು ಮುಂದೆ ತಿಳ್ಕೊತಾ ಹೋಗೋಣ. ಸೊ ತುಂಬ ಬೋರ್ ಮಾಡ್ದಲ್ಲ, ಯಾಕೆಂದರೆ ಬರೀ ಮಾತಾಡ್ತಾರೆ ಇವ್ರು ಬಂದ್ಬಿಟ್ಟು ಅಂತ ನಿಮಗೆ ಬೋರ್ ಆಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ಒಂದು ಹಾಡನ್ನು ಶುರು ಮಾಡೋಣ. ಫಸ್ಟ್ ನಾವು ತಗೊಂಡಿರುವಂಥ ಹಾಡು ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಆತೆ ಜಾತೆ ಸಾಂಗ್ನ ಇವತ್ತು ಹಾಡ್ತಾ ಇದ್ದೀವಿ ಇಬ್ಬರನ್ನ. ಇದನ್ನು ಒರಿಜಿನಲ್ ಆಗಿ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಜಿ ಆ್ಯಂಡ್ SP ಬಾಲಸುಬ್ರಹ್ಮಣ್ಯಂ ಅವರು. ಸೊ ಮುಂದೆ ಏನೇನು ಮಾಡಿದ್ದಾರೆ, ಏನೇನು ಇವರು ಮ್ಯೂಸಿಕಲ್ಲಿ ಅಚೀವ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಹಾಡು ಮೈನೆ ಪ್ಯಾರ್ ಕಿಯಾ ಚಿತ್ರದ ಆತೆ ಜಾತೆಯಿಂದ ಶುರು ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಈ ದಿನದ ಲೈವ್ ಪ್ರೋಗ್ರಾಮ್ಗೆ ಆತ್ಮೀಯವಾದಂಥ ಸುಸ್ವಾಗತ. ವೆಲ್ಕಮ್ ಆಲ್ ಟು ದಿಸ್ ಲೈವ್ ಬ್ರಾಡ್ಕಾಸ್ಟ್ ಒನ್ಸ್ ಅಗೇನ್. Hope you are all enjoying your tea, coffee or snacks, evening snacks along with your family and enjoying our music also. Thank you for joining. Please share the live to all. ವಂಡರ್ಫುಲ್, ಭಾಳ ಅದ್ಭುತವಾಗಿತ್ತು ನಿಮ್ಮ ಧ್ವನಿ. ಆಮೇಲೆ ಈ ಒಂದು SPB ಅವರು ಮತ್ತು ಲತಾ ಮಂಗೇಶ್ಕರ್ ಏನು ಹಾಡಿದ್ದಾರೆ, ಸ್ಪೆಷಾಲಿಟಿ ಏನಂದರೆ, ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟ. ಲತಾ ಮಂಗೇಶ್ಕರ್ ಅವ್ರಿಗೆ ಲಕ್ಷ್ಮೀಕಾಂತ್ ಪ್ಯಾರ್ಲಾಲ್ ಅವರು ಹೇಳಿದ್ರಂತೆ, एक छोटी सी बच्ची है, मतलब 18 साल की लड़की है, उसके लिए गाना है ಅಂತ ಲತಾ ಮಂಗೇಶ್ಕರ್ ಹೇಳಿದ್ರಂತೆ. ಸೊ ಬಚ್ಚಿ के लिए मतलब आवाज एकदम सॉफ्ट अलग सा चाहिए ಅಂತ. ಸೊ ಅವರು ಬಹಳ ಡಿಫ್ರೆಂಟ್ ಆಗಿ ಹಾಡಿದ್ದಾರೆ. ಸೊ ಅದೇ ಒಂದು ಶೈಲಿಯಲ್ಲಿ ತಾವು ಕೂಡ ಎಸ್ ಬಹಳ ಅದ್ಭುತವಾಗಿ ಬಂತು. ಎಸ್ ಓಕೆ, ಇವಾಗ ನಾನು ಹೇಳ್ತಲ್ಲ ಅವಾಗಲೇ ಬಾಲು ಸರ್ ಅವರ ಆ ಜರ್ನಿ ಹೆಂಗಿತ್ತು, ಹೆಂಗೆ ಅವರಿಗೆ ಒಡನಾಟ ಶುರುವಾಯಿತು SPB ಅವ್ರ ಜೊತೆ ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತಾ ಹೋಗ್ತಾರೆ. ಅವರು ಚಿಕ್ಕ ವಯಸ್ಸಲ್ಲಿ ಮೊದಲನೇ ಸತಿ ಬಾಲು ಸರ್ ಅವರ ವಾಯ್ಸ್ ಕೇಳಿಸಿದಾಗ ಅವ್ರು ಹಿಂಗೆ ಗಣೇಶ ಪೆಂಡಾಲಿನ ಅದ್ರ ಕತೆ ಹೇಳ್ತಾರೆ.
ಅದಕ್ಕಿಂತ ಮುಂಚೆ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಇವತ್ತು ಲೈವ್ನ ಅಂತ ಒಂದು ಝಲಕ್ನ ನೋಡುವಂಥ ಸಮಯ. ಸರ್, ನೆಕ್ಸ್ಟ್ ಸಾಂಗ್ ವಿಲ್ ಬಿ ಸಿಂಗಿಂಗ್ ತೆರೆ ಮೇಲೆ. ಸೊ ಅದನ್ನು ಹೇಳ್ತಾರೆ ಸರ್, ಅದು ಇಂಟ್ರೆಸ್ಟಿಂಗ್ ಆಗಿದೆ ಕತೆ. ಚೈಲ್ಡ್ಹುಡ್ ಅವ್ರ ಕತೆ ಹೇಳ್ತಾರೆ, ಹೆಂಗೆ ಅವ್ರಿಗೆ ಲವ್ ಶುರುವಾಯಿತು SPB ಸರ್ ಜೊತೆ ಅಂತ. ಆ ಒಂದು ಒಳ್ಳೆ ಅನುಭವ ಇದೆ. ಡೆಫಿನೆಟ್ಲಿ ಅದನ್ನ ಹೇಳಕ್ ಶುರು ಮಾಡಿ. ಬೈ ದಟ್ ಟೈಮ್ ಐ ಥಿಂಕ್ ವಿಲ್ ಬಿ ಏಬಲ್ ಟು ಗೆಟ್ SPB ಅವರ ಒಂದು ಅಭಿಮಾನಿಯಾಗಿ ನಾನು ಐ ಥಿಂಕ್ when I was 7 years old, 6 to 7 years old ಅಲ್ಲಿ ಅವರ ಹಾಡುಗಳನ್ನ ಕೇಳ್ತಾ ಬಂದಿರೋದು. ಸೊ ಈ ಗಣೇಶ ಹಬ್ಬ ಗೊತ್ತಿರ್ಬೋದು ನಿಮಗೆ. ಗಣೇಶ ಹಬ್ಬದಲ್ಲಿ ಲೌಡ್ ಸ್ಪೀಕರ್ಸ್ ಅಲ್ಲಿ ಪೆಂಡಾಲ್ ಸಾಂಗ್ಸ್ ಬರ್ತಾ ಇರುತ್ತೆ. ಸೊ ಏಕ್ ದುಜೆ ಕೆ ಲಿಯೆ 1981 ನಲ್ಲಿ ಅದು ಏನು ರಿಲೀಸ್ ಆಯಿತು. ಸೊ ಆವಾಗ ಐ ವಾಸ್ ಜಸ್ಟ್ 6 to 7 years old. ಸೊ ಆ ಹಾಡುಗಳು ಯಾವಾಗ ಬರ್ತಿತ್ತು, ತೇರೆ ಮೇರೆ ಬೀಚ್ ಮೇ ಆಗಲಿ ಅಥವಾ ಹಂಬನೆ ತುಂಬನೆ, ಇವೆಲ್ಲ ಹಾಡು ಬರುವಾಗ ಆ ಒಂದು ಧ್ವನಿಗೆ ಸೆಳೆತ, ಒಂದು ಮ್ಯಾಗ್ನೆಟಿಕ್ ವಾಯ್ಸ್ ಅಂತ ಹೇಳ್ಬೋದು. ಆ ಧ್ವನಿಗೆ ನಾನು ಐ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್. ಓಡಿ ಹೋಗಿ ಸ್ಪೀಕರ್ ಹತ್ರ ಹೋಗಿ ಹೇಗೆ ಕೇಳ್ತಿದ್ದೆ. ಸೊ ಆ ಒಂದು ಸೆಳೆತ ಅಲ್ಲಿಂದ ಶುರುವಾಯಿತು. ಅಂದ್ರೆ ವಾಟ್ ವಾಸ್ ಯುವರ್ ಏಜ್ ಬೈ ದಟ್ ಟೈಮ್? 6 to 7. ಸೊ ಅವಾಗಲಿಂದಾನೆ ಅಂದ್ರೆ ದಟ್ ಅವ್ರದ್ದು ಹಾಡಿನ ಡೈನಮಿಕ್ಸ್ ನಿಮಗೆ ಅದು ಅಷ್ಟು ಅಟ್ರಾಕ್ಟ್ ಆಯ್ತು. ಒಂಥರ ಮ್ಯಾಗ್ನೆಟಿಕ್ ವಾಯ್ಸ್. ಸೊ ಆ ಒಂದು ಧ್ವನಿಗೆ ನಾನು ಫುಲ್ ಅಟ್ರಾಕ್ಟ್ ಆಗಿಬಿಟ್ಟೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಸಂಗೀತದ ಜರ್ನಿ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಶುರು. ಅವರ ಅಭಿಮಾನಿಯಾಗಿ. ದಟ್ ಈಸ್ ಯುವರ್ ಮ್ಯೂಸಿಕ್ ಸ್ಕೂಲ್. ಎಸ್. ಅಲ್ಲಿ ABCD ಶುರು. ನನ್ನ ಯೂನಿವರ್ಸಿಟಿ ಸ್ಟಾರ್ಟ್ ಆಗಿದೆ. ಯೂನಿವರ್ಸಿಟಿ ಆಫ್ ಮ್ಯೂಸಿಕ್ ಅಲ್ಲಿಂದ ಶುರು ಆಯ್ತು. ಓಕೆ, ನೆಕ್ಸ್ಟ್ ಹಾಡ್ಬೋಣ ಹಾಗಾದ್ರೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಏಕ್ ತುಜೆ ಕೆ ಲಿಯೆ ಸಾಂಗ್ ಹಾಡದೇ ಇದ್ರೆ ಆಗುತ್ತಾ? ಡೆಫಿನೆಟ್ಲಿ. ನನ್ನ ತೇರೆ ಮೇರೆ ಬೀಚ್ ಮೇ ಸಾಂಗ್ ನ ಕೇಳ್ತಾ ಇರೋಣ. ಖಂಡಿತ ಯಾರ್ಯಾರು ಜಾಯ್ನ್ ಆಗಿದ್ದೀರಾ ನಿಮ್ದು ಎಲ್ಲ ಕಮೆಂಟ್ಸ್ಗಳನ್ನ ಖಂಡಿತ ಓದ್ತೀವಿ. ಅದನ್ನ ಒಂದು ಸ್ವಲ್ಪ ರಿವ್ಯೂ ಮಾಡ್ತಾ ಇದ್ದೀವಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಜಾಯ್ನ್ ಆಗಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬರ್ತಾ ಇದೆ ಪ್ರೋಗ್ರಾಮು ಅಂತ. ನೀವು ಕಳಿಸಿರೋಂಥ ಕಮೆಂಟ್ಸೇ ನಮಗೆ ಮುಂದಿನ ಹಾಡು ಹಾಡೋಕ್ಕೆ ತುಂಬ ಇಟ್ ಈಸ್ ಲೈಕ್ ಏನು ನಮಗೆ ಒಂದು ಜೋಶ್ ಇರುತ್ತೆ. ನಾವು ಇನ್ನೂ ಚೆನ್ನಾಗಿ ಹಾಡಬೇಕು ನೋಡಿ, ಎಂತೆಂಥ ಒಳ್ಳೆ ಕಮೆಂಟ್ಸ್ ಬರ್ತಾ ಇದೆ. ಅಥವಾ ಏನಾದ್ರು ಫ್ಲಾಸ್ ಇದ್ದರೆ ಯು ಕ್ಯಾನ್ ಟೆಲ್ ಅಸ್ ಆಲ್ಸೋ, ನೋ ಪ್ರಾಬ್ಲಮ್. ಬಟ್ ಫ್ಲಾಸ್ ಇದ್ದರೆ ನಮ್ದೇನಾದ್ರು ಫ್ಲಾಸ್ ಇರೋದನ್ನು ನಾವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಓಕೆ, ಸೊ ಇವಾಗ ಮುಂದಿನ ಹಾಡು ಇಷ್ಟೆಲ್ಲ ಮಾತಾಡಿದ್ಮೇಲೆ ಏಕ್ ತುಜೆ ಕೆ ಲಿಯೆ ಸಾಂಗ್ ಕೇಳದೇ ಇದ್ರೆ ಚೆನ್ನಾಗಿರೋದಿಲ್ಲ. ಬನ್ನಿ, ತೇರೆ ಮೇರೆ ಬೀಚ್ ಮೇ ಸಾಂಗ್ನ ಬಾಲು ಸರ್ ಹಾಡ್ತಾ ಇದ್ದಾರೆ, ಕೇಳೋಣ. ಮಾತಾಡ್ಬೇಕಾದ್ರೆ ವಾಯ್ಸ್ ಏಕೋ ಒಂಚೂರು ಕಟ್ ಮಾಡ್ಕೊನಿ. ऐसे जैसे कोई ऐसे जैसे कोई दीवाना, ऐसे जैसे कोई दीवाना मैंने नहीं जाना. ಥ್ಯಾಂಕ್ ಯು. ಯಾರ್ಯಾರು ಇವಾಗ ಜಾಯ್ನ್ ಆಗ್ತಾ ಇದ್ದೀರಾ ಲೈವ್ ಪ್ರೋಗ್ರಾಮ್ಗೆ ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ those who are all joining now, request all of you to please share our live to all your music groups so that they can also come and enjoy this beautiful live broadcast. ಯಾರ್ಯಾರು ಫೇಸ್ಬುಕ್ಕಿಂದ ನೋಡ್ತಾ ಇದ್ದೀರಾ ಫಾಲೋ ಮಾಡಿ, ಮತ್ತು ನನ್ನ ಫೇಸ್ಬುಕ್ ಪೇಜ್ ಸಹ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇದೆ. ನೀವು ಅಲ್ಲೂ ಸಹ ನಿಮ್ಮ ಸಾಂಗ್ಸ್ಗಳನ್ನು ನೀವು ಶೇರ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ನನ್ನ ಪ್ರೋಗ್ರಾಮ್ಸ್ ನೋಡೋಕ್ಕೆ ಅಂತ ನನ್ನ ಫಾಲೋ ಮಾಡಿದ್ರೆ ನನ್ನೆಲ್ಲ ಅಪ್ಡೇಟ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತಾ ಹೋಗುತ್ತೆ ಫೇಸ್ಬುಕ್ಕಲ್ಲಿರೋರಿಗೆ. ಯೂಟ್ಯೂಬ್ ಅವರು ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋಗಳನ್ನು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕೆಂದರೆ ನಿಮಗೆ ಕಂಟಿನ್ಯೂಟಿ ಸಿಗೋದಿಲ್ಲ. ದಿಸ್ ಈಸ್ ವಾಟ್ ವಿ ಹ್ಯಾವ್ ನೋಟಿಸ್ಡ್. ಮತ್ತು ಯೂಟ್ಯೂಬಲ್ಲೂ ಸಹ ನಮಗೆ ಹೇಳ್ತಾ ಇದೆ, ಅದು 75% ಆಫ್ ದೆಮ್ ಆರ್ ನಾಟ್ ಸಬ್ಸ್ಕ್ರೈಬಿಂಗ್. ವಿತೌಟ್ ಸಬ್ಸ್ಕ್ರೈಬಿಂಗ್ ದೇ ಆರ್ ಸೀಯಿಂಗ್ ಯುವರ್ ವಿಡಿಯೋಸ್ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ಅದೊಂದು ರಿಕ್ವೆಸ್ಟು ನಿಮ್ಮಲ್ಲಿ ಅಂತ ಹೇಳ್ತಾ, ಯಾರ್ಯಾರು ಇವಾಗ ಜಾಯ್ನ್ ಆಗಿದ್ದೀರಾ? ಮಿಸ್ಟರ್ ಸಿಂಗ್ ಜಿ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಪ್ಲೀಸ್ ಶೇರ್ ದ ಲೈವ್ ಬ್ರಾಡ್ಕಾಸ್ಟ್ ಟು ಯುವರ್ ಗ್ರೂಪ್ಸ್. ಮಿಸ್ಟರ್ ನಿತಿನ್ ಬಿರ್ಜಾಜಿ, ಹೆಲೋ ಆ್ಯಂಡ್ ಗುಡ್ ಈವ್ನಿಂಗ್. ಸರ್,
ನಿಮ್ಮ ಕಡೆಯವ್ರು ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಐ ಥಿಂಕ್ ನಿಮ್ಮ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಹೌದು ಹೌದು. ಆದರೆ ಇಲ್ಲಿ ಬೇಗ ನಮಗೆ ಅಪ್ಡೇಟ್ ಸಿಗ್ತಾ ಇಲ್ಲ. ಮೇ ಬಿ ಇದು ಏನೋ ವೈಫೈ ಕಂಟಿನ್ಯೂಟಿ ಇಲ್ವೋ ಏನೋ ಗೊತ್ತಿಲ್ಲ. ಓಕೆ, ನಮಗಂತೂ ಜಾಸ್ತಿ ಮೆಸೇಜಸ್ಗಳು ಕಾಣಿಸ್ತಾ ಇಲ್ಲ. ಬಟ್ ನಂಬರ್ ಆಫ್ ಪೀಪಲ್ ಜಾಯಿನ್ ಹೂ ಹ್ಯಾವ್ ಜಾಯಿನ್, ಅವ್ರ ಜಾಯಿನ್ ಆದಾಗ ನಮಗೆ ಇಲ್ಲಿ ಜಾಯಿನ್ ಆಗಿರೋ ಕಾಣಿಸ್ತಾ ಇದೆ. ಬಟ್ ಮೆಸೇಜಸ್ ಗೊತ್ತಾಗ್ತಾ ಇಲ್ಲ. ಸೊ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಕಮೆಂಟ್ ಆನ್ ದ ವಿಡಿಯೋ ಆಸ್ ಟು ಹೌ ದ ಪ್ರೋಗ್ರಾಮ್ ಈಸ್ ಕಮಿಂಗ್ ಅಂತ. ಸೊ ನಾವು ಅವಾಗಲೇ ಓಕೆ, ಸೊ ಲೆಟ್ ಅಸ್ ಮೂವ್ ಆನ್. ಇವಾಗ ಫಸ್ಟು ಅವರು ಎಲ್ಲಿ ಕೇಳಿದ್ರು SPB ಅವ್ರ ಸಾಂಗ್ನ, ಅವ್ರು ಹೆಂಗೆ ಲವ್ ಆಯ್ತು ಅದನ್ನೆಲ್ಲ ಬೀಚ್ ಮೇ ಹಾಡಿಗೆ ಅವಾರ್ಡ್ ಸಿಕ್ಕಿದೆ. ಇಟ್ ಈಸ್ ಒನ್ ಆಫ್ ಹಿಸ್ ಬೆಸ್ಟೆಸ್ಟ್ ಸಾಂಗ್ಸ್. ಎಸ್ ಅಷ್ಟು ಫೀಲ್ ಕೊಟ್ಟಿದ್ದಾರೆ. ಅಂಡ್ ಹೇಳೋ ಪ್ರಕಾರ ನೋಡಿದ್ರೆ ಸಪನೊಮ್ಮೆ ಆನ ಜನ ಅಂದ್ರೆ ಗುರುಗಳು ಸ್ವಪ್ನ ಕನಸಲ್ಲಿ ಬರ್ತಾ ಇರ್ತಾರೆ, ಅವಾಗ ಬರ್ತಿರ್ತಾರೆ. ಸೊ ಇದನ್ನ ಮುಂದುವರಿಸ್ತಾ ನನ್ನ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ನಿಮ್ಮ ಮತ್ತೆ SPB ಸರ್ ಅವರ ಮೀಟಿಂಗ್, ಫಸ್ಟ್ ಮೀಟ್ ಅದ್ರದ್ದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಫಸ್ಟ್ ಮೀಟ್ ಹೇಗಂದ್ರೆ, ಒಂದು ಕಾರ್ಯಕ್ರಮಕ್ಕೆ ನಾನು ಅಂದ್ರೆ ಒಂದು ಪ್ರೋಗ್ರಾಮ್ ನೋಡಕಂತ ಹೋಗಿದ್ದೆ. ಎಲ್ಲಿ ಏನು ಅದೆಲ್ಲ ಡೀಟೇಲ್ಸ್ ಹೇಳಿ. ಇಟ್ ವಾಸ್ ಇನ್ ಹುಬ್ಳಿಯಲ್ಲಿ ಸುವರ್ಣ ಸಂಭ್ರಮ ಅಂತ ಒಂದು ಕಾರ್ಯಕ್ರಮದ ಹೆಸರು, ಶೀರ್ಷಿಕೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ 2 ದಿಗ್ಗಜರು ಪರ್ಫಾರ್ಮ್ ಮಾಡಕ್, ಇಲ್ಲ ಗ್ರೌಂಡ್ ಅಲ್ಲಿ ಲೈವ್ ಕನ್ಸರ್ಟ್ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಸುವರ್ಣ ಸಂಭ್ರಮ ಅಂತ ಒಂದು ETV ಅವರ ಕಾರ್ಯಕ್ರಮ. ಸೊ ಅವರು ಆ ಕಾರ್ಯಕ್ರಮದಲ್ಲಿ SPB ಅವರು ಮತ್ತೆ ದಿಗ್ಗಜರು, ಗ್ರೇಟ್ ಸಿಂಗರ್ ಜೇಸುದಾಸ್ ಅವರು ಇಬ್ರು ಒಂದೇ ವೇದಿಕೆಯಲ್ಲಿ ಪರ್ಫಾರ್ಮ್ ನೋಡುವಂತ ನನ್ನ ಭಾಗ್ಯ. ಅಂದ್ರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್, ಅಂದ್ರೆ ಹೌದು. ಏನ್ ಹೇಳ್ತಾರೆ ಅದಕ್ಕೆ, ಒಂದು ದೇವ್ರ ಎರಡು ದೇವ್ರನ್ನು ಹೊರ ಕೊಟ್ಬಿಟ್ರು. ಸೊ ಪ್ರೋಗ್ರಾಮ್ ನೋಡಕಂತ ನಾನು ಮತ್ತೆ ನಮ್ಮ ತಂದೆಯವರು ಜೊತೆಗೆ ಟಿಕೆಟ್ ತಗೊಂಡು ನಾವು ಹೋದ್ವಿ. ವಿ ವೆಂಟ್ ದೇರ್ ಅಂಡ್ ಅಲ್ಲಿ ಕೂತ್ಕೊಂಡು ನಾವು ವೀಕ್ಷಣೆ ಮಾಡ್ತಿದ್ವಿ. ಅಂಡ್ ಪ್ರೋಗ್ರಾಮ್ ನೋಡ್ತಾ ಒಂದು ಸುಮಾರು ಒಂದು 8-10 ಹಾಡು ಆಲ್ರೆಡಿ ಆಗಿದೆ. ನನಗೆ ಅಲ್ಲಿ ಕೂತ್ಕೊಳ್ಳೋಕೆ ಸಮಾಧಾನ ಆಗ್ತಿಲ್ಲ. ಅಂದ್ರೆ ಐ ಹ್ಯಾವ್ ಟು ಗೋ ಬ್ಯಾಕ್. ಅಂದ್ರೆ ನಾನು ಬ್ಯಾಕ್ ಸ್ಟೇಜಿಗೆ ಹೋಗ್ಬೇಕು, ಗುರುಗಳನ್ನ ಮಾತಾಡ್ಸ್ಬೇಕು, ನಾನು ನೋಡ್ಬೇಕು ಅವ್ರಿಗೆ. ಸೊ ಅಷ್ಟು ಕುತೂಹಲ, ಅಷ್ಟು ಒಂದು ತುಡಿತಾ ಇತ್ತು. ಸೊ ಏನಾಯ್ತು, ನಮ್ ಫಾದರ್ಗೆ ಹೇಳಿದೆ, ಸ್ವಲ್ಪ ಸೀಟ್ ನೋಡ್ಕೊಳ್ಳಿ, ನಾನು ಬರ್ತೀನಿ, ಹಿಡ್ಕೊಂಡಿದ್ದೆ ಸೀಟು, ನಾನು ಹೋಗ್ತೀನಿ ಹಿಂದ್ಗಡೆ. ಓದೇ ತಿಂತೀಯ ಅಂದ್ರು. ಖಂಡಿತ ನೋಡಲ್ಲಿ ಸೆಕ್ಯೂರಿಟಿ ನೋಡಿ ಗೊತ್ತಾಗುತ್ತೆ ಅಂದ್ರೆ. ನಾನಂದೆ, ನಿಮಗೆ ಅಭಿಮಾನ ಅಂದ್ರೆ ಇನ್ನೂ ಗೊತ್ತಿಲ್ಲ, ನಾನು ಎಷ್ಟು ಮಟ್ಟಿಗಿದ್ದೀನಿ, ನಾನು ತಿಂದ್ರು ಪರವಾಗಿಲ್ಲ, ನಾನು ಹೋಗ್ತೀನಿ. ನಾನು ಐ ವಾಸ್ ಡಿಸೈಡೆಡ್, ನಾನು ಅವ್ರನ್ನ ನೋಡ್ಲೇಬೇಕು. ಫಸ್ಟ್ ಟೈಮ್ ನಾನು ಲೈವ್ ಕನ್ಸರ್ಟ್ ನೋಡ್ತಿರೋದು. SPB ಅವ್ರು ಹೇಗ್ ಕಾಣ್ತಾರ ಅಂತಾನೆ ಗೊತ್ತಿರಲಿಲ್ಲ ನನ್ನ ಚಿಕ್ಕಂದಿದ್ದಾಗ. ಸೊ ಫಸ್ಟ್ ಟೈಮ್ ಅವ್ರು ನೋಡಿದಾಗ ಎಷ್ಟು ಖುಷಿ ಆಗಿತ್ತು ಅಂದ್ರೆ, ಸೊ ದೆನ್ ಐ ವೆಂಟ್ ಬ್ಯಾಕ್ ಸೈಡ್ ಹೋದೆ. ಅಲ್ಲಿ ಸೆಕ್ಯೂರಿಟಿ ಚೆನ್ನಾಗಿ ಕೊಟ್ರು ಕೂಡ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಬ್ಯಾಕ್ ಸ್ಟೇಜ್ ತನಕ ಹೋದೆ. ಸೊ ದೇರ್ ಹಿ ವಾಸ್ ಸಿಟಿಂಗ್ ಆಕ್ಚುಲಿ. ಅಂದ್ರೆ ಪರ್ಫಾರ್ಮೆನ್ಸ್ ಬೇರೆ ಯಾರೋ ಪರ್ಫಾರ್ಮ್ ಮಾಡ್ತಿದ್ರು. ಸೊ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ಕಡೆ ಕಾರ್ನರ್ ಅಲ್ಲಿ ಅವ್ರು ಕೂತಿದ್ರು. ಆ ಸೈಡ್ ಅಲ್ಲಿ ಜೇಸಸ್ ಅವರು ಕೂತಿದ್ರು. ಸೊ ಅಲ್ಲಿ ಹೋದ ತಕ್ಷಣ ನನ್ನ ಕೈಕಾಲು, ಲಕ್ಷ್ಮಿಯವರೇ ಕೈಕಾಲು ನಡಗ್ತಿದ್ರು. ಅಂದ್ರೆ ಐ ಆಮ್ ಶಿವರಿಂಗ್, ಲಿಟ್ರಲಿ ಐ ಆಮ್ ಶಿವರಿಂಗ್. ಅಂದ್ರೆ ಫಸ್ಟ್ ಟೈಮ್ ದೇವ್ರ ಎದುರುಗಡೆ ಪ್ರತ್ಯಕ್ಷ ಆದಾಗ ಹೇಗ ಅನ್ಸುತ್ತೆ, ಸೇಮ್ ಫೀಲಿಂಗ್ ಇಟ್ ವಾಸ್ ಲೈಕ್. ಸೊ ನನಗೆ ಒಂಥರ ಕೈ ನಡ್ಕ. ಆಮೇಲೆ SPB ಅವರು ಹೇಳಿದೆ, ಗುರುಗಳೇ ನಮಸ್ಕಾರ, ದಿಸ್ ಇಸ್ ವರ್ಧನ್ ಬಾಲು ಅಂಡ್ ಐ ಆಮ್ ಯುವರ್ ಹ್ಯೂಜ್ ಫ್ಯಾನ್ ಅಂಡ್ ಫಾಲೋವರ್ ಅಂದೆ. ಓಕೆ ಫೈನ್, ಗಾಡ್ ಬ್ಲೆಸ್ ಯು ಅಂದ್ರು. ಆಮೇಲೆ ಐ ಆಮ್ ಜಸ್ಟ್ ಅ ಟ್ರ್ಯಾಕ್ ಸಿಂಗರ್ ಅಂತ ಹೇಳಿದೆ. ನಾನು ಅದೇ ಸ್ಟಾರ್ಟ್ ಮಾಡಿದ್ದು. ಸೊ ಐ ಆಮ್ ಜಸ್ಟ್ ಅ ಟ್ರ್ಯಾಕ್ ಸಿಂಗರ್.
ನೋ ಯು ಆರ್ ಈಕ್ವಲ್ ಟು ಪ್ಲೇಬ್ಯಾಕ್ ಸಿಂಗರ್. ಬೆನ್ ತಟ್ಟಿದ್ರು ನಿಜವಾಗ್ಲು. ಐ ಫೆಲ್ಟ್ ರಿಯಲಿ ವಂಡರ್. ಅಂದ್ರೆ ಬೆನ್ ತಟ್ಟಿದ ಮೇಲೆ ಅಷ್ಟು ಖುಷಿ ಆಯ್ತು ನನಗೆ. ಯು ಆರ್ ಈಕ್ವಲ್ ಟು ಪ್ಲೇಬ್ಯಾಕ್ ಸಿಂಗರ್. ಅಂದ್ರೆ ಟ್ರ್ಯಾಕ್ ಅಲ್ಲೇ ಹಾಡ್ತಾರಲ್ವಾ ಪ್ಲೇಬ್ಯಾಕ್ ಸಿಂಗರ್ಸ್. ಸೊ ಅದನ್ನ ಹೇಳಿದ್ರು. ಅಲ್ಲಿಂದ ಶುರು ಆಯ್ತು ನೋಡಿ ನನ್ನ ಜರ್ನಿ. ಯಾವಾಗ ನನ್ನ ಬೆನ್ ತಟ್ಟಿದ್ರು ಗುರುಗಳು, ಅಲ್ಲಿಂದ ಆಮೇಲೆ ಅವ್ರದ್ದು ಆಟೋಗ್ರಾಫ್ ತಗೊಂಡ್ಬಿಟ್ಟು ಐ ವಾಸ್ ನಾಟ್ ಕ್ವೈಟ್. ಅಂದ್ರೆ ಅಲ್ಲಿ ಜೀಸಸ್ ಸರ್ ಇದ್ದಾರೆ, ನಾನು ಅವ್ರು ತಗೋಬೇಕಂತ ನಾನು ಪರದಾಡ್ತಿದ್ದೀನಿ. ಡು ಯು ನೋ ವಾಟ್ ಹಿ ಡಿಡ್? ಕೊಡಿ ಇದು ಹೇಳ್ತೀನಿ. ಸೊ ಆ ಆಟೋಗ್ರಾಫ್ ಬುಕ್ನ ಅವ್ರನ್ನ ತಗೊಂಡ್ರು ನನ್ನ ಕೈಲಿ, ತಗೊಂಡು ಅವ್ರ ಹತ್ರ ಕೊಟ್ಟು ಆ ಆಟೋಗ್ರಾಫ್ನ ಸೈನ್ ಮಾಡಿಸ್ಕೊಂಡು ನನಗೆ ವಾಪಸ್ ಕೊಟ್ರು. ಸಿ ದಟ್ ಹ್ಯೂಮ್ಯಾನಿಟಿ. ಅಂಥ ಒಂದು ಡೌನ್ ಟು ಅರ್ತ್ ವ್ಯಕ್ತಿ ನನ್ನ ಲೈಫಲ್ಲಿ ನೋಡಿಲ್ಲ, ನಾನು ನೋಡಕ್ ಸಾಧ್ಯನೇ ಇಲ್ಲ. ಸೊ ದಿಸ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ನನ್ನ ದೇವರ ದರ್ಶನ ಆಗಿರುವಂತ ಒಂದು ಮೊದಲನೇ ಅನುಭವ. ಇದು ಯಾವ ಏಜ್ ಅಲ್ಲಿ ಇರ್ಬೋದು ಸರ್ ನಿಮ್ಗೆ? ಐ ವಾಸ್ 28 or 30. ನಮ್ ದರ್ಶನ ಆಗಿರೋದು. ಹಾಗಾದ್ರೆ ಲೇಟೇನೆ. ಹೌದು ತುಂಬಾ ಲೇಟ್. 25 ಐ ಥಿಂಕ್ 25 years. ಆಯ್ತು. ಅಂದ್ರೆ ಐ ಥಾಟ್ ಇನ್ನ ನೀವು ಹೈಸ್ಕೂಲ್ ಲೆವೆಲ್ ಅವಾಗ್ಲೇನೆ ಮೀಟ್ ಮಾಡ್ಬಿಟ್ಟು. ಇಲ್ಲ ಒಂದು 25 ವರ್ಷದ ಜರ್ನಿ ನಾನು ಅವ್ರ ಜೊತೆ. ಐ ಆಮ್ 50 ನೌ. ಸರಿ. ಎಸ್, ನಾನು 50 ಅನ್ಸಲ್ವಾ? ಓಕೆ ಸರಿ. ಇವಾಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನೋ ಆ ಥರ ಆಯ್ತು. ಬಟ್ ನೀವು ಆ ದೇವ್ರನ್ನ ನೋಡಿ ಮತ್ತೆ ಅವ್ರನ್ನೇ ಫಾಲೋ ಮಾಡಿ, ಅದಕ್ಕಿಂತ ಮುಂಚೆ ನೀವು ಅವ್ರದ್ದೆಲ್ಲ ಕೇಳ್ತಾ ಇದ್ರಿ, ಫಸ್ಟ್ ಟೈಮ್ ನೋಡಿದ್ರಿ. ಬಟ್ ನೀವು ಹಾಡನ್ನ ನೀವು ಹಾಡ್ಬೇಕಾದ್ರೆ ಅಂದ್ರೆ ನೀವು ಮುಂಚೆ ಏನಾದ್ರು ಇದನ್ನ ಮ್ಯೂಸಿಕ್ ಕಲ್ತಿದ್ದೇನಾದ್ರು ಉಂಟಾ, ಅಥವಾ ಏನಾದ್ರು ಬರೀ ಸುಮ್ನೆ ಕೇಳ್ತಾ? ಹಾಡು ಕಲಿತಿದ್ದೆ. ಅಂಡ್ ಅವ್ರ ಜೊತೆ ನಾನು ಫೋನಲ್ಲಿ ನಾನು ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ. ಅದಕ್ಕಿಂತ ಮುಂಚೆ? ಅದ್ರ ಮುಂಚೆ ಫೋನಲ್ಲಿ ಮಾತಾಡ್ತಿದ್ದೆ ಹೈಸ್ಕೂಲ್ ಇಂದಾನೆ. ಹೆಂಗೆ ಕಾಂಟ್ಯಾಕ್ಟ್? ಅಂದ್ರೆ ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿತ್ತು. ಅಂಡ್ he was so pleased to talk with me. ಅವರು ಫ್ರೀ ಮಾಡ್ಕೊಂಡು ಮಾತಾಡ್ತಿದ್ರು. ಅಂದ್ರೆ ನಾನು ಕೆಲವೊಂದು ಹಾಡುಗಳನ್ನ ಅವ್ರಿಗೆ ಮೇಲ್ ಮಾಡ್ತಿದ್ದೆ. ಅಂದ್ರೆ he knows you by your voice. Yes, ಅಷ್ಟೇ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ದಿಸ್ ಇಸ್ ವರ್ಧನ್. ಈ ಹುಚ್ಚು ಅಭಿಮಾನಿ ಅಂದ್ರೆ ಕನ್ಫರ್ಮ್ ಆಯ್ತು ಅವ್ರಿಗೆ. ಆಮೇಲೆ ದೆನ್ ನಾನು ಹಾಡುಗಳನ್ನ ಕಳಿಸ್ತಿದ್ದೆ. ಯೂಸ್ ಟು ಗೈಡ್ ಮೀ. ನೀವು ಹಾಡಿರೋದನ್ನ ಹೇಗೆ ಹಾಡ್ಬೇಕು, ಯಾವ ತರ ಹಾಡ್ಬೇಕು, ಏನ್ ಭಾವನೆ ಕೊಡ್ಬೇಕು. ಒಂದು ಹಾಡ್ ಅಂದ್ಮೇಲೆ ವರ್ಧನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಿದ್ರು. ದಟ್ ಮೀನ್ಸ್ ಯು ಆರ್ ಟ್ರೀಟಿಂಗ್ ಹಿಮ್ ಆಸ್ ಏಕಲವ್ಯ ಅಂತ. ಏಕಲವ್ಯ, ಹೌದು. ನಾನು ನೋಡಿದೇನೆ ಅವ್ರಿಗೆ ಒಂದು ಗುರು ಅಂತ. ಹೌದು, ಒಂದು ಫೋಟೋ ಇಟ್ಕೊಂಡು ನಾನು ಸಾಧನೆ ಮಾಡ್ತಾನೆ ಇದ್ದೆ. ಅಂಡ್ ಅವ್ರು ಒಂದು ನನಗೆ ಹೇಳಿದ್ರು, ಅವ್ರ ಒಂದು ಸಜೆಷನ್ಗೆ ಐ ಹ್ಯಾಡ್ ಬೀನ್ ಟು ಗದಗ್ ಟು ಲರ್ನ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್. ಆಮೇಲೆ ಅವ್ರು ನಿಮಗೆ ಸಜೆಸ್ಟ್ ಮಾಡಿದ್ದಕ್ಕೆ I went there and 3 years I was in Gadag. ವೀರೇಶ್ವರ ಪುಣ್ಯಾಶ್ರಮದಲ್ಲಿ ನಾನಿದ್ದೆ. That I will share it. ಅದನ್ನ ಕ್ಲಿಯರ್ ಆಗಿ, ಬಿಕಾಸ್ I want the new generation people also to understand what is importance of music and what is available at ಅದೇ ಅವರ ಗುರುಜಿ ಅವ್ರ ಸ್ಕೂಲಲ್ಲಿ ಏನೇನು ಸಿಗುತ್ತೆ ಅದನ್ನ ಆಮೇಲೆ ಮಾತಾಡೋಣ. ಸೊ ಇಷ್ಟೆಲ್ಲ ಮಾತಾಡಿದ್ಮೇಲೆ SPB ಅವರ ಒಂದು ಕನ್ನಡ ಸಾಂಗ್, ಡ್ಯೂಯೆಟ್ ಸಾಂಗ್ ನ, ಮತ್ತೆ SPP ಸರ್ ಮತ್ತೆ S ಜಾನಕಿದು ಆ ಹಿಟ್ ಅಂದ್ರೆ ಡ್ಯೂಯೆಟ್ ಸಾಂಗ್ಗಳು ಸೂಪರ್ ಹಿಟ್ ಸಾಂಗ್ಸ್. ಎಲ್ಲಾ ಸಾಂಗ್ಸ್ ಯಾವ್ಯಾವ್ದು ಹಾಡ್ತಿದ್ರು ಎಲ್ಲ ಹಿಟ್ ಸಾಂಗ್ಸ್. SPB ಅವರು ಪ್ಲೇಬ್ಯಾಕ್ ಸಿಂಗ್ ಆಗ್ಲಿಕ್ಕೆ ಕಾರಣನೇ ನಮ್ ಜಾನಕಮ್ಮ ಅವರು. ಎಸ್, ಅವ್ರ ಸ್ಫೂರ್ತಿಯಿಂದಾನೆ. ಎಸ್, ಯು ಕ್ಯಾನ್ ಸಿಂಗ್ ಅಂತ ಹೇಳಿದ್ದಕ್ಕೆ ಅವರು ಇವತ್ತು ಪ್ಲೇಬ್ಯಾಕ್ ಸಿಂಗರ್ ಆಗಿರೋದು. ಆ ಒಂದು ಸ್ಟೋರಿ ಹೇಳ್ತೀನಿ ನಾನು. ಓಕೆ, ಅದನ್ನು ಕೇಳೋಣ. ಸೊ ಇವಾಗ ಜಾನಕಿ ಅಮ್ಮ ಮತ್ತೆ SPB ಸರ್ ಅವರು ಹಾಡಿರುವಂತ ಹೊಂಬಿಸಿಲು ಚಿತ್ರದ ಜೀವವೀಣೆ ಸಾಂಗ್ ನ ತಗೊಂಡ್ಬಿಡೋಣ. ಡ್ಯೂಯೆಟ್ ಸಾಂಗ್ ಬನ್ನಿ ಕೇಳೋಣ. ಹೊಂಬಿಸಿಲು ಚಿತ್ರದ ಜೀವವೀಣೆ ಸಾಂಗು. ಅದಕ್ಕಿಂತ ಮುಂಚೆ ಯಾರು ಜಾಯ್ನ್ ಆಗ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಈ ಲೈವ್ನ, ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಮೆಂಟ್ ಮಾಡಿ, ಸೊ ದಟ್ ನಮಗೆ ಅದೊಂದು ಸ್ಫೂರ್ತಿ ಆಗುತ್ತೆ ನೆಕ್ಸ್ಟ್ ಸಾಂಗ್ಗಳು ಹಾಡೋಕ್ಕೆ. ಯಾವುದೂ ಇಲ್ಲಿ ಕಮೆಂಟ್ಸ್ ಕಾಣಿಸ್ತಾ ಇಲ್ಲ ನನಗೆ. ಐ ಡೋಂಟ್ ನೋ ವೈ ಇಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮೇ ಬಿ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್, ಅದನ್ನ ಅಕಸ್ಮಾತ್ ನನಗೆ ಇವಾಗ ನೋಡೋಕ್ಕಾಗದಿದ್ರು ಲೈವ್ ಮುಗಿದ್ಮೇಲೆ ಡೆಫಿನೆಟ್ ಆಗಿ ಈಚ್ ಕಮೆಂಟ್ಗೂ ನಾನು ಐ ವಿಲ್ ರಿಪ್ಲೈ ಟು ಯು ಆಲ್. ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಕಮೆಂಟ್. ಖಂಡಿತ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ
ಜೀವ ವೀಣೆ ಸಾಂಗು ಹೊಂಬಿಸಿಲು ಚಿತ್ರದಿಂದ. ಯಾಕಂದ್ರೆ ನಾನು ಸಾಹಿತ್ಯ ಆಗಲಿ ಸಂಗೀತ ಆಗಲಿ ನಾವು ಅವ್ರ ಹೆಸರು ಹೇಳೋದು ಖಂಡಿತ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಅಂಥದ್ದು ಆ ಒಂದು ಮತ್ತೆ ಶ್ರಮ ಇರುತ್ತೆ. ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥವ್ರು Definitely. ಮತ್ತೆ ಹುಟ್ಟಿ ಬರ್ಬೇಕಷ್ಟೇ ಅವರೆಲ್ಲ. ಮತ್ತೆ ಈ ಒಂದು ಲೈವ್ ಕಾರ್ಯಕ್ರಮ ಏನು ನೀವು ಮಾಡ್ತಾ ಇದ್ದೀರಾ, ಇದರ ಹಿನ್ನೆಲೆಯಲ್ಲಿ ನಿಮ್ಮ ಮಗ ಪವನ್ ಇದ್ದಾರೆ. ಐ ಶುಡ್ ರಿಯಲಿ ಥ್ಯಾಂಕ್ ಹಿಮ್ ಅಂಡ್ ರಿಯಲಿ ಗ್ರೇಟ್ ಜಾಬ್ ಅಂತ ಹೇಳ್ತೀನಿ. ಎಸ್, ಯಾಕಂದ್ರೆ ನಾವು ಹಿನ್ನೆಲೆ ಯಾವುದು ಮರಿಬಾರ್ದು ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ಪವನ್ ಫಾರ್ ಗಿವಿಂಗ್ ಅಸ್ ಸಚ್ ಅ ವಂಡರ್ಫುಲ್ ಸಾಂಗ್. ಸರ್ ಒಂದ್ ನಿಮಿಷ, ಇಲ್ಲಿ ಯಾರು ಜಾಯ್ನ್ ಆಗ್ತಾ ಇದಾರೆ ಅವ್ರದೆಲ್ಲ ಕಮೆಂಟ್ ಬರಕ್ ಶುರುವಾಯ್ತು. ಪರಮೇಶ್ ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ಪರಮೇಶ್ ಅವ್ರು. ದಯವಿಟ್ಟು ಗ್ರೂಪ್ನ ನಿಮ್ಮ ಈ ಲೈವ್ನ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮ್ಯೂಸಿಕ್ ಮೆಲಡಿ ಮೇಡಮ್, ಪ್ಲೀಸ್ ಗಿವ್ ಯುವರ್ ಕಾಂಟ್ಯಾಕ್ಟ್ ನಂಬರ್ 9483186501. ಎಲ್ಲ ವಿಡಿಯೋಗಳಲ್ಲೂ ಇದೆ ನಂದು. ಇವಾಗ್ಲೂ ಬರ್ತಾ ಇದೆ ನೋಡಿ, ಶೇರ್ ಮಾಡ್ತೀರಾ ಅಷ್ಟು ಎಲ್ರಿಗೂ ತಲುಪುತ್ತೆ ನೋಡಿ. ಇವಾಗ್ಲೂ ಬರ್ತಾ ಇದೆ ನೋಡಿ, ರಿಪ್ಲೈ ಬರ್ತಾ ಇದೆ. ಶ್ರೀಲಕ್ಷ್ಮಿ ಸಂಗೀತ ವಿದ್ಯಾಲಯದ ಕೆಳಗಡೆ ನನ್ನ ನಂಬರ್ ಇದೆ, ಅದೇ ನನ್ನ ನಂಬರು. ಓಕೆನಾ? ಸೊ ಹೊಂಬಿಸಿಲು ಚಿತ್ರ ಸೂಪರ್ ಸಾಂಗ್. ಏನಾದ್ರು ಟೆಕ್ನಿಕಲ್ ಏನಾದ್ರು ಹೇಳ್ಬೇಕು ಅಂತ ನೋಡಿದ್ರೆ ಪವನ್ಗೆ ಹೇಳ್ಬಿಡಿ ಒಂದ್ಸತಿ. ದೆನ್ ವಿ ಕ್ಯಾನ್ ಗೋ ಟು ನೆಕ್ಸ್ಟ್ ಸಾಂಗ್. ಎಕೋ ಅವಾಗ ಮತ್ತೆ ಕಡಿಮೆ ಆಗಿತ್ತು ಸ್ವಲ್ಪ. ಮಾತಾಡ್ಬೇಕಾದ್ರೆ ಇರ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಡಿ, ಅಂದ್ರೆ ಅವ್ನು ಕಡಿಮೆ ಮಾಡಿರ್ತಾನಲ್ಲ ಅವಾಗ ಮತ್ತೆ ಮರ್ತ್ಬಿಡ್ತಾನೆ. ಬಟ್ ಜನರಿಗೆ ಓಕೆ, ಇವಾಗ ಇಲ್ಲಿ ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಅವ್ರ ಹತ್ರ ಒಂದು ಸ್ವಲ್ಪ ಗಮನ ಹರಿಸ್ಬಿಡೋಣ. ಮ್ಯೂಸಿಕ್ ಮೆಲಡಿ ಅವರು ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರೆ ಇಟ್ ಈಸ್ ಆಲ್ರೆಡಿ ದೇರ್ ಸರ್. ಸೊ ಮಮತಾ ದೇವಿ, ಬ್ಯೂಟಿಫುಲ್ ರೆಂಡಿಷನ್, ವರ್ಧನ್ ಬಾಲು ಸರ್ ಅವ್ರ ಸ್ಟೂಡೆಂಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಅಚ್ಯುತಾನ್ ಅವರು ಸೂಪರ್ ಸಿಂಗಿಂಗ್ ಬೈ ಬೋತ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಮೆಂಟ್ಸ್ ಗಳೇ ನಮ್ಗೆ ಮುಂದಿನ ಹಾಡುಗಳನ್ನ ಇನ್ನೂ ಚೆನ್ನಾಗಿ ಹಾಡಕ್ಕೆ ಇನ್ನೂ ಚೆನ್ನಾಗಿ ಹಾಡ್ಬೋದು ಅವಾಗ. ಸೊ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ. ಮಧು ಅವರು ಜಾಯಿನ್ ಆಗ್ತಾ ಇದ್ದಾರೆ. ಮರಾಠ ಬಾಲಕೃಷ್ಣ ಅವರು ಜಾಯಿನ್ ಆಗ್ತಾ ಇದ್ದಾರೆ. ರಾಜೇಶ್ವರಿ, ಮನ್ಮೋಹನ್ ಸರ್, ಪ್ರಸನ್ನ ಬಳ್ಳಾಳ್ ಮ್ಯಾಂಡೋಲಿನ್ ಆರ್ಟಿಸ್ಟ್ ಇವರು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಪ್ರಸನ್ನ ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮನ್ನು ಸುಶೀಲಾ ಅವರು ಸಹ ನೋಡ್ತಾ ಇದ್ದಾರೆ. ನಿಮ್ಮನ್ನು ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತೀನಿ ಪ್ರಸನ್ನ ಸರ್. ವಿ ವಿಲ್ ಹ್ಯಾವ್ ಒನ್ ಮೋರ್ ಪಾಡ್ಕಾಸ್ಟ್ ವಿತ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಮತ್ತೆ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಈ ದಿನದ ಶುಭ ಸಂಜೆಯನ್ನ ಹೇಳ್ತಾ ನಮ್ಮ ಪ್ರೋಗ್ರಾಮ್ನ ಮುಂದುವರ್ಸೋಣ. ಸರ್, ಇವಾಗ SPB ಸರ್ನ ದೇವ್ರು ಅಂತ ಅಂದ್ರೆ ಹಾಡಿನ ಮಾಂತ್ರಿಕ ಅಥವಾ ದೇವ್ರು ಈ ತರ ಎಲ್ಲ ಎಷ್ಟೋ ಜನ ಅವ್ರನ್ನ ಪೂಜಿಸೋದು. ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ಗಳು ಎಷ್ಟೋ ಜನ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ, ಅಂದ್ರೆ ಇವಾಗ ಹಾಡಿನ ರೆಕಾರ್ಡಿಂಗ್ ಮಾಡಿಸ್ಬೇಕಾರೆ ಅಥವಾ ಮಾಡ್ಬೇಕಾರೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಅದೆಲ್ಲ ಕೇಳಿದೀನಿ. ಆದ್ರೆ ನಿಮ್ ಜೊತೆ ಇರೋಂತಹ ಒಡನಾಟ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ನೀವು ಹೇಳೋದಾದ್ರೆ? ನಾನು ಹೇಳೋದಾದ್ರೆ, ಈಗ ನಾವು ಟೆಂಪಲ್ಸ್ ಹೋಗ್ತೀವಿ, ದೇವಸ್ಥಾನಗಳು ಹೋಗ್ತೀವಿ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡೋದು, ಆ ಕ್ಷೇತ್ರದಲ್ಲಿ ದೇವ್ರ ದರ್ಶನ ಮಾಡೋದು ವ್ಯತ್ಯಾಸ ಇದೆಯಾ? ನನಗೆ ಕ್ಷೇತ್ರ ದರ್ಶನ ಆಗ್ತಿತ್ತು ಇಷ್ಟು ಹೇಳ್ಬೋದು. ಡೈರೆಕ್ಟ್ಲಿ ಸೋಲ್ ಕನೆಕ್ಟೆಡ್ ಅಂತ ಹೇಳಿದ್ ನಾನು. ಅಷ್ಟು ಅಂದ್ರೆ ಕೆಲವೊಂದ್ಸರಿ ವಂಡರ್ ಅನ್ಸೋದು. ನಾನು ಬೆಂಗಳೂರಲ್ಲಿ ಇರ್ತಿದ್ದೆ. ಸೊ ಅವ್ರು ಬಂದಿರೋ ಬೆಂಗಳೂರಿಗೆ ಬಂದಿರೋ ತರ ಒಂದು ಫೀಲ್ ನನಗೆ ಬರೋದು. ಸೊ ಅವ್ರಿಗೆ ಮೆಸೇಜ್ ಮಾಡಿದ ತಕ್ಷಣ, ಗುರುಗಡೆ ಆರ್ ಯು ಇನ್ ಬೆಂಗಳೂರು? ಎಸ್, ಮೈ ಜೂಮ್ ಆಗೋದು ನನಗೆ. ಅಂದ್ರೆ ನಿಮ್ಮ ಅಂದ್ರೆ ನಿಮ್ಮ ಏನ್ ಹೇಳ್ತಾರೆ ಅಂತರಾಳದಲ್ಲಿ ಆತ್ಮ ಅವ್ರ ಜೊತೆನೆ ಇರ್ತಿತ್ತು. ಖಂಡಿತ. ಸೊ ಒಂದ್ಸರಿ ಆ ಒಂದು ಅನುಭವ ಆಯ್ತು. ಸೊ ಲವ್ ಟು ಶೇರ್ ದಿಸ್. ಆಮೇಲೆ ಜೊತೆಗೆ ನೀವು ಅವ್ರ ಜೊತೆ ಫೋನಲ್ಲಿ ಯೂಶಲ್ ಆಗಿ ಸರ್, ಇವಾಗ ಸೆಲೆಬ್ರಿಟೀಸ್ ಅಂದ ತಕ್ಷಣ ಏನಾಗ್ಬಿಡುತ್ತೆ, ಅವ್ರಿಗೆ ಯಾರು ಒಬ್ರು ಅಸಿಸ್ಟೆಂಟ್ ಇರ್ತಾರೆ, ಫಸ್ಟ್ ಫೋನ್ ಅವರಿಗೆ ನಾವು ಮಾಡ್ಬೇಕು, ಡೈರೆಕ್ಟ್ ಆಗಿ ಕಾಲ್ ಮಾಡಕ್ಕಾಗಲ್ಲ. ಸೊ ಹೌ ಡಿಡ್ ಯು ಕನೆಕ್ಟ್ ವಿತ್ ಹಿಮ್? ಪರ್ಸನಲ್ ನಂಬರ್ ನನ್ನ ಹತ್ರ ಇತ್ತು, ಕೊಟ್ಟಿದ್ರು. ಅಂಡ್ ನಾನು ಅದನ್ನ ಮಿಸ್ಯೂಸ್ ಯಾವತ್ತೂ ಮಾಡಿಲ್ಲ. ಅಂದ್ರೆ ಪದೇ ಕಾಲ್ ಮಾಡೋದು,
Okay. ಅಥವಾ ಪದೇ ಪದೇ ಮೆಸೇಜ್ ಮಾಡೋದು. ಐ ನೆವರ್ ಡಿಡ್ ದಟ್. ಯಾಕಂದ್ರೆ ದೇವ್ರ ದರ್ಶನ, ಹೌದು, ದೇವ್ರ ಜೊತೆ ದೇವ್ರಿಗೆ- ಎಷ್ಟು ಸಂಪರ್ಕ ಆಗಬೇಕು ಹೌದು. ಅಷ್ಟೇ ಆಗಬೇಕು. ಅದು ಒಂದು ಸ್ಯಾಂಕ್ಟಿಟಿ ಅಂತ ಇರುತ್ತಲ್ಲ, ದಟ್ ಹ್ಯಾಸ್ ಟು ಬಿ ಅದನ್ನ ಮೇಂಟೈನ್ ಮಾಡಿದ್ವಿ ಎಸ್ ನೀವು. ಎಸ್ ಅದನ್ನ ನಾನು ಅಂದ್ರೆ ಇವಾಗ ಎಲ್ಲವಾಗ್ಲೂ ನಾವು ಫೋನ್ ಮಾಡಕ್ಕಾಗಲ್ಲ. ಸೊ ವಾಟ್ ವಾಸ್ ನನ್ನ ಹುಟ್ಟಹಬ್ಬ, ಅವ್ರ ಹುಟ್ಟಹಬ್ಬ, ಓಕೆ ಓಕೆ ಅಂದ್ರೆ ಇಟ್ ಈಸ್ ಲೈಕ್ ಒಕೇಶನ್ಸ್, ಮೀಟಿಂಗ್ ಎ ಸೌಲ್ ಆ ಟೈಮಲ್ಲಿ ಗಣೇಶ್ ಹಬ್ಬಕ್ಕೆ ಅಂತ ಅನ್ನೋ ತರ, ಅವರ್ ಫ್ಯಾಮಿಲಿ ಅನ್ನೋ ಅವ್ರು ತರ. ನನಗೆ ನನ್ನ ಬರ್ಡೇಗೆ ನನಗೆ ಅವರೇ ವಿಶ್ ಕಳಿಸ್ತಿದ್ರು. ಹೀಸ್ ಟು ಟಾಕ್ ಹಲೋ ವರ್ಧನ್, ಹೌ ಆರ್ ಯು ಅಂತ ಅವ್ರಿಗೆ ಫೋನ್ ಮಾಡಿ ಮಾತಾಡೋರು. ಸೊ ವಿಶ್ ಯು ದಿಸ್ ಇಸ್ ಡಿಫರೆಂಟ್ ಬಿಕಾಸ್ ಎವ್ರಿಬಡಿ ಕೆನಾಟ್ ಹ್ಯಾವ್ ಸಿಗಲ್ಲ. ಅದು ನಿಮಗೆ ಸಿಕ್ಕಿದೆ. ಅದು ನಾನು ಪುಣ್ಯವಂತ ಅಂತ ಹೇಳ್ತೀನಿ. ನಾನು ತುಂಬಾನೇ ಪುಣ್ಯ ಮಾಡಿದ್ದೀನಿ. ಆಮೇಲೆ ಗಣೇಶ ಹಬ್ಬ ಬಂದಾಗ, ದೀಪಾವಳಿ ಬಂದಾಗ, ರಾಜ್ಯೋತ್ಸವ ಬಂದಾಗ ಈ ತರ ನಾವು ವಿಶಸ್ ನಾವು ಕಳಿಸಿದ್ವಿ, ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಎಕ್ಸ್ಚೇಂಜ್ ಅಂಡ್ ನಾನು ಹಾಡು ಕಳಿಸಿದಾಗ ಅದಕ್ಕೊಂದು ಕಮೆಂಟ್ ಅಥವಾ ಕಾಲ್ಸ್ ಮಾಡಿ ಮಾತಾಡ್ತಿದ್ರು. ಸೊ ಅದು ಇರ್ತಿತ್ತು. ಓಕೆ, ಪ್ರೋಗ್ರಾಮ್ಸ್ಗೆ ನೀವು ಅಂದ್ರೆ ಅವ್ರ ಪ್ರತಿ ಸ್ಟೇಜ್ ಪ್ರೋಗ್ರಾಮ್ಸ್ ಇದ್ದಾಗ ಬೆಂಗಳೂರಲ್ಲಿ ಹೋಗಿ ಮಾಡೋದು ಆ ತರ ಏನಾದ್ರು ಅವ್ರ ಪ್ರೋಗ್ರಾಮ್ಸ್, ಅವ್ರ ಇವೆಂಟ್ಸ್ ಇದ್ದಾಗ ನಾನು ಹೋಗ್ತಿದ್ದೆ. ಅಂಡ್ ನನ್ನ ಕಡೆಯಿಂದ ಕೂಡ ನಾನು 2-3 ಇವೆಂಟ್ಸ್ ಐ ಹ್ಯಾವ್ ಗಿವನ್ ಟು ಹಿಮ್. ನನ್ನ ಥ್ರೂ ಕೂಡ ನಾನು ಪ್ರೋಗ್ರಾಮ್ಸ್ ನ ಇದು ಮಾಡ್ತೀನಿ, ಅರೇಂಜ್ ಮಾಡ್ತೀನಿ. ಎಸ್ ಎಸ್ ಎಸ್. ಸೊ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡುವಂತ ಒಂದು ಭಾಗ್ಯ ನನಗೆ ಆಗ್ಲಿಲ್ಲ. ಐ ಡೋಂಟ್ ನೋ, ಅದು ಅದು ಎಲ್ಲಾವ್ದು ಇಲ್ಲಿ ಬರ್ದಿರ್ಬೇಕು. ಏನ್ ಬರ್ದಿರುತ್ತೋ ಅದಾಗುತ್ತೆ. ಬಟ್ ಇದೇನಿದೆಯಲ್ಲ, ಇದು ಎಲ್ಲರಿಗೂ ಸಿಗಲ್ಲ ಸರ್, ಈ ಭಾಗ್ಯ ಸಿಗಲ್ಲ. ದಿಸ್ ವಾಸ್ ವೆರಿ ರೇರ್ ಫಾರ್ ಮೀ. ಅಂಡ್ ಅದು ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೇನೆ ಅಂತಾನೆ. ಯಾವ ಜನ್ಮದ ಪುಣ್ಯ ಅದೇ ನಾನು ಹೇಳಿದ್ವಿ, ಎಷ್ಟೋ ಜನ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಇವಾಗ. ಯಾಕೆಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳೆಲ್ಲ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೀರ. ಅವ್ರ ಜೊತೆ ಎಲ್ಲ ಇಲ್ದಿರೋಂಥ ಇದು ನಿಮ್ಗೆ ಆತ್ಮೀಯತೆ ನಿಮ್ ಜೊತೆ ಇತ್ತು ಅಂತಂದ್ರೆ ದೇರ್ ಶುಡ್ ಬಿ ಸಮ್ ಸೌಲ್ ಕನೆಕ್ಷನ್. ಅದು ಇದೆ. ಹಿ ವಾಸ್ ಮೈ ಸೋಲ್ ಮೇಟ್, ಲೈಕ್ ಐ ಕ್ಯಾನ್ ಸೇ ಟಿಲ್ ಟುಡೇ. ಇವತ್ತಿಗೂ ಅವ್ರ ಮೂರ್ತಿ ಪ್ರತಿಷ್ಠಾಪನೆ ನಾವು ನಮ್ಮ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ. ಸೊ ಅವ್ರು ನನ್ನ ಹಿಂದೆ ಇದಾರೆ ಅಂತಾನೆ ಒಂದು ಫೀಲ್ ಬರುತ್ತೆ ನನಗೆ. ಏನೇ ಕಷ್ಟ ಬಂದ್ರು ಐ ಪುಟ್ ಇಟ್ ಆನ್ ಹಿಮ್. ಎಸ್, ಅವ್ರು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಅಂಡ್ ಮೋರ್ ಎವರ್ ಏನಂದ್ರೆ ಎವ್ರಿ ಇಯರ್ ಐ ಯೂಸ್ ಟು ಮೀಟ್ ಹಿಮ್. ಅಂಡ್ ನಮ್ಮ ಸ್ಟೂಡೆಂಟ್ ಕೂಡ ನಾವು ಮೀಟ್ ಮಾಡಿಸ್ತಿದ್ವಿ. ರೀಸನ್ ವಾಸ್ ಇಲ್ಲ SPB ಫ್ಯಾನ್ಸ್ ಅಸೋಸಿಯೇಷನ್. SPB ಫ್ಯಾನ್ಸ್ ಅಸೋಸಿಯೇಷನ್ ಫೌಂಡರ್ ಮೆಂಬರ್ ನಾನು. And that started in the year 2006. ಬೆಂಗಳೂರದ್ದು? ಇಲ್ಲ, ಚೆನ್ನೈ. ಮೂಲ ಚೆನ್ನೈ. ನೀವೇ ಶುರು ಮಾಡಿದ್ದು? ಇಲ್ಲ, ಚೆನ್ನೈಯಿಂದ ಸ್ಟಾರ್ಟ್ ಆಗಿದ್ದು. ಬಟ್ ಐ ವಾಸ್ ಅ ಫೌಂಡರ್ ಮೆಂಬರ್. ಸೊ 2006 ಇಂದ ಸ್ಟಾರ್ಟ್ ಆಗಿದ್ದು. ಸೊ ಐ ವಾಸ್ ಒನ್ ಆಫ್ ದ ಆಕ್ಟಿವ್ ಮೆಂಬರ್. ಸೊ ಪ್ರತಿ ವರ್ಷ ನಾನು ಮೀಟ್ ಆಗ್ತಿದ್ವಿ. ಸೊ ಅದರಿಂದ ಏನಾದ್ರು ಪ್ರೋಗ್ರಾಮ್ಗಳು ಮತ್ತೆ ಇವೆಂಟ್ಗಳು ಮಾಡ್ತಾನೆ ಇದ್ರು ಅಂತ ಕಾಣಿಸುತ್ತೆ. ಅವ್ರು ಮಾಡ್ತಿದ್ರು. ಅಂದ್ರೆ ಅವರು ಡೊನೇಟ್ ಮಾಡೋದು, ಆಮೇಲೆ ಕೆಲವು ಕಲಾವಿದರನ್ನ ಗುರುತಿಸೋದು, ಅವರಿಗೆ ವೇದಿಕೆ ಕೊಡೋದು, ಇವೆಲ್ಲ ಹೀಸ್ ಟು ಸ್ಟಾರ್ಟ್, ಹೀಸ್ ಟು ಡೂ ಇಟ್. ಸೊ ಅದು ಬಹಳ ಅಸೋಸಿಯೇಷನ್, ಆ ಒಂದು ವೆಲ್ಫೇರ್ ಅಸೋಸಿಯೇಷನ್ ಇಂದ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡಿದ್ರು. ಸೊ ಇಟ್ ವಾಸ್ ವಂಡರ್ಫುಲ್. ಅದೊಂಥರ ಆ ಕ್ಷೇತ್ರದಲ್ಲಿ ಹೋಗಿ ನಾವು ದರ್ಶನ ಮಾಡಿದಂಗೆ ಆ ತರ ಇದ್ವಿ. ದ ಹೋಲ್ ಡೇ ವಿ ಯೂಸ್ ಟು ಸಿಟ್ ವಿತ್ ಹಿಮ್. ಅದೇ ಇಟ್ ಇಸ್ ಲೈಕ್ ಯುವರ್ ನಿಮ್ಮ ಫ್ಯಾಮಿಲಿ ಫಂಕ್ಷನ್ ತರ. ಎಸ್ ಇಡೀ ದಿನ ಅವ್ರ ಜೊತೆ ಊಟ ಮಾಡ್ತಿದ್ವಿ, ಅವ್ರ ಜೊತೆ ಒಂದು ಇಡೀ ದಿನ ಕಳೀತಿದ್ವಿ. ಅಂಡ್ ಒಬ್ರು ಯಾರೋ ಗೆಸ್ಟ್ ಇರ್ತಿದ್ರು, ಮ್ಯೂಸಿಕ್ ಡೈರೆಕ್ಟರ್ ಆಗ್ಲಿ ಅಥವಾ ಲಿರಿಸಿಸ್ಟ್ ಆಗ್ಲಿ, ಯಾರಾದ್ರೂ ಒಬ್ರು ಗೆಸ್ಟ್ ಇರ್ತಿದ್ರು ಜೊತೆಗೆ. ಆ ಗೆಸ್ಟ್ ಜೊತೆಗೆ ಆ ಒಂದು ಅನುಭವನ ಅವ್ರು ಶೇರ್ ಮಾಡ್ತಿದ್ರು. ಅಂದ್ರೆ ಆ ಭಾಗ್ಯ ನನ್ಗೆ ಸಿಕ್ಕಿದೆ. ಅಂದ್ರೆ SPB ಅವರು ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಯಾವ ತರ ಇದ್ರು, ಅವ್ರು ಯಾವ ತರ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು, ಅದೆಲ್ಲ ಪ್ರತಿಯೊಂದು ನಮಗೆ ಸಿಕ್ತಿತ್ತು. ಅಂಡ್ ಫಸ್ಟ್ ಇನಿಷಿಯಲಿ ನಾನು ಒಬ್ಬನೇ ಹೋಗ್ತಿದ್ದೆ, ಬಿಕಾಸ್ ಐ ವಾಸ್ ನಾಟ್ ಮ್ಯಾರಿಡ್. ಸೊ ಒಬ್ಬನೇ ಹೋಗ್ತಿದ್ದೆ. ದೆನ್ ವೈಫ್ ನ ಕರ್ಕೊಂಡು ಹೋದೆ. ಬಟ್ ವೈಫ್ ನ ಕರ್ಕೊಂಡು ಹೋದಾಗ ಹಿ ಆಲ್ವೇಸ್ ಯೂಸ್ ಟು ಟೆಲ್, ನೀವು ನೆಕ್ಸ್ಟ್ ಬಂದಾಗ 3 ಬರ್ಬೇಕಂತ. ಅಲ್ಲ, ಅವ್ರ ಅಪಾರ ಆಶೀರ್ವಾದದಿಂದಾನೇ ನನ್ನ ಮಗ ಹುಟ್ಟಿದ್ದು ನಿಜವಾಗ್ಲು. ಸೊ ಅವರಿಗೂ ಸಹ ಅವ್ರ ಮಗನ ಹೆಸರೇ ನಾನು ಇಟ್ಟಿರೋದು. ಅವ್ರ ಮಗನ ಹೆಸರು ಶ್ರೀ ಆಡ್ ಮಾಡಿದ್ರೆ ಅಷ್ಟೇ. ಚರಣ್ ಇಸ್ ಹಿಸ್ ನೇಮ್ ಆಕ್ಚುಲಿ. SPB ಸರ್ ಮಗನ ಹೆಸರು ಚರಣ್. ಸೊ ಐ ಹ್ಯಾವ್ ಆಡೆಡ್ ಶ್ರೀ ಚರಣ್. ಸೊ ದಟ್ ಮೀನ್ಸ್ ನಾವು ಎಲ್ಲ ಒಂದೇ ಫ್ಯಾಮಿಲಿ ಅಂತ ನೀವು. ಸೊ ದಟ್ ಇನ್ನು ನಿಯರ್ ಬೈ ಅಂತ ಆಗ್ಬೋದು. ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಅವರ ಒಂದು ಆಶೀರ್ವಾದ ಸಿಕ್ಕಿದೆ. ಎಸ್, ನೀವು ಹೇಳಿದ್ರಲ್ಲ ಈಗ ಮಮತಾ ಅವರಿಗೂ SPB ಆಶೀರ್ವಾದ ಸಿಕ್ಕಿದೆ. ಅವರು ಶಿ ಇಸ್ ಆಲ್ಸೋ ವೆರಿ ಮಚ್ ಲಕ್ಕಿ, ಐ ಕ್ಯಾನ್ ಸೇ. ಹೌದಾ? ಹೌದೌದು. ಅಚ್ಯುತಾನ್ ಅವರು, ಮೇಡಮ್ ಐ ವಾಂಟ್ ಟು ಹಿಯರ್ ಮಡಿಕೇರಿ ಸಿಪಾಯಿ ಅಂತ ಅಂತಿದ್ದಾರೆ. ಖಂಡಿತ ಆಡೋಣ, ಯಾಕಿಲ್ಲ, ವೈ ನಾಟ್. AAA ಕ್ಯಾಟರಿಂಗ್ ಅಂಡ್ ಈವೆಂಟ್ ಮ್ಯಾನೇಜ್ಮೆಂಟ್
Sing one duet, Kya Khoob Lagti Ho. Okay, that is not SPB But song. today we are Definitely celebrating SPB. especially SPB songs. SPB songs. So definitely, I will try to consider your song next time, sir. Yes. When we sing Hindi songs. Definitely. ಸೊ ಇದನ್ನೆಲ್ಲ ಕೇಳಿದ್ಮೇಲೆ ಒಂದು ಅವ್ರದ್ದು ಹಿಟ್ ಸಾಂಗ್ ಒಂದು ಇದೆ, ಮೈನೆ ಪ್ಯಾರ್ ಕಿಯಾ ಅದ ಇನ್ನೊಂದು ಹಿಟ್ ಸಾಂಗ್ ಹಾಡೋಣ ಅಂತ. Definitely. ಸೊ ನೆಕ್ಸ್ಟ್ ಸೋಲೋ ಸಾಂಗ್ ಮೇರೆ ರಂಗಮೇ. Yeah. ಆಫ್ ದ ಗೋಲ್ಡನ್ ಸಾಂಗ್ ಫ್ರಮ್ ಮೈನೆ ಪ್ಯಾರ್ ಕಿಯಾ. ಇದು Yes. ಎಲ್ಲಾ ಸಾಂಗ್ಗಳು ಅದ್ಭುತವಾದಂತ ಹಿಟ್ ಸಾಂಗ್ಸ್. ಮೈನೆ ಪ್ಯಾರ್ ಕಿಯಾ ಹೌದು. ಎಲ್ಲಾರ್ಗು ಹೆಸರು ತಂದ್ಕೊಟ್ಟಿದ್ದಂತಹ ಮೂವಿ ಅದು. ಬರ್ಡೇ ಸ್ಪೆಷಲ್ ಸಾಂಗ್ ಇದು. ಬರ್ಡೇ ಸ್ಪೆಷಲ್ ಇದು. Yes. ಈ ಸಾಂಗ್ ಬರ್ಡೇ ಸ್ಪೆಷಲ್ ಸಾಂಗ್. Yes. ಇವಾಗ ಹಂಗೆ ಮ್ಯೂಸಿಕ್ ಕಲಿಯೋರ ಬಗ್ಗೆ ಅಂತ ಮಾತಾಡ್ತಿದ್ವಲ್ಲ ಅವಾಗ. Yes. ಸರ್, ಈ ಗವಾಯಿ ಸ್ಕೂಲ್ ಅಂತ ನಡೆಸ್ತಾ ಇದ್ದಾರಲ್ಲ, ಗವಾಯಿ ಅವರು ಗವಾಯಿಗಳ ಮಠ ಅಂತ ಮಠ ಇದೆಯಲ್ಲ, Yes. ಆ ವಿದ್ಯಾಲಯದಲ್ಲಿ ಮ್ಯೂಸಿಕ್ ಯಾರ್ ಬೇಕಾದ್ರೂ ಕಲಿಬೋದಾ? ಅದ್ರ ರಿಕ್ವೈರ್ಮೆಂಟ್ ಏನು? ಯಾಕೆಂದ್ರೆ ಈ ಜನರೇಷನ್ Yes. ಉತ್ತರ ಕರ್ನಾಟಕದ ಜನರಿಗೆ ಮೋಸ್ಟ್ಲಿ ಇದು ಗೊತ್ತೇ ಇರೋದಿಲ್ಲ, ಈ ಜನರೇಷನ್ ಅವ್ರಿಗೆ ಅಂತ ಹೌದು, ಅನ್ಕೋತೀನಿ. ಹೌದು. ಅದಲ್ಲಿ ಕಲ್ಸ್ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾರೆ ಸಹ ಗೊತ್ತಿಲ್ಲ. ಹೌದು. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಇಲ್ಲ, ಹೇಳ್ಬೇಕು ಅಂತ ಎಜುಕೇಶನ್ ಅನ್ನೋಂಗಿದ್ರೆ. ಅಲ್ಲಿ ಎಜುಕೇಶನ್ ಫ್ರೀ ಇದೆ ಆಕ್ಚುಲಿ. ಅಂಧ ಮಕ್ಕಳಿಗೆ ಆಕ್ಚುಲಿ ಸ್ಪೆಷಲಿ ಫಾರ್ ಬ್ಲೈಂಡ್ children. ಚಿಲ್ಡ್ರನ್ ಅಂತ ಆಕ್ಚುಲಿ ಇದೆ. ಸೊ ಅಂಧ ಮಕ್ಕಳಿಗೆ ಇಲ್ಲ, ಬೇರೆಯವ್ರಿಗೆ ಆಕ್ಚುಲಿ ಅಲ್ಲಿ ಅಡ್ಮಿಷನ್ ಕೊಡಲ್ಲ. ಹೌದಾ? ಅಂದ್ರೆ ಅದು ಆ ಒಂದು ಸೆಕ್ಷನ್ ಬೇರೆ ಮಾಡಿದ್ದಾರೆ. ಸರಿ ಸರಿ. ಬೇರೆ ಮಕ್ಕಳಿಗೆ ಬ್ಲೈಂಡ್ ಸ್ಪೆಷಲಿ ಅಂಧ ಮಕ್ಕಳಿಗೆ ಅಂತಾನೆ ಅದೊಂದು ಬೇರೆಯವರಿಗೆ ಅಡ್ಮಿಷನ್ ಸಿಗುತ್ತಾ ಅಲ್ಲಿ? ಅದು ಸಿಗುತ್ತೆ. ಹೌದು. ಸಿಗುತ್ತೆ. ಅಲ್ಲಿ ಸೊ ದೇ ಕ್ಯಾನ್, ಅದು ಮ್ಯೂಸಿಕ್ ಅಂತಾನೆ ಹೇಳ್ಕೊಡಕ್ಕೆ ಅಂತ ತಾನೆ ಮ್ಯೂಸಿಕ್ ವಿದ್ಯಾಲಯ ಅದು. ಬಿ ಮ್ಯೂಸಿಕ್ ಎಲ್ಲ ಮಾಡ್ಬೋದು ಅದ್ರಲ್ಲಿ. Yes, yes. ಆ ಥರ ಎಲ್ಲ ಸೊ ಇದೆ. ನೀವು ಇವಾಗ ರೆಗ್ಯುಲರ್ ಆಗಿ ಸ್ಕೂಲ್ ನಾನು ಅಲ್ಲಿ ಆಕ್ಚುಲಿ ಜಾಯ್ನ್ ಆಗಿದ್ದು ಕಾರಣ ಬೇರೆ ರೀತಿ. ಅಂದ್ರೆ ನನಗೆ ಒಂದು ಸಂಗೀತ ಏನು, ಹಿಂದೂಸ್ತಾನಿ ಅಂದ್ರೆ ಏನು, ಹಿಂದೂಸ್ತಾನಿ ಅಂದ್ರೆ ಬಹಳ ಒಲವು ನನಗೆ, ತುಂಬಾ ಇಷ್ಟ ನನಗೆ. ಬಿಕಾಸ್ ಐ ಟು ಲಿಸನ್ ಟು ಅಬ್ದುಲ್ ರಶೀದ್ ಖಾನ್ ಅವರ ಹಾಡುಗಳು ಕೇಳ್ತಿದ್ದೆ. ಆಮೇಲೆ ಬಸವರಾಜ್ ರಾಜ್ಗುರು ಅವ್ರದ್ದೆಲ್ಲ ಹಾಡುಗಳು ಕೇಳ್ತಿದ್ದೆ, ಅವ್ರ ತಾನಗಳೆಲ್ಲ ಕೇಳ್ತಿದ್ದೆ. ಬಹಳ ಖುಷಿ ಕಲಿಬೇಕು ನನಗೆ ಒಂದು ತುಡಿತ ಶುರು ಆಯ್ತು. ಅಂಡ್ ಆ ಏಜ್ ಅಲ್ಲಿ ಐ ವಾಸ್ 27-28 ಏಜ್ ಅಲ್ಲಿ, ಆ ಏಜ್ ಅಲ್ಲಿ ಅಲ್ಲಿ ಅಡ್ಮಿಷನ್ ಕೊಡಲ್ಲ. ಆಮೇಲೆ ಅಂಧ ಮಕ್ಕಳಿಗೆ ಮಾತ್ರ ಕೊಡೋದು. ಅಂಥದ್ರಲ್ಲಿ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ನಾನು SPB ಅವರ ಅಭಿಮಾನ ಅಂತ ಹೇಳಿ ಆಕ್ಚುಲಿ ಇವತ್ತು ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ಕಿರೋದೇ ಅವರಿಂದ, ಆ ದೇವರಿಂದನೇ. ಎಸ್. ಓಕೆ. ಅಂದ್ರೆ ಅಲ್ಲಿ ಅಭ್ಯಾಸ ಹೇಗಿರುತ್ತೆ ಅಲ್ಲಿದು ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳ್ಬಹುದು ಅಂತಂದ್ರೆ? ಬೆಳಿಗ್ಗೆ ನಿಮ್ಗೆ ಈಗ 4 ಗಂಟೆಗೆ ಎಬ್ಬಿಸ್ತಾರೆ, ಎದ್ದಿಲ್ಲ ಎದ್ದು ನಾವು ಅಭ್ಯಾಸ ಮಾಡ್ಲೇಬೇಕು, ರಾಗದ ಅಭ್ಯಾಸ ಮಾಡ್ಲೇಬೇಕು. ಸೊ ಅದು ಮಾಡದೇ ಇದ್ರೆ ನಮಗೆ ಅದು ಒಳ್ಳೇದಲ್ವಾ ಸರ್? ಬಿಕಾಸ್ ಇಲ್ಲ, ನಮಗೆ ಊಟ ಸಹ ಸಿಗಲ್ಲ ನಿಮ್ಗೆ ಅಲ್ಲಿ, ಇಲ್ಲ ನೀವು ಅಭ್ಯಾಸ ಮಾಡ್ಲಿಲ್ಲ ಅಂದ್ರೆ. ಎಸ್. ಸೊ ಆ ಒಂದು ಶಿಸ್ತಿತ್ತು. ಅಂಡ್ ಆ ಟೈಮ್ ಅಲ್ಲಿ ಅಲ್ಲಿ ಆಶ್ರಮ ಸೇರ್ಬೇಕಂದ್ರೆ ಆಕ್ಚುಲಿ ಐ ವಾಸ್ ನಾನ್ ವೆಜಿಟೇರಿಯನ್ ಅವಾಗ. ಸೊ 3 ವರ್ಷ ಅಲ್ಲಿ ಇದ್ದೆ ಅಲ್ವಾ ನಾನು. ಐ ವಾಸ್ ಟೋಟಲಿ ಪ್ಯೂರ್ ವೆಜ್ ಆಗಿ ಇದ್ದೆ ನಾನು. ಸೊ ಹಾಗಾಗಿ ಅದು ಅಲ್ಲಿ ಒಂದು ಪದ್ಧತಿ ಏನಿತ್ತು ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತಿದ್ವಿ. ಸೊ ಒಂದು ಚೆನ್ನಾಗಿತ್ತು. ಇಟ್ ವಾಸ್ ವಂಡರ್ಫುಲ್. ಇವನ್ ಟಿಲ್ ಟುಡೇ ಇದೇ ತರ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಇದೆಯಾ? ಏನಾದ್ರು ನಿಮ್ಗೆ ಏನಾದ್ರು ಅಪ್ಡೇಟ್ಸ್ ಗಳಿದೆಯಾ ಅಲ್ಲಿ ವಿದ್ಯಾಲಯದ್ದು? ಅಲ್ಲಿ ನಡೀತಿದೆ. ಈಗ ಪುಟ್ಟರಾಜ್ ಗವಾಯಿಗಳು ಅವರು ಲಿಂಗಕ್ಕೆ ಆದ್ಮೇಲೆ ಅದನ್ನೇ ನೆಕ್ಸ್ಟ್ ಬೇರೆಯವರು ಟೇಕ್ ಓವರ್ ಮಾಡಿದ್ದಾರೆ. ಸರಿ, ಬಟ್ ಸೇಮ್ ಕೈಂಡ್ ಆಫ್ ಅಂದ್ರೆ ಈ ಮಕ್ಕಳಿಗೆ ಅಂದ್ರೆ ಆರ್ಥಿಕವಾಗಿ ಇವಾಗ ಸಂಗೀತನೇ ಕಲಿಬೇಕು, ಆದ್ರೆ ಆರ್ಥಿಕವಾಗಿ ಅವ್ರಿಗೇನು ತೊಂದರೆ ಇಲ್ಲ, ಅವರಿಗೆ ಸಪೋರ್ಟ್ ಸಿಗುತ್ತೆ. ಸೊ ಉತ್ತರ ಕರ್ನಾಟಕದ ಜನಗಳು ತುಂಬಾ ನನಗೆ ಮೆಸೇಜ್ಗಳು ಮಾಡ್ತಿರ್ತೀರಾ, ಮೇಡಮ್ ನಾನು ಬರೀ 10th ಸ್ಟ್ಯಾಂಡರ್ಡ್ ಓದಿನಿ, PUC ಮಾಡಕ್ ಆಗಿಲ್ಲ, ನಂಗೆ ಹಾಡಕ್ ಇಷ್ಟ, ಏನ್ ಮಾಡ್ಬೇಕು ನೆಕ್ಸ್ಟ್? ಬೇಕು ಅಲ್ವಾ? ಅದಕ್ಕೆ ನೀವು ಕಲಿಬೇಕು. ನೀವು ಬೇಸಿಕ್ ನೀವು ಏನೇ ಹಾಡ್ತೀರಾ ಅದಕ್ಕೆ ಬೇಸಿಕ್ ಹಿಂದೂಸ್ತಾನಿ ಕಲ್ತಿದ್ರಂತೂ ತುಂಬಾ, ಎಸ್ಪೆಷಲಿ ಪ್ರೊಫೆಷನಲ್ ಪ್ಲೇ ಬ್ಯಾಕ್ ಸಿಂಗಿಂಗ್ ನೀವು ತಗೊಳ್ತೀರಾ ಮುಂದಕ್ಕೆ ಅಂದ್ರೆ ಖಂಡಿತವಾಗಿ ಇದು ಬೇಕೇ ಬೇಕು ನಿಮ್ಗೆ. ಸೊ ಅದನ್ನ ನೀವು ಅಲ್ಲಿದ್ದು ನೀವು 3 ವರ್ಷ ಅದನ್ನ ಟ್ರೈನಿಂಗ್ ತಗೊಂಡ್ರೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ. ಇದು ಬೇಸಿಕ್ ಇತ್ತು ಅಂದ್ರೆ ಯಾರು ನಿಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ. ನೀವು ಸ್ಟುಡಿಯೋಗೆ ಧೈರ್ಯವಾಗಿ ಹೋಗ್ಬೋದು. ಇಟ್ ಈಸ್ ಲೈಕ್ ಎ ಬೇಸ್ಮೆಂಟ್. ಒಂದು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿ ಇರ್ಲೇಬೇಕು. ಆ ಬೇಸ್ಮೆಂಟ್ ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ನೀವು
ಇದನ್ನ ಶಾಸ್ತ್ರೀಯ ಸಂಗೀತ ಯಾವುದೇ ಫಾರ್ಮ್ಯಾಟ್ ಆದ್ರೂ ಕಲಿಬಹುದು, ಆದ್ರೆ ಹಿಂದೂಸ್ತಾನಿ ಕಲ್ತ್ರೆ ತುಂಬಾನೇ ಒಳ್ಳೇದು, ಎಸ್ಪೆಷಲಿ ಪ್ರೊಫೆಷನಲ್ ಪ್ಲೇ ಬ್ಯಾಕ್ ಸಿಂಗಿಂಗ್. ಯಾಕೆಂದ್ರೆ ಅಲ್ಲಿ ಬರುವಂತ ಹರ್ಕತ್ಗಳು ನೀವೆಲ್ಲ ಏನ್ ಹೇಳ್ಕೊಡ್ತಾರೆ ಅದೇನ್ ಪ್ರಾಕ್ಟೀಸ್ ಮಾಡ್ತೀರಾ ಅದು ನಿಮ್ಗೆ ಫಿಲಂ ಮ್ಯೂಸಿಕ್ ಹಳೆ ಸಾಂಗ್ಗಳಾಗ್ಲಿ ಹೊಸ ಸಾಂಗ್ ಯಾವುದೇ ಹಾಡೋಕ್ಕಾದ್ರೂ ನಿಮ್ಗೆ ಈಸಿ ಆಗುತ್ತೆ. ಸೊ ನೀವು ಎಷ್ಟೋ ಜನ ನನಗೆ ತುಂಬಾ ಮೆಸೇಜ್ ಮಾಡ್ತಿರ್ತೀರಾ, ದಯವಿಟ್ಟು ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಗವಾಯಿ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ, ಅದು ಗದಗ್ ಅಲ್ವಾ ಸರ್? ಗದಗಲ್ಲಿ ಗವಾಯಿಗಳ ಆಶ್ರಮ ಇದು. ಇಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಂಡು ನೀವಲ್ಲಿ ಬೇಸಿಕ್ ಏನ್ ಬೇಕೋ ಅದನ್ನೆಲ್ಲ ಕಲ್ತ್ಕೊಂಡು ಆಮೇಲೆ ನೀವು ಏನು ಸಾಧಿಸ್ಬೇಕು ಅಂತ ಇದ್ರೋ ನೀವು ಈಚೆ ಕಡೆ ಬಂದು ಅದನ್ನ ಡೆಫಿನೆಟ್ ಆಗಿ ಮಾಡ್ಬೋದು. ಅಲ್ಲಿ ಕಲ್ತಂತ ಕೆಲವು ಸ್ಟೂಡೆಂಟ್ಸ್ ನೋಡಿದೀನಿ, ಇವತ್ತು ಅವರು ಕ್ಲಾಸಸ್ ಸೆಪರೇಟ್ ಕ್ಲಾಸಸ್ ನೀವೇ ಓನ್ ನಿಮ್ಗೆ ಅವಾಗ ಕಾನ್ಫಿಡೆನ್ಸ್ ಬರುತ್ತೆ. ಖಂಡಿತವಾಗ್ಲೂ ನೀವು ನಿಮ್ದೇ ಓನ್ ಇದನ್ನ ಮ್ಯೂಸಿಕ್ ಸ್ಕೂಲ್ ಶುರು ಮಾಡ್ಬಿಡ್ಬೋದು ಅವಾಗ. ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ ನಿಮ್ಗೆ ಅವಾಗ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡ್ಮೇಲೆ SPB ಸರ್ ಅವರು ಹಾಡಿರುವಂತ ಡಿಫ್ರೆಂಟ್ ಜಾನರ್ ಇರುವಂತ ಸಾಂಗ್ ಒಂದು ರಿಕ್ವೆಸ್ಟ್ ಕೇಳಿದ್ರು ಅಚ್ಯುತ್ ಅವರು. ಅದರ ಇದೆಯಾ, ಅದು ಟ್ರ್ಯಾಕ್ ಇದೆಯಾ ಸರ್? ಟ್ರ್ಯಾಕ್ ನಿಮ್ಮಲ್ಲಿ ಮಡಿಕೇರಿ ಸಿಪಾಯಿ ಆನ್ಲೈನ್ ಸಿಗುತ್ತೆ ನೋಡಿ, ಅಷ್ಟೊಳಗೆ ನೋಡಿ ನೀವಾಗ ಅದನ್ನ. ನಾನಿಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ನೋಡ್ತಾ ಇರ್ತೀನಿ, ಅಷ್ಟೊಳಗೆ ಅದನ್ನ ತೆಕ್ಕೊಳ್ಳಿ. ಕ್ಲೋಸ್ ಮಾಡಿ, ಅದು ಕ್ಲೋಸ್ ಮಾಡಿ. ಯೂಟ್ಯೂಬ್ ಅಲ್ಲಿ ಕೆಳಗಡೆ ತೆಕ್ಕೊಡ್ತಂತಾಳೆ. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಅಂತ ತಿಳಿಸ್ತಾ, ದಯವಿಟ್ಟು ಕಮೆಂಟ್ ಮಾಡಿ. ನೀವು ಮಾಡುವಂಥ ಕಮೆಂಟ್ಸೇ ನಮಗೆ ಮುಂದಿನ ಸಾಂಗ್ಗಳನ್ನ ಇನ್ನೂ ಚೆನ್ನಾಗಿ ಹಾಡಕ್ಕೆ ತುಂಬಾ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ, ಬಾಲು ಸಾಂಗ್ ಅವರು ಇವಾಗ ತಾನೇ ಈ ಇನ್ನು ಗವಾಯಿ ಸ್ಕೂಲ್ ಬಗ್ಗೆ ತಿಳಿಸ್ಕೊಟ್ರಲ್ಲ, ಅದ್ರದ್ದು ಡೀಟೇಲ್ಸ್ ಬೇಕು ಅಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಅದ್ರ ಡೀಟೇಲ್ಸ್ನ ಹಾಕಿಸ್ತೀನಿ. ಇದನ್ನ ಈ ವಿಡಿಯೋ ಈ ಲೈವ್ ಆದ್ಮೇಲೆ ಡೆಫಿನೆಟ್ ಆಗಿ ನೀವು ಅದನ್ನ ಟ್ರೈ ಮಾಡ್ಬೋದು. ಏಕೆಂದ್ರೆ ತುಂಬಾ ಜನ ನನಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ, ನಾನು ಬರೀ ಫಸ್ಟ್ PUC ಮಾಡಿದ್ದೀನಿ ಆಮೇಲೆ ಮುಂದಕ್ಕೆ ಓದಕ್ಕಾಗ್ತಾ ಇಲ್ಲ, 10th ಸ್ಟ್ಯಾಂಡರ್ಡ್ ಮಾಡಿದ್ದೀನಿ ಆಮೇಲೆ ಓದಕ್ಕಾಗ್ತಿಲ್ಲ, ಈ ಥರ ಎಲ್ಲ ಮೆಸೇಜ್ಗಳು ಕಳಿಸ್ತಿದ್ದೀರಾ. ನೀವು ಸಂಗೀತದಲ್ಲೇ ಮುಂದುವರಿಬೇಕು ಅಂತ ನೋಡಿದ್ರೆ ಡೆಫಿನೆಟ್ ಆಗಿ ಇದು ಒಂದು ಬೆಸ್ಟ್ ಚಾಯ್ಸ್. ಇದು ನಿಮ್ಗೆ ಇದು ಬೆಸ್ಟ್ ಚಾಯ್ಸು. ಸೊ ನೀವು ಇಲ್ಲಿ ಹೋಗಿ ಟ್ರೈ ಮಾಡಿ. ಅಲ್ಲಿ 3 ವರ್ಷ ನಿಮ್ಗೆ ರೆಸಿಡೆನ್ಷಿಯಲ್ ಸ್ಕೂಲ್, ಅದು ನಿಮ್ಗೆ ಅಲ್ಲಿ ಟ್ರೈನಿಂಗ್ ಆಯ್ತು ಅಂತಂದ್ರೆ ಇಟ್ ಈಸ್ ದ ಬೆಸ್ಟ್. ಅದು ಬೇಸ್ಮೆಂಟ್ ಸಿಕ್ಕಂಗೆ ನಿಮ್ಗೆ. ಅದಾದ್ಮೇಲೆ ನಿಮ್ಗೆ ಇದನ್ನ ಪ್ರೊಫೆಷನಲ್ ಪ್ಲೇಬ್ಯಾಕ್ ಸಿಂಗಿಂಗೇ ಆಗಿರ್ಬೋದು, ಅಥವಾ ನೀವೇ ಓನ್ ಆಗಿ ನಿಮ್ಮ ಮ್ಯೂಸಿಕ್ ಸ್ಕೂಲ್ ನಡೆಸ್ತೀನಿ ಅಂತಾನೆ ಆಗಿರ್ಬೋದು. ಇವಾಗ ನಾವು ಹೆಂಗೆ ಎಲ್ಲ ನಡೆಸ್ತಾ ಇದೀವಿ ಆ ಥರ ಖಂಡಿತ ನಿಮ್ಗೆ ಸ್ಕೂಲ್ ಸ್ಟಾರ್ಟ್ ಮಾಡಕ್ಕೆ ಅಥವಾ ಬೇರೆ ಎಲ್ಲರೂ ನೀವು ಟೀಚಿಂಗ್ನ ಮಾಡಕ್ಕೆ ಖಂಡಿತವಾಗ್ಲೂ ಇದು ಹೆಲ್ಪ್ ಆಗುತ್ತೆ. ಸೊ ಈ ಸಾಂಗ್ ಸಿಗ್ತಾ ಅದು? ಓಕೆ, ಅಚ್ಯುತ್ ಅವರು ಒಂದು ಸಾಂಗ್ನ ರಿಕ್ವೆಸ್ಟ್ ಮಾಡಿದ್ರು, SPB ಸರ್ ಮತ್ತೆ ಚಿತ್ರಮ್ಮ ಅವರು ಹಾಡಿರುವಂತ ಯಾವ್ದದು ಮಡಿಕೇರಿ ಸಿಪಾಯಿ ಅಲ್ಲ, ಫಿಲಂ ಹೆಸರು ಮುತ್ತಿನ ಹಾರ ಚಿತ್ರದ ಮಡಿಕೇರಿ ಸಿಪಾಯಿ ಸಾಂಗ್ ನ ರಿಕ್ವೆಸ್ಟ್ ಮಾಡಿದ್ರು. ಸೊ ಈ ಸಾಂಗ್ ನ ಹಾಡುವಂತ ಸಮಯ. ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಹಂಸಲೇಖ ಸರ್. ಹಂಸಲೇಖ ಅವರ ಮ್ಯೂಸಿಕ್ ಅಲ್ಲಿ ಸಾಹಿತ್ಯ ಸಂಗೀತ ಎರಡು ಹಂಸಲೇಖ ಅವ್ರದ್ದು. ಎ ಬ್ಯೂಟಿಫುಲ್ ಸಾಂಗ್ ಫ್ರಮ್ ಮುತ್ತಿನಹಾರ ಮಡಿಕೇರಿ ಸಿಪಾಯಿ. ಈ ಹಾಡಿನ ರಿಕ್ವೆಸ್ಟ್ ಮಾಡಿದಂಥ ಅಚ್ಯುತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೋಪ್ ನಿಮಗೆ ಇಷ್ಟ ಆಯಿತು ಈ ಸಾಂಗ್ನ ಅಂತ ಅನ್ಕೋತೀನಿ. ಕ್ಲೋಸ್ ಸರ್. ಆಮೇಲೆ ಹಾಗೆ ನಾವು ಮಾತಾಡ್ತಾ ಇದ್ವಿ, ನಿಮ್ಮ ಸ್ಟಾರ್ ಮ್ಯೂಸಿಕ್ ಅಕಾಡೆಮಿ, ಸ್ಟಾರ್ಸ್ ಮೆಲೋಡಿನ? ಓಕೆ, ಇದನ್ನ ಯಾವಾಗ ಶುರು ಮಾಡಿದ್ದು? ಇದರ ಉದ್ದೇಶಗಳು ಅಥವಾ ನೀವು ಏನೇನು ವಾಟ್ ಆರ್ ಯುವರ್ ಆಕ್ಟಿವಿಟೀಸ್? ನಾನು ಬೆಂಗಳೂರು ಬಂದಿದ್ದ ಉದ್ದೇಶನೇ ನಾನು ಪಡೆದಂತಹ ಕೆಲವು ಅವಮಾನಗಳಾಗ್ಲಿ,
ನಾನು ಪಡೆದಂತ ಕಷ್ಟಗಳಾಗ್ಲಿ ಅದನ್ನ ಬೇರೆ ಯಾರು ಎದುರಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಗಳೂರು ಬಂದೆ. ಬೇರೆ ಸಿಂಗರ್ಸ್ ಯಾರು ಎದುರಿಸಬಾರ್ದು, ಅಪ್ಕಮಿಂಗ್ ಲೈಕ್ ಅಮೇಚರ್ ಸಿಂಗರ್ಸ್ ಅವರು ಅದನ್ನ ಫೇಸ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬೆಂಗಳೂರು ಬಂದೆ. ಆಮೇಲೆ ಇದು ಒಂದು ಸ್ಟಾರ್ಸ್ ಮೆಲಡಿ ಇನ್ಸ್ಟಿಟ್ಯೂಷನ್ ಅನ್ನೋದನ್ನ ಸಂಸ್ಥೆನ ಇಲ್ಲಿ ಎಷ್ಟು ವರ್ಷ ಆಗಿದೆ ಸರ್? ಆಕ್ಚುಲಿ ಇದು 25 years ಇಂದ ನಡೀತದೆ. ಅಂದ್ರೆ ಅಲ್ಲಿ ಬೆಂಗಳೂರು ಹುಬ್ಳಿಯಲ್ಲಿ ನಾನು ಮಾಡ್ತಿದ್ದೆ, ಸೊ ಅದನ್ನ ನಾನು ಅದನ್ನೇ ಸೇಮ್ ಕಂಟಿನ್ಯೂ. ಬಟ್ ಇಲ್ಲಿ ಒಂದು ಬೆಂಗಳೂರಲ್ಲಿ ಮಾಡಿದಂತ ಏನಿದೆ ಈ ಸಂಸ್ಥೆ ಬಹಳ ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಅದು ಪ್ರಾರಂಭವಾಯಿತು. ಅದರಲ್ಲಿ ಕಲಿತಂತಹ ನಮ್ಮಲ್ಲಿ ನಿಹಾರಿಕಾ ಅಂತ ಶಿ ಸ್ಟುಡ್ ರನ್ನರ್ಸ್ ಅಪ್ ಆಗಿ CTV ಸರಿಗಮಪದಲ್ಲಿ. ಎಸ್, ಅವಳು ಮೊದಲಿಗೆ ಫಸ್ಟ್ ಗೆ ನಾನು ಯು ಬಿಕೇಮ್ ಎ ಮೆಂಟರ್ ಎಸ್ ಫಾರ್ ಸ್ಟಾರ್. ಎಸ್ ಎಸ್. ಆಮೇಲೆ ಸೊ ಮೊದಲಿಗೆ ಅವರಿಗೆ ಎದೆ ತುಂಬೆ ಹಾಡುವನ್ನು ಅಲ್ಲಿ ಕಳಿಸ್ತಿದ್ದೆ. ಸೊ ನಮ್ಮ ಗುರುಗಳ ಅಲ್ಲಿ ಆಸ್ ಅ ಜಡ್ಜಸ್ ಆಗಿದ್ದ ಹೋಸ್ಟಿಂಗ್ ದಟ್ ಶೋ. ಸೊ ಹಾಗಾಗಿ ಅಲ್ಲಿ ಬಹಳ ಚೆನ್ನಾಗಿ ಶಿ ಪರ್ಫಾರ್ಮ್ಡ್. ಬಟ್ ಅಲ್ಲಿ ಒಂದು ನಂಬರ್ 1 ಆಗಕ್ಕಾಗಿಲ್ಲ. ಅಂಡ್ ಅಲ್ಲಿಂದ SPB ಅವ್ರ ಕಡೆಯಿಂದ ಒಂದು ಲೆಟರ್ ತಗೊಂಡು ಅವರು ಒಂದು ರೆಕಮೆಂಡೇಶನ್ ಇಂದ ಅವ್ರಿಗೆ ZTV ಸರಿಗಮಪಗೆ ಹೋಗ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟೆ. ಅಂಡ್ ZTV ಸರಿಗಮಪದಲ್ಲಿ ಅವ್ರಿಗೆ she performed there and runners up ಆಗಿ ಒಂದು ಹೆಸರು ತಂದು ಕೊಟ್ರು ನಮ್ಮ ಸಂಸ್ಥೆಗೆ ಆಸ್ ಎ ಮೆಂಟರ್ ಅಂತ. ನಿಮ್ಗೊಂದು ಅದೊಂದು ಹೆಮ್ಮೆ ಇರುತ್ತೆ, ಸಾರ್ಥಕತೆ ಇರುತ್ತೆ ಅಲ್ವಾ? ಓಕೆ. ಸೊ ಇದರಲ್ಲಿ ಎಷ್ಟು ಜನ ನಿಮ್ಗೆ ಸ್ಟೂಡೆಂಟ್ಸ್ ಇದ್ದಾರೆ ಅಂಡ್ ವಾಟ್ ಆರ್ ದ ಆಕ್ಟಿವಿಟೀಸ್? ಏನೇನು ಆಕ್ಟಿವಿಟೀಸ್ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ. ಆಮೇಲೆ ನಮ್ಮಲ್ಲಿ ಎಲ್ಲಾ ತರದ ಒಂದು ಕ್ಲಾಸ್, ಅಂದ್ರೆ ಈ ಸಿಂಗಿಂಗ್ ಕ್ಲಾಸ್ ಅಲ್ಲಿ ಸ್ಪೆಷಲಿ ಸಿನಿಮಾ ಹಾಡು ಅಷ್ಟೇ ಇರಲ್ಲ. ಇಲ್ಲಿ ಭಾವಗೀತೆ, ಭಕ್ತಿಗೀತೆ, ಜಾನಪದ, ದೇವರ ನಾಮ, ಪ್ರತಿಯೊಂದು ಎಲ್ಲ ಜಾನರ್ ಇರುತ್ತೆ. ಆಮೇಲೆ ಏಜ್ ಲಿಮಿಟ್ ಎಲ್ಲೂ ಇಲ್ಲ ಇದ್ರಲ್ಲಿ, ಏನೂ ಇಲ್ಲ. ಇಲ್ಲಿ ಒಂದು 6 ವರ್ಷದಿಂದ 60 ವರ್ಷದ ತನಕ ಎಲ್ಲರೂ ಬರ್ತಾರೆ, ಬೆಳಿತಾರೆ. ಆಮೇಲೆ ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್ ಲಕ್ಷ್ಮಿ ಅವರೇ, ವಿ ಹ್ಯಾವ್ ನಿಮಾನ್ಸ್ ಪೇಷಂಟ್ ಆಲ್ಸೋ ನಮ್ಮಲ್ಲಿ. ಅಂದ್ರೆ ಮೆಂಟಲ್ ರಿಟೈರ್ಡ್ ಅಂದ್ರೆ ಅವರಿಗೆ ಒಂದು ಕೋಪ ಬರೋದಾಗ್ಲಿ, ಇಂಥ ಒಂದು ಕೆಲವೊಂದು ಅಂತ ಸ್ಟೂಡೆಂಟ್ ಕೂಡ ನಾವು ಚೇಂಜ್ ಮಾಡಿದೀವಿ. ಅಂದ್ರೆ ಅವರ ಒಂದು ಟ್ಯಾಬ್ಲೆಟ್ ತಗೊಳ್ಳುವಂತ ಶಕ್ತಿ ಇದೆ. ಸೊ ಅದನ್ನ ನೀವು ಇದರಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಆಮೇಲೆ ನಮ್ಮಲ್ಲಿ ಎಷ್ಟೋ ಜನ ಒಂದೇನು ಪ್ರೊಫೆಷನಲ್ ಆಗ್ಬೇಕಂತ ಒಂದು ಉದ್ದೇಶ ಕೆಲವರಿಗೆ ಇರಲ್ಲ. ಮನಃಶಾಂತಿ ಬೇಕು, ನಮ್ಮ ಆತ್ಮತೃಪ್ತಿಗೆ ನಾನೇನ್ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂತ. ಬಟ್ ಆತ್ಮತೃಪ್ತಿಗೆ ಯಾರು ಬರ್ತಾರೆ ಅವರು ಬಹಳ ಅದ್ಭುತವಾಗಿ ಹಾಡಿರ್ತಾರೆ. ಹಂಗೆ ಯಾವಾಗ್ಲೂ ಪ್ರೊಫೆಷನಲ್ ಆಗ್ಬೇಕು ಅಂತ ಬಂದಿರೋರು ಎಲ್ಲ ಅಯ್ಯೋ ನಂಗೇನೋ ಬೇರೆ ಇನ್ನೇನೋ ಡೈವರ್ಟ್ ಆಗೋಯ್ತು, ಬೇರೆ ಎಲ್ಲೋ ಡೈವರ್ಟ್ ಆಗೋಗಿರುತ್ತೆ, ಅವ್ರಿಗೇನೋ ಕೆಲಸ ಸಿಕ್ಕಿರುತ್ತೆ, ಏನೋ ಆಗೋಗ್ಬಿಡುತ್ತೆ. ಸೊ ಅವರಲ್ಲಿ ಡೈವರ್ಟ್ ಆಗ್ಬಿಡ್ತಾರೆ. ಹಂಗೆ ಆಗೋದದು ಆ ರೀತಿ. ಅಂಡ್ ಇದು ಪ್ರಾರಂಭ ಮಾಡುವಾಗ SP ಬಾಲಸುಬ್ರಹ್ಮಣ್ಯಂ ಅವರು ನಮ್ಮ ಗುರುಗಳ ಒಂದು ಅಪಾರ ಆಶೀರ್ವಾದ ತಗೊಂಡು ಶುರು ಮಾಡಿದ್ದು. ಅವರು ಹೇಳಿದ್ರು, ಯು ಜಸ್ಟ್ ಕೀಪ್ ಆನ್ ಗೋಯಿಂಗ್, ನೀವು ಹಾಡ್ ನೀವು ಮಾಡಿ, ನೀವು ಅವ್ರಿಗೆ ಗೈಡ್ ಮಾಡಿ, ಅವ್ರು ಎಷ್ಟು ಮಟ್ಟಿಗೆ ಹೋಗ್ತಾರೆ ಅವ್ರಿಗೆ ಬಿಟ್ಟು. ಹೌದು ಹೌದು, ಅವರವರ ಹೇಳಿದ್ದಾರೆ. ಆ ವಿಡಿಯೋ ಕೂಡ ಅವರವರ ಪ್ರತಿಭೆ ಮೇಲೆ ಆಮೇಲೆ ಡಿಪೆಂಡ್ ಆಗುತ್ತೆ ಅದು, ಅಲ್ವಾ? ಐ ಆಮ್ ಸೋ ಲಕ್ಕಿ ದಟ್ ಆ ವಿಡಿಯೋ ನಮ್ಮ ವೈಫ್ ಕ್ಲಿಪ್ಪಿಂಗ್ ಮಾಡಿದ್ರು. He was saying that. Yes. ಹೌದಾ? ಓಕೆ ಓಕೆ. ಸೊ ಆ ರೀತಿ ಒಂದು ಅನುಭವಗಳು. ಓಕೆ. ಇವಾಗ ಅದೇ ಡಿಫ್ರೆಂಟ್ ಜಾನರ್ಸ್ ಎಲ್ಲಾವುದು ಟ್ರೈ ಮಾಡಿದ್ದಾರೆ. ಎಲ್ಲಾ ತರದ ಹಾಡನ್ನ ಹಾಡುವಂತ ಅವರಿಗೆ ಅವಕಾಶ ಸಿಕ್ತು ಅನ್ನೋದಕ್ಕೆ ಒಂದು ಸ್ವಾಭಿಮಾನ ಚಿತ್ರದ ದೂರದ ಊರಿಂದ ಸಾಂಗ್ ತಗೊಳ್ಳೋಣ, ಡ್ಯುಯೆಟ್ ಸಾಂಗ್. ಖಂಡಿತ. ರವಿಚಂದ್ರನ್ ಮತ್ತೆ ಮಹಾಲಕ್ಷ್ಮಿ ಅವರು ನಟಿಸಿರುವಂತಹ ಚಿತ್ರ ಇದು. ಮ್ಯೂಸಿಕ್ ಸರ್ ಐ ಥಿಂಕ್ ಹಂಸಲೇಖ ಅವರೇ, ಗಣೇಶ್. ಓಕೆ, ಯಾರೋ ಗೊತ್ತಿಲ್ಲ ನನಗೆ, ಐ ಹ್ಯಾವ್ ನೋ ಐಡಿಯಾ. ನಿಮಗೆ ಗೊತ್ತಿದ್ರೆ ಯು ಕ್ಯಾನ್. ಸ್ವಾಭಿಮಾನ ಚಿತ್ರದ ದೂರದ ಊರಿಂದ ಸಾಂಗು ನಿಮ್ಗೆಲ್ಲರಿಗಾಗಿ. ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ಈ ಲೈವ್ನ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ಪ್ರೋಗ್ರಾಮ್ ಅಂತ. ಅದು ಮತ್ತೆ ಫೇಸ್ಬುಕ್ಕಲ್ಲಿ ಯಾರು ಜಾಯ್ನ್ ಆಗ್ತಾ ಇದ್ದೀರಾ ನಮ್ಮನ್ನ ಫಾಲೋ ಮಾಡಿ. ಮತ್ತೆ ನನ್ನ ಫೇಸ್ಬುಕ್ ಪೇಜ್ ಏನಿದೆ ಅಲ್ಲಿ ಒಂದು ಗ್ರೂಪ್ ಮಾಡಿದ್ದೀನಿ. ನಿಮಗೆಲ್ಲ ನಿಮ್ಮ ಸಾಂಗ್ಗಳನ್ನು ನಿಮ್ಮ
ಏನು ವಿಡಿಯೋಗಳನ್ನು ಶೇರ್ ಮಾಡೋಕ್ಕೆ ಅಂತ. ಅದರಲ್ಲಿ ನೀವು ಶೇರ್ ಮಾಡ್ಬೋದು, ಎಲ್ಲರೂ ಜಾಯಿನ್ ಆಗಿ ಅದಕ್ಕೆ ಅಂತ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಇದೆಲ್ಲದ್ರ ಲಿಂಕ್ಸು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸಾಹಿತ್ಯ RN ಜೇಗೋಪಾಲ್ ಅವ್ರದ್ದು, ಮತ್ತೆ ಶಂಕರ್ ಗಣೇಶ್ ಅವರ ಸಂಗೀತ ನೋಡಿದ್ರ ಬಹಳ ಅದ್ಭುತವಾದ ಸಂಗೀತ ಕೊಡ್ತಾರೆ. ಅವರು ಒಂಥರ ಇಳೆಯರಾಜ, ಇಟ್ ಇಸ್ ಕನ್ನಡದ ಇಳೆಯರಾಜ, ಕನ್ನಡದ ಇಳೆಯರಾಜ ಅಂತ ಹೇಳ್ಬೋದು. ಶಂಕರ್ ಗಣೇಶ್ ಅವರು ಎಸ್, ಬ್ಯೂಟಿಫುಲ್ ಸಾಂಗ್. ಆಸ್ ಅವಾಗ್ಲೇ ಅನ್ಕೊಂಡ್ವಲ್ಲ ಹಂಗೆ ಕನ್ನಡದ ಇಳೆಯರಾಜ ಅವರು ಅಲ್ವಾ. ಆಮೇಲೆ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ SPB ಅವರು ಹಿ ವಾಸ್ ಮಿಮಿಕ್ರಿ ಆರ್ಟಿಸ್ಟ್ ಆಕ್ಚುಲಿ. ಗೊತ್ತಾ ನಿಮ್ಗೆ? ಅವ್ರ ಕಾಲೇಜ್ ಡೇಸ್ ಅಲ್ಲಿ ಅವ್ರ ಪ್ರೊಫೆಸರ್ಸ್ ಎಲ್ಲ ಮಿಮಿಕ್ರಿ ಮಾಡ್ತಿದ್ರು ಅಂತೆ. ಸೊ ಆ ಮಿಮಿಕ್ರಿ ಮಾಡ್ತಾ ಎಸ್, ಸೊ ಮಿಮಿಕ್ರಿ ಮಾಡ್ತಾ ಏನಾಗಿದೆ, ಅದು ಪ್ರತಿಯೊಬ್ಬರು ಸ್ಟಾರಿಗೆ ಅವ್ರದೇ ಶೈಲಿಯಲ್ಲಿ ಅವ್ರು ಹಾಡ್ತಿದ್ರು. ಹೇಗೆ ಮಾತಾಡ್ತಾರೆ, ಯಾಕಂದ್ರೆ ರವಿಚಂದ್ರನ್ ಅವ್ರಿಗೆ ಯಾರು ಡಬ್ಬಿಂಗ್ ಯಾರು ಮಾಡ್ತಿದ್ರು, ಮಧು ಆರ್ ಸಂಬಡಿ, ಐ ಡೋಂಟ್ ರಿಮೆಂಬರ್ ದ ನೇಮ್. ಅವ್ರು ಮಾತಾಡೋ ಸ್ಟೈಲ್, ಯಾರ್ ಆನರ್, ಹೌದು ಆನರ್, ನನಗೆ ಅನ್ಯಾಯ ಆಗಿದೆ, ಎಸ್ ಅಂತ ಈ ತರ ಮಾತಾಡೋ ಸ್ಟೈಲ್, ಅದೇ ಸ್ಟೈಲ್ ಅಲ್ಲಿ ಈ ಹಾಡು ನೀವು ಅಬ್ಸರ್ವ್ ಮಾಡಬಹುದು. ಬೇರೆ ಕರೆದಂತ ಊರಿಂದ ಅದೆಲ್ಲ ನೋಡಿದ್ರೆ, ವರ್ಡ್ಸ್ ನೋಡಿದ್ರೆ ನಿಮ್ಗೆ ಹಾಗೆ ಅನ್ಸುತ್ತೆ. ಜಾನಪದ ಶೈಲಿಯಲ್ಲಿ. ಎಕ್ಸಾಕ್ಟ್ಲಿ. ಓಕೆ, ಇವಾಗ ನೀವು ನಿಮ್ಮ ಸ್ಕೂಲಲ್ಲಿ ಇವಾಗ SPP ಸರ್ ಅವ್ರ ಅಷ್ಟೊಂದು ನಿಕಟ ಸಂಪರ್ಕ ಇತ್ತು ನಿಮ್ಗೆ, ಮತ್ತೆ ಅವ್ರು ಏನೇನ್ ಹೇಳ್ತಿದ್ರು ಅದೆಲ್ಲ ಫಾಲೋ ಮಾಡ್ತಿದ್ರಿ, ಎಲ್ಲ ಮಾಡ್ತಿದ್ರಿ. ಅವರು ಎಷ್ಟೊಂದು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ, ಹೌದು ಅಲ್ವಾ? ಸೊ ಅದನ್ನೇನಾದ್ರು ಇಂಪ್ಲಿಮೆಂಟ್ ಮಾಡುವಂತ ಕೆಲ್ಸಗಳೇನಾದ್ರು ನಿಮ್ಮ ಇದರಲ್ಲಿ? ಖಂಡಿತ ನಾವು ಮಾಡಿದೀವಿ. ಯಾಕಂದ್ರೆ ಅಂದ್ರೆ ಇವನ್ ಟ್ರೈನಿಂಗ್ ಕೂಡ ಯಾವ ತರ ಕೊಡ್ಬೇಕು, ಸ್ಟೂಡೆಂಟ್ಸ್ ಯಾವ ತರ ಟ್ರೈನಿಂಗ್ ಕೊಡ್ಬೇಕು, ಮತ್ತೆ ನಾವು ಯಾವ ತರ ಡೈಟ್ ಮಾಡ್ಬೇಕು, ಹಾಡಲ್ಲಿ ಎಷ್ಟು ನಾವು ಹಾಡನ್ನ ಚೆನ್ನಾಗಿ ಬರ್ಬೇಕು ಅಂದ್ರೆ, ಧ್ವನಿ ಚೆನ್ನಾಗಿ ಬರ್ಬೇಕು ಅಂದ್ರೆ, ಅವ್ರು ಏನ್ ಹೇಳ್ತಾರೆ, ನಾನು ಎಷ್ಟೋ 20 ವರ್ಷ ನಾನು ಡ್ರಿಂಕ್ಸ್ ಮಾಡಿದೀನಿ, 20 ವರ್ಷ ನಾನು ಸ್ಮೋಕ್ ಮಾಡಿದೀನಿ, ನೀವು ಮಾಡಬೇಡಿ ಅಂತ ಅವ್ರು ಸಜೆಷನ್ಸ್ ಕೊಡೋದು. ನಂದಿಂತ ತಪ್ಪುಗಳಾಗಿದೆ, ನಂದಾಗಿದೆ, ಬಿಕಾಸ್ ನನಗೆ ದೈವ ಶಕ್ತಿಯಿಂದ ಏನೋ ಅದು ನಡೆದೋಗಿದೆ, ಐ ಹ್ಯಾವ್ ಡನ್ ಇಟ್. ಅವ್ರು ಹೇಳ್ತಾರೆ, ಅಂದ್ರೆ ಅವ್ರ ದೇಹದಲ್ಲಿ ಅದನ್ನ ತಡೆಯೋ ಶಕ್ತಿ ಅದು ಎಲ್ಲರಿಗೂ ಆಗೋದಿಲ್ಲ, ಖಂಡಿತ ಆಗಲ್ಲ. ಸೊ ಹೀಸ್ ಅಡ್ವೈಸಿಂಗ್ ವಾಟ್ ಹಿ ಸೇಸ್ ಇಸ್, ಅದು ಯಾವುದೋ ಒಂದು ಹಿಂದಿನ ಜನ್ಮದ ಯಾವುದೋ ಒಂದು ಇತ್ತು, ಕಂಟಿನ್ಯೂ ಮಾಡೋದು, ಅದನ್ನ ನಾನು ಕಂಟಿನ್ಯೂ ಮಾಡಿದೆ ಅಂತ ಹೇಳ್ತಾರೆ. ಸೊ ಆ ರೀತಿ ಅವ್ರು ಅಡ್ವೈಸ್ ಕೊಡೋದು, ಐಸ್ ಕ್ರೀಮ್ ನ ಅವಾಯ್ಡ್ ಮಾಡಿ, ಅಂಡ್ ಲೇಟ್ ನೈಟ್ ಜಾಗರಣೆ ಮಾಡೋದನ್ನ ಅವಾಯ್ಡ್ ಮಾಡಿ, ಇದೆಲ್ಲ ಪ್ರತಿಯೊಂದು ಹೇಳ್ತಾರೆ. ಸೊ ಆ ರೀತಿ ನಾವು ಖಂಡಿತ ಅದನ್ನ ಪಾಲಿಸ್ತಾ ಬಂದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ರೀಚ್, ಆ ಲೆವೆಲ್ ರೀಚ್ ಆಗ್ಬೋದು. ಮತ್ತೆ ರಿಹರ್ಸಲ್ಸ್ ನಾವು ಮಾಡಲೇಬೇಕು. ಆಮೇಲೆ ಬೇಸಿಕ್ ಅಟ್ಲೀಸ್ಟ್ ಹಿಂದೂಸ್ತಾನಿ ನೀವು ಕಲೀಲೇಬೇಕು. ನನಗೆ ಆಕ್ಚುಲಿ ನಾನು ಹಾಡುಗಳನ್ನ ಕಳಿಸಿರುವಾಗ ವರ್ಧನ್ ಅವರೇ ತಾವು ಮನೋಧರ್ಮದಲ್ಲಿ ಹಾಡ್ತೀರ ಅಂತ ಹೇಳ್ತಿದ್ರು, ಅಂದ್ರೆ ವಿದೌಟ್ ಲರ್ನಿಂಗ್ ಎನಿಥಿಂಗ್. ಸೊ ನಮ್ದೊಂದು ಅಂದ್ರೆ ಹಾಡಿನ ಧಾಟಿ ಕೇಳಿಸ್ಕೊಳ್ಳೋದು, ಹೌದು, ಹಂಗೆ ನಮ್ಮ ಶೈಲಿಯಲ್ಲಿ ಆ ರೀತಿ ತಾವು ಹಾಡ್ತೀರ, ಮನೋಧರ್ಮದಲ್ಲಿ ಹಾಡೋದು ಅಂತ. ಸೊ ನನಗೆ ಬಹಳ ಖುಷಿ ಆಗ್ತಿತ್ತು, ಒಂದ್ ರೀತಿ ಒಳ್ಳೆ ಕಾಂಪ್ಲಿಮೆಂಟ್ ಅಂತ ನನಗೆ ಅನ್ಸೋದು. ಅಂಡ್ ಬಟ್ ಒಂದ್ ಹೇಳ್ತಿದ್ರು, ಯು ಶುಡ್ ಲರ್ನ್ ಕ್ಲಾಸಿಕಲ್ ಅಂತ ಹೇಳ್ತಿದ್ರು. ಆ ಒಂದು ಕಾರಣಕ್ಕೆ ನಾನು ಗದಗಲ್ಲಿ ಒಂದು ಟ್ರೈನಿಂಗ್ ಅವರ ಅಡ್ವೈಸ್ ಮೇಲೆ ಸೇರ್ಕೊಂಡ್ರೆ, ಅವ್ರು ಹಾಕಿದ ದಾರಿನೇ ನಾನು ಇವತ್ತಿಗೂ ನಡೀತಿರೋದು. ಸೊ ಅವರ ಮತ್ತೆ ಬೇರೆ ಬೇರೆ ತರ ಡಿಫ್ರೆಂಟ್ ಜಾನರ್ ಹಾಡಿರುವಂತ ಸಾಂಗ್ಗಳು ಅಂದ್ರೆ, ನೆಕ್ಸ್ಟ್ ಅವರು ಈ ಕಲಾತ್ಮಕ ಚಿತ್ರಗಳಲ್ಲಿ ಸಹ ಹಾಡಿ ಸೈ ಅಂತ ಪ್ರೈವೇಟ್ ಆಲ್ಬಮ್ಸ್ ಗಳೇ ಆಗಿರ್ಬೋದು. ಎಲ್ಲಿದ್ದೆ ಇಲ್ಲಿ ತನಕ, ಅದು ಕೂಡ ಸಿನಿಮಾದಲ್ಲಿ ಅದು ಎಲ್ಲಿಂದಲೋ ಬಂದವರು ಚಿತ್ರದ ಈ ಸಾಂಗ್, ಭಾವಗೀತೆ ಕೂಡ ಹಾಡಿದ್ದಾರೆ. ಭಾವಗೀತೆನೂ ಹಾಡಿದ್ದಾರೆ. ಇವಾಗ ಆ ಸಾಂಗ್ ನ ತಗೊಳ್ಳೋಣ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದಲೋ ಬಂದವರು ಚಿತ್ರದ್ದು. ನಿಮ್ಗೆ ಇಫ್ ಯು ಆರ್ ಓವರ್ ಸ್ಟ್ರೈನ್ ಆಗಿದೆ ಅಂದ್ರೆ ಐ ವಿಲ್ ಸಿಂಗ್ ಒನ್ ಸೋಲೋ ಸಾಂಗ್. ಏನ್ ಪರವಾಗಿಲ್ಲ. SPB ಬಗ್ಗೆ ಇಷ್ಟೆಲ್ಲ ಹೇಳಿದ್ರೆ ಆ ಎನರ್ಜಿ ಸಿಗಲ್ವಾ ನನಗೆ? ತುಂಬಾ ಚೆನ್ನಾಗಿ ಎನರ್ಜಿ ಸಿಕ್ಕಿದೆ ನನಗೆ. ಸೊ ಎಲ್ಲಿದ್ದೆ ಎಲ್ಲಿಂದಲೋ ಬಂದವರು ಚಿತ್ರದ ಎಲ್ಲಿದ್ದೆ ಇಲ್ಲಿ ತನಕ. ಇದಕ್ಕೆ ಯಾರು ಮ್ಯೂಸಿಕ್ ಮಾಡಿರೋದು ಅಂತ ಏನಾದ್ರು? ಸಿ ಅಶ್ವಥ್
ಇಲ್ಲ 1980 ಬಂದಿದ್ದಾಗಿದೆ. ಲೋಕೇಶ್ ಅವರಿಗೆ ಇದು ಡೆಡಿಕೇಟ್ ಅಂತ ಹೇಳ್ಬೋದು ನಾವು. ಬಂದೆವ್ವ ನಿನ್ನ ಕಂಡು ನಾನ್ ಯಾಕೆ ಕರಗಿದೆನೋ, ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ, ನಿನ್ನ ಕಂಡು ನಾನ್ ಯಾಕೆ ಕರಗಿದೆನೋ, ಸುಡುಗಾಡು ಹೈದನ್ನ ಕಂಡವಳು ನೀನ್ ಯಾಕೆ ಈಟೊಂದು ಗಾಯಾಗಿ ಮರುಗಿದೆಯೋ, ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ, ನಿನ್ನ ಕಂಡು ನಾನ್ ಯಾಕೆ ಕರಗಿದೆನೋ, ನಿನ್ನ ಐದನ್ನ ಕಂಡವಳು ನೀನ್ ಯಾಕೆ ಈಟೊಂದು ತಾಯಾಗಿ ಮರುಗಿದೆಯೋ, ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ, ನಿನ್ನ ಕಂಡು ನಾನ್ ಯಾಕೆ ಕರಗಿದೆನೋ, ಹುಡುಗಾಡು ಹೈದನ್ನ ಕಂಡವಳು ನೀನ್ ಯಾಕೆ ಈಟೊಂದು ತಾಯಾಗಿ ಮರುಗಿದೆಯೋ, ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ, ನಿನ್ನ ಕಂಡು ನಾನು ಯಾಕೆ ಕರಗಿದೆನೋ, ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದೆವ್ವ, ನಿನ್ನ ಕಂಡು ನಾನು ಯಾಕೆ ಕರಗಿದೆನೋ, ನಿನ್ನ ಕಂಡು ನಾನು ಯಾಕೆ ಕರಗಿದೆನೋ. ಧನ್ಯವಾದಗಳು. ಇವಾಗ ಮುಂದಿನ ಗೀತೆ ಒಂದು ಡ್ಯುಯೆಟ್ ಸಾಂಗ್ ತಗೋತೀವಿ. ಅದಕ್ಕಿಂತ ಮುಂಚೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ SPP ಸರ್ ಅವರ ಅಂದರೆ ಅವರು ಹೇಳ್ಕೊಟ್ಟಿರೋದನ್ನ ನಾವೇನಾದ್ರು ಅನುಸರಿಸ್ಬೇಕಾದ್ರೆ ನಾವೇನೇನು ಅನುಸರಿಸ್ಬೋದು ಅಂತ. Yes. ಇದಕ್ಕೆ ಅಂತಾನೆ ನಾನೊಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ. Okay. ಯಾರಿಗೆ ಅದನ್ನ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ, ಖಂಡಿತ ನನ್ನ ಈ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ನಿಮಗೆ ಗೊತ್ತಿರಬಹುದು. ಅದರಲ್ಲಿ ಜೂನಿಯರ್ SPB ನೀವಾಗಬೇಕಾ ಅಂತ ಟೈಟಲ್ ಇಟ್ಟಿದ್ದೀನಿ ಆ ಸಾಂಗ್, ಇದಕ್ಕೆ ವಿಡಿಯೋಗೆ. ಅದರಲ್ಲಿ ಒಂದು 10 ಪಾಯಿಂಟ್ಸ್ ಅವರು ಬೇರೆ ಬೇರೆ ಇಂಟರ್ವ್ಯೂಗಳಲ್ಲಿ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ, ಟಿಪ್ಸ್ಗಳನ್ನು ಏನು ಕೊಟ್ಟಿದ್ದಾರೆ ಹೊಸ ಅಂದ್ರೆ ನ್ಯೂ ಜನರೇಷನ್ ಸಿಂಗರ್ಸ್ಗೆ, ಅದನ್ನ ತಿಳಿಸಿದ್ದೀನಿ ನಿಮ್ಗೆ. ಅದು ಇಂಗ್ಲಿಷಲ್ಲೂ ಇದೆ ಮತ್ತೆ ಹಿಂದಿನಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಯಾರಿಗೆ ಅದನ್ನ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದೆ, ಖಂಡಿತ ನೀವು ವಿಸಿಟ್ ಮಾಡಿ. ಆ ವಿಡಿಯೋನಲ್ಲಿ ನೀವು ಡೀಟೇಲ್ಸ್ ನ ತಿಳ್ಕೊಬಹುದು ಅಂತ ಹೇಳ್ತಾ, ಮೊದಲು ಫಾಲೋ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಮೇಡಮ್ ಕಂಟಿನ್ಯೂ ಆಗಿ ಬಹಳ ಡೆಡಿಕೇಟೆಡ್ ಆಗಿ ರಾಗ್ ರಂಜಿನ್ ಅನ್ನೋ ಒಂದು ವಾಟ್ಸಪ್ ಗ್ರೂಪ್ ಇದೆ ನಮ್ದು. ಆ ಒಂದು ಗ್ರೂಪ್ಗೆ ಬಹಳ ಅದ್ಭುತವಾಗಿ ಅವರ ಸಕ್ರಿಯವಾಗಿ ಅವರ ಪೋಸ್ಟ್ ಹಾಕ್ತಾನೆ ಇರ್ತಾರೆ. ಅಂಡ್ ಒಂದಲ್ಲ ಒಂದ್ ದಿವಸ ನೋಡ್ತಾರೆ, ಇವತ್ತಲ್ದಿದ್ರೆ ನಾಳೆ ನೋಡ್ತಾರೆ. ಅಲ್ಲ, ಆ ಒಂದು ನಿರಂತರವಾಗಿದೆಲ್ಲ ಅದು ಬಹಳ ಇಂಪಾರ್ಟೆಂಟ್. ಹೌದು, ಯಾವಾಗ್ಲೂ ನೀವು ಕನ್ಸಿಸ್ಟೆನ್ಸಿ ಇಸ್ ಮೋರ್ ಇಂಪಾರ್ಟೆಂಟ್. ದಟ್ಸ್ ಮೋರ್ ಇಂಪಾರ್ಟೆಂಟ್. ಹೌದು, ಕನ್ಸಿಸ್ಟೆನ್ಸಿ. ಇವತ್ತಲ್ದಿದ್ರೆ ಇವತ್ತು ಇವ್ರು ಯಾವಾಗ್ಲೂ ಆಗ್ತಿರ್ತಾರಲ್ಲ, ನೋಡೋಣ ಅಂತ ಒಂದ್ಸತಿ ನೋಡೋಣ ಅಂತ ಟಚ್ ಮಾಡ್ತಾರೆ. ಆಮೇಲೆ ಒಂದು 20 ಟಿಪ್ಸ್ ಅಂತ ಒಂದು SPB ಅವರೇ ಹಿ ಹ್ಯಾಸ್ ಕ್ರಿಯೇಟೆಡ್ ಒಂದು ಟಿಪ್ಸ್, 20 ಟಿಪ್ಸ್ ಅಂತ ಇದೆ. ಆ 20 ಟಿಪ್ಸ್ ಅಲ್ಲಿ ಒಂದು ಟಿಪ್ ನಾನು ನಿಮಗೆ ಹೇಳಿದ್ದು, ಬಿಕಾಸ್ 20 years I have smoked, 20 years I have done ಅಂತ. one of the tips. Yes. ಟಿಪ್ಸ್ ಆತರ 20 ಟಿಪ್ಸ್ ಕೊಟ್ಟಿದ್ದಾರೆ. ಅದು ನಮ್ಮ ಹತ್ರ ಲಿಖಿತ ಇದೆ ಆಕ್ಚುಲಿ. ಮೇನ್ ಆಗಿ ಅವರು ನಾನ್ ಇದ್ರಲ್ಲಿ ಮಾಡಿರುವಂತದ್ರಲ್ಲಿ ಮೇನ್ ಟಿಪ್ ಏನು ಅಂತಂದ್ರೆ, ನೀವು ಹಾಡ್ಬೇಕಾದ್ರೆ ಆ ಹಾಡನ್ನ ಬೈ ಹಾರ್ಟ್ ಮಾಡ್ಕೊಂಡು ಹೋಗಿದ್ರೆ ಯು ವಿಲ್ ನಾಟ್ ಸಿ ದ ಲಿರಿಕ್ಸ್. ಇಲ್ದಿದ್ರೆ ಲಿರಿಕ್ಸ್ ಮೇಲೆ ಗಮನ ಹೋಗ್ತಿರುತ್ತೆ, ಅದರದ್ದು ಆ ಸಾಹಿತ್ಯದ ಏನಿರುತ್ತೆ, ಸೊಗಡು ಏನಿರುತ್ತೆ, ಅದ್ರಲ್ಲಿ ನಿಮ್ಗೆ ನೀವು ಅದಕ್ಕೆ ಒತ್ತು ಕೊಡಕ್ಕೆ ಆಗದೇ ಇಲ್ಲ. ಸೊ ಆದಷ್ಟು ಸಿಂಗರ್ಸ್ ಕಾಪಿ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ನಿಮ್ದೇ ಒಂದು ಸ್ಟೈಲ್ ಇಟ್ಕೊಂಡು, ಬೇರೆ ಯಾರೇ ಹಾಡಿರ್ಬೋದು ಆ ಸಾಂಗ್ ನ, ನಿಮ್ದೇ ಸ್ಟೈಲ್ ಅಲ್ಲಿ ನೀವು ಹಾಡಿ. ಅವ್ರು ಹಾಡಿದಾರೆ ಅಂತ ಅವ್ರು ಇಮಿಟೇಟ್ ಮಾಡಕ್ ಹೋಗೋದು, ಇವ್ರು ಇಮಿಟೇಟ್ ಮಾಡೋದು ಮಾಡಬೇಡಿ ಅಂತ. ಆಮೇಲೆ ಒಂದು ಹಾಡನ್ನ ಕೊಟ್ಟ ಮೇಲೆ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಡ್ಯೂಸ್, ಅದಕ್ಕೆ ಜಸ್ಟಿಸ್ ಕೊಡ್ಬೇಕು, ಜಸ್ಟಿಫೈ ಮಾಡೋದು ಅನ್ನೋದು ಅವರ ಅದರಲ್ಲಿ ಎಲ್ಲ ಇದರಲ್ಲಿ ಟಿಪ್ಸ್ ಗಳಲ್ಲೂ ಮೇನ್ ಉದ್ದೇಶ ಇದೆ. ಇವಾಗ ಮುಂದಿನ ಹಾಡು ಒಂದು ಡ್ಯುಯೆಟ್ ಸಾಂಗ್ ತಗೊಳ್ಳೋಣ. ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ.
ಈ ಪರ್ಟಿಕ್ಯುಲರ್ ಹಾಡು ನಾನು ನೀವು ಯಾವಾಗ ಕೇಳಿದ್ರು ನಾನು ಹಾಡ್ಲಿಕ್ಕೆ ರೆಡಿ ಇದ್ದೀನಿ. ಮಧ್ಯರಾತ್ರಿ 2 ಗಂಟೆ ಮಧ್ಯರಾತ್ರಿ 2 ಗಂಟೆ ಕೇಳಿದ್ರು ನಾನು ರೆಡಿ ಅಂತ ಒಂದು ಹಾಡಿದು. ಎಸ್. ಆಮೇಲೆ ಎಸ್ ಪಿ ವಿ ಅವರು ಸ್ಪೆಷಲಿ ಈ ಹಾಡು ನನಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಈ ಒಂದು ಹಾಡು ನೀವು ಕಲ್ತು ಬಿಟ್ರೆ ಸಾಕು, ಎವ್ರಿಥಿಂಗ್ ಇಸ್ ದೇರ್ ಇನ್ ದಿಸ್. ಪ್ರತಿಯೊಂದು ಇದೆ ಅದ್ರಲ್ಲಿ ಬರುವಂತ ನ್ಯೂಯಾನ್ಸಸ್, ಅದ್ರಲ್ಲಿ ಬರುವಂತ ಡೈನಾಮಿಕ್ಸ್ ಎಲ್ಲ ಪ್ರತಿಯೊಂದು ಇದರಲ್ಲಿ ಎವ್ರಿಥಿಂಗ್ ಇಸ್ ಅವೈಲಬಲ್ ದೇರ್ ಅಂತ ಇನ್ ದಟ್ ಸಾಂಗ್ ಅಂತ. ಇಲ್ಲಿ ಒಂದ್ ಸ್ವಲ್ಪ ಗಮನ ಹರಿಸೋಣ. ಯಾರ್ಯಾರು ಕಮೆಂಟ್ ನಮ್ಗೆ ಇಲ್ಲೇನು ಬರ್ತಾ ಇಲ್ಲ, ಡೆಫಿನೆಟ್ ಆಗಿ ನಾನು ಲೈವ್ ಮುಗಿದ್ಮೇಲೆ ಯಾರ್ಯಾರು ಕಮೆಂಟ್ ಮಾಡಿದಾರೋ ನಿಮ್ಗೆ ಎಲ್ಲರಿಗೂ ಡೆಫಿನೆಟ್ ಆಗಿ ಐ ವಿಲ್ ರಿಪ್ಲೈ ಟು ಆಲ್ ಯುವರ್ ಮೆಸೇಜಸ್. ಇಲ್ಲೇನು ನಮಗೆ ಕಾಣಿಸ್ತಾ ಇಲ್ಲ. ಇದು ಫೇಸ್ಬುಕ್ ಅಲ್ಲಿ ಯಾರು ಜಾಯ್ನ್ ಆಗ್ತಿದ್ರ ದಯವಿಟ್ಟು ನನ್ನ ಫಾಲೋ ಮಾಡಿ, ಮತ್ತೆ ನಮ್ಮ ಪೇಜ್ನ ಫಾಲೋ ಮಾಡಿ, ಸೊ ದಟ್ ನಿಮಗೆ ಅದರಿಂದ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಕೇಳೋಣ ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಈ ಸಾಂಗ್ನ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ ಹೊಸ ಭಾಷೆದು ರಸಕಾವ್ಯವಿದು ಇದು ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ. ನಿನ್ಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ಈ ನಿನ್ನನು. ഇരുളല്ലു കാണുವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತಿಗೆ. ಕಾಂತನೇ ನಾ ಕಂಡೆ ನನ್ನದೇ ಹೊಸ ಲೋಕವ. ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಹಾಸಿ ಕಾದೆ ನಡನೆ ಕನಸ ಹೊಸಕಿ ಬಿಡದೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ
ರಸಭಾಷೆಯಿದ ರಸಕಾವ್ಯವಿದ ಇದ ಹಾಡಲು ಲಕ್ಷ್ಮಿಗಳು ಬೇಕೆ ಲಲಲ 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 ಲಲಲ. ಈ ತರ ಎಸ್ ಪಿ ಬಿರೋ ಮಾಡ್ತಾರೆ, ಸ್ಟೇಜ್ ಮೇಲೆ ಹಾಗೆ ಮಾಡ್ಬಿಡ್ತಾರೆ. ಅದೇ ಅಭ್ಯಾಸ ನನಗೂ. ಓಕೆ, ಆಯ್ತು. ಇವಾಗ ಇಷ್ಟೊಂದೆಲ್ಲ ಅವ್ರ ಜೊತೆ ಒಡನಾಟ ಇದು ಎಲ್ಲ ಆದ್ಮೇಲೆ Yes. ನಿಮ್ಗೆ ಅವರು ಇಲ್ಲ ಅಂತ ಅನೌನ್ಸ್ಮೆಂಟ್ ಅಂದ್ರೆ ಫಿಸಿಕಲಿ ಈಸ್ ನೋ ಮೋರ್ ಅಂತ Yes. ಅಂದಾಗ ಆಗಿದಂತ ಅನುಭವಗಳು? ಖಂಡಿತ ನೋವಾಗತ್ತೆ. ಯಾಕಂದ್ರೆ ಅವರು ಬಿಕಾಸ್ ಹಿ ಇಸ್ ಪಾರ್ಟ್ ಆಫ್ ಯು ಅಂತ ನೀವು ಅನ್ಕೊಂಡಿದ್ರಿ. ಹೌದು. ಬಟ್ ಅವರು ತೀರ್ ಹೋದ್ಮೇಲೆ ಕೂಡ ಹಿ ವಾಸ್ ಕನೆಕ್ಟೆಡ್ ವಿತ್ ಮೀ. ಲೈಕ್ ಅದು ಆ ಥರ ಅನುಭವ ನನಗೆ ತುಂಬಾ ಆಗಿದೆ. ಮೇ ಬಿ ಲೈಕ್ ಈಗ ಕೆಲವರು ಪ್ಯಾರೆಂಟ್ಸ್ ತೀರೋಗಿರ್ತಾರೆ, ಬಟ್ ಅವ್ರ ಜೊತೆ ಇರುವಂತ ಅನುಭವ ಅವ್ರ ಮಕ್ಕಳಿಗೆ ಆಗತ್ತೆ. ಸೊ ಆ ರೀತಿ ನಾನು ಹೇಳೋದು, ನಮ್ಮ ಗುರುಗಳಿಗೂ ಅದೇ ರೀತಿ ನನಗೆ ನನ್ನ ಒಂದು ಅನುಭವ. ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಟ್ಯಾಟೋ ನಾನು ಹಾಕ್ಸ್ಕೊಳ್ಳುವಾಗ ಬಿಫೋರ್ ಹಿ ಡೈಸ್, ಸಾಯೋಕ್ಕಿಂತ ಮುಂಚೆ ಕೆಲವೊಂದು 6 ಸೆನ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಟ್ಯಾಟೋ ಹಾಕ್ಸ್ಕೊಳ್ಳುವಾಗ ಹೃದಯ ಇಲ್ಲಿ ಹಾರ್ಟ್ ಅಲ್ಲಿ ನಾನು ಟ್ಯಾಟೋ ಹಾಕ್ಸ್ಕೊಳ್ಳುವಾಗ ಹಾಕಿದ್ಮೇಲೆ ಫುಲ್ ಕಂಪ್ಲೀಟ್ಲಿ ಆ ಡಯಾಗ್ರಾಮ್ ಎಲ್ಲ ಆಯ್ತು. ದೆನ್ ಓಕೆ ಫೈನ್ ಅಂತ ನಾನು ಆಚೆ ಬಂದೆ. ಇಟ್ ವಾಸ್ ಇನ್ ಕೊರೋನಾ ಟೈಮಲ್ಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೆ. ಅಂಡ್ ಫೇಸ್ಬುಕ್ ಲೈವ್ ಅಲ್ಲಿ ಅವ್ರು ಹಾಡ್ತಾ ಇದ್ರು. ಹೌದು, ಬರ್ತಾ ಇದ್ರು, ತುಂಬಾ ಸತಿ ಬರ್ತಾ ಇದ್ರು ಅವಾಗ. ಅಂದ್ರೆ ದಿನ ಬಿಟ್ ದಿನ ಅಂತ ಒಂದ್ ಯಾವ್ದಾದ್ರು ಸಾಂಗ್ ಹಾಡೋದು. ನನ್ನ ಒಂದು ರಿಕ್ವೆಸ್ಟ್ ಕೂಡ ಹಾಡಿದ್ದಾರೆ. ಹೌದಾ? ಫೇಸ್ಬುಕ್ ಅಲ್ಲಿ ತುಸು ಮೇಲೆ ಬಿಸುಗಾಳಿ. ಹೌದಾ? ಆ ಹಾಡು ಹಾಡುವಾಗ ಕೂಡ ಒಂದೇನು ಸಣ್ಣ ಮಿಸ್ಟೇಕ್ ಮಾಡಿದ್ರು. ಸಾರಿ ಫಾರ್ ದ ಅಪ್ಲಾಸ್ ಅಂತ ಹೇಳಿ ಮತ್ತೆ ತಿರುಗಿ ಹಾಡಿದ್ರು. ನೋಡಿ ಎಷ್ಟು ವಿನಯತೆ ಅಂತ. ಸೊ ಏನಾಯ್ತು, ನಾನು ಟ್ಯಾಟೋ ಹಾಕಿಸ್ಕೊಂಡೆ, ಹಾರ್ಟ್ ಅಲ್ಲಿ ಟ್ಯಾಟೋ ಹಾಕಿಸ್ಕೊಂಡೆ. ಸೊ ಹೃದಯದಲ್ಲಿ ಯಾವತ್ತೂ ಇರ್ಲಿ ಅಂತ ಹಾಕ್ಸ್ಕೊಂಡೆ. ದೆನ್ ಆಚೆ ಬರುವಾಗ ನನ್ನ ಮೈಂಡ್ ಅಲ್ಲಿ ಏನಂತ ಅನಿಸ್ತು ಗೊತ್ತಿಲ್ಲ. ಮತ್ತೆ ನಾನು ಅವ್ರದ್ದು ಆಟೋಗ್ರಾಫ್ ತಗೋತೀನಿ ಇಲ್ಲೋ ಗೊತ್ತಿಲ್ಲ ಅಂದೆ. ಮತ್ತೆ ನಾನು ಅವ್ರ ಆಟೋಗ್ರಾಫ್ ನಾನು ತಗೋತೀನಿ ಇಲ್ಲೋ ಗೊತ್ತಿಲ್ಲ, ಆಟೋಗ್ರಾಫ್ ಒಂದು ಬರ್ಬಿಡಿ ಅಂತ ಇಲ್ಲಿ ಆಟೋಗ್ರಾಫ್ ಬರ್ಕೊಂಡೆ. ಇಲ್ಲಿ ಹಾಕ್ಸ್ಕೊಂಡೆ. ಅಂದ್ರೆ ಆಟೋಗ್ರಾಫ್ ಹಾಕ್ಸ್ಕೊಂಡೆ ಅಂದ್ರೆ ಅವ್ರದೇನ್ ಆಟೋಗ್ರಾಫ್ ಇದೆ ಅದನ್ನ ಅಚ್ಚೆಯಲ್ಲಿ ಹಾಕ್ಸ್ಕೊಂಡೆ. ದ ನೆಕ್ಸ್ಟ್ ಅವರು ಅದೇ ಒಂದು ವರ್ಷದಲ್ಲಿ ಅವರು ಇಲ್ಲ, ಈಸ್ ನೋ ಮೋರ್. ಸೊ ನನಗೊಂದು ಶಾಕ್ ಆಯ್ತು. ಆಮೇಲೆ ಯಾರು ಟ್ಯಾಟೋ ಮಾಡಿದ್ರು ಅವ್ರು ನನ್ನ ಫೋನ್ ಮಾಡಿ ಹೇಳಿದ್ರು, ಸರ್ ನಿಮ್ ಗುರುಗಳು ಹೋಗ್ಬಿಟ್ರು, ನೀವು ಹೇಗೆ ಹೇಳಿದ್ರೆ ಅದು ಆ ಮಾತು ನನ್ಗೆ ನಿಜವಾಗ್ಲೂ ವಂಡರ್ ಅನಿಸ್ತಾ ಇದೆ, ನನ್ಗೆ ಶಾಕ್ ಆಗ್ತಿದೆ ಅಂದ್ರು. ಸೊ ಆ ರೀತಿ ಕೆಲವೊಂದು 6 ಸೆನ್ಸ್ ಅದು ನಮ್ಗೆ ಇವಾಗ ನಾವು ತಂದೆ ತಾಯಿ ಕಳ್ಕೊಂಡಾಗ ನಮ್ಗೆ ಆಗುತ್ತಲ್ಲ ಆ ತರದ ಅನುಭವ. ಅದೇ ನಾನು ಹೇಳ್ತನಲ್ಲ, ನಿಮ್ಗೆ ಹೇಳ್ತಾ ಇದ್ನಲ್ಲ ಬೆಳಗ್ಗೆ, ನಮ್ಮ ಈ ಮುಂದ್ಗಡೆ ಇಲ್ಲಿ CCTV ಹಾಕಿದ್ದಾರೆ. ನಾವು ರಾತ್ರಿ ಹೊತ್ತು ಕೂತ್ಕೊಂಡು ಯಾವತ್ತೋ ಒಂದ್ ದಿವಸ ನಾವು ಅದನ್ನ ಅಬ್ಸರ್ವ್ ಮಾಡಿದ್ವು. ವಿ ಡಿಡ್ ನಾಟ್ ಅಬ್ಸರ್ವ್ ಎವ್ರಿ ಡೇ. ನಮ್ ತಂದೆ ತಾಯಿನ ಯಾವಾಗ್ಲೂ ಮಿಸ್ ಮಾಡ್ಕೊತಿರ್ತೀವಿ. ನನ್ನ ಫೋಟೋ ನೋಡಿದಾಗ ಅವ್ರು ಏನೋ ನನ್ಗೆ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ. ನಾವು ಮುಂದೆ ಹೋಗಿ ನಿಂತ್ಕೊಂಡ್ರೆ. ಸೊ ಅವತ್ತು ನಾವೇನೋ ವರ್ಕ್ ಮಾಡ್ತಾ ಇದ್ವಿ. ನಾನು ಅವನು ಏನೋ ಯಾವ್ದೋ ವಿಡಿಯೋ ಏನೋ ನಾಳೆ ದಿವಸ ಹಾಕ್ಬೇಕು, ಅದಕ್ಕೆ ಇದು ಮಾಡು ಇದನ್ನ ಮಾಡು ಅಂತ ನಾನು ಹೇಳ್ತಿದ್ದೆ, ಅವ್ನು ಹಾಕ್ತಿದ್ದ. ಸಡನ್ ಪಕ್ಕದಲ್ಲಿ ಒಂದು ಇದನ್ನ ಮೊಬೈಲ್ ಅದಕ್ಕೆ ಅಂತಾನೆ ಅಟ್ಯಾಚ್ ಮಾಡಿರೋದಿರುತ್ತೆ, ಅಲ್ಲಿ ಕಾಣಿಸ್ತಾ ಇರುತ್ತೆ ನಮ್ಗೆ ಯಾರು ಬಂದ್ರು ಹೋಗಿದ್ರು ಅಂತ. ಯಾರೋ ಬಂದ್ರು ಮನೆ ಹತ್ರ, ಬಾಗಿಲು ತಟ್ಟಿಲ್ಲ, ಬಾಗಿಲು ಮುಂದೆ ನಿಂತ್ಕೊಂಡಿದ್ರು. 2 ನಿಮಿಷ ನಿಂತಿದ್ರು. ಅದು ನಿಮ್ಗೆ ಹಿಂಗೆ ಗ್ರೀನ್ ಬಾಕ್ಸ್ ತೋರಿಸುತ್ತೆ ಯಾರು ಬಂದ್ರೆ. ಬಿಕಾಸ್ ವಿ ಹ್ಯಾವ್ ಗಿವನ್ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅಂದ್ರೆ ಮನುಷ್ಯರು ಯಾರು ಬಂದ್ರು ಡಿಟೆಕ್ಟ್ ಮಾಡು ಅಂತ. ಸೊ ಅದ್ ಬಂದ್ರೆ ಯಾರು ಮನುಷ್ಯರು ಬಂದ್ರು ಅದು ಹಿಂಗೆ ಒಂದು ಗ್ರೀನ್ ಹಿಂಗ್ ಬಾಕ್ಸ್ ತೋರಿಸುತ್ತೆ. ಗ್ರೀನ್ ಬಾಕ್ಸ್ ಕಾಣಿಸ್ತಾ ಇದೆ, ನೋಬಡಿ ಇಸ್ ದೇರ್. ಬಟ್ ಅಲ್ಲಿ ಯಾರು ಇಲ್ಲ. ಅಂದ್ರೆ ಯಾರು ಇಲ್ಲ, ಅದ್ರೊಳಗಡೆ ಯಾರು ಇಲ್ಲ, ನಮ್ಗೇನು ಕಾಣಿಸ್ತಾ ಇಲ್ಲ. ಆಮೇಲೆ ಅದು ಮೂವ್ ಆಯ್ತು, ಬಾಕ್ಸ್ ಮೂವ್ ಆಯ್ತು ಆ ಕಡೆಗೆ. ಅಲ್ಲಿ ದೇವ್ರ ಫೋಟೋ ಇಟ್ಟಿನಲ್ಲ ಅಲ್ಲಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಮತ್ತೆ ಬಂದು ನಂದು 2 ವೀಲರ್ ಒಂದ್ಸತಿ ನೋಡಿದ್ದು ಅಲ್ಲಿ ನಿಂತ್ಕೊಂಡ್ತು. ಮತ್ತೆ ಅಲ್ಲಿಂದ ನಮ್ಮ 4 ವೀಲರ್ ಹಿಂಗೆ ಅಲ್ಲಿ ಒಂದ್ಸತಿ ಆ ಕಡೆ ಸೈಡ್ ಹಿಂಗ್ ಹೋಗ್ಬಿಟ್ಟು ಆ ಕಡೆ ಪಾಸ್ ಆಗ. ಅದ್ಭುತ. ಆತರ ನಮ್ಗೆ ತುಂಬಾ ಬೇಕಾಗಿರೋರು ನಮ್ಗೆ ಆತರ ನಿಮ್ಗೆ ತುಂಬಾ ಜಾಸ್ತಿ ಅಂದ್ರೆ ಕನ್ಸಲ್ ಬಂದು
ಅವರು ಯಾಕೆಂದ್ರೆ ನಾನು ಪ್ರೋಗ್ರಾಮ್ ಹೋಗ್ಬೇಕಾರೆಲ್ಲ ಅಮ್ಮಂಗೆ ಹೇಳಿ ಮಲಗಿರ್ತಿದ್ದೆ. ನಾನು ಕಾಲೇಜಲ್ಲಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾನು 4:15 ನಾನು ಹೋಗ್ಬೇಕು, ನನಗೆ ಇದಿದೆ ಎಬ್ಬಿಸ್ಬಿಡು ಅಂತ ಮಧ್ಯಾಹ್ನ ಮಲಗಿದ್ರೆ ಅಮ್ಮ ಬಂದು ಎಬ್ಸ್ದಂಗೆ. ಇವಾಗ್ಲೂ ಅಷ್ಟೇ, ನನ್ಗೇನೆ ಎಷ್ಟೋ ಸತಿ ನಾವು ಇದನ್ನ ಇಟ್ಕೊಂಡಿದ್ರು ಮರ್ತೇ ಬಿಟ್ಟಿರ್ತೀವಿ ಅಲಾರಾಮ್ ಇಟ್ಕೊಳ್ಳೋದು, ಅಮ್ಮ ಬಂದು ಎಬ್ಬಿಸ್ದಂಗ ಆಗುತ್ತೆ ನನಗೆ. ನಿಜ ನಿಜ ಆ ಒಂದು ಫೀಲ್ ಬರುತ್ತೆ. ಯಾಕಂದ್ರೆ ಅವರು ನಮ್ಮ ಕನಸಲ್ಲಿ ಬಂದು ಅವ್ರು ನಮ್ಮ ಜೊತೆ ಆಗತ್ತೆ ಅವ್ರು ನನ್ನ ಜೊತೆ ಹಾಡ್ತಿದ್ದಾರೆ, ನನ್ನ ಜೊತೆ ಕಾಲ ಕಳೀತಿದ್ದಾರೆ. ದ ಹೋಲ್ ಡೇ ಐ ಆಮ್ ಸ್ಪೆಂಡಿಂಗ್ ವಿತ್ ಹಿಮ್. ಈ ತರ ಅದೇ ಹಚ್ಚ ಹಾಕಿಸ್ಕೊಂಡಿದ್ದು ಇಟ್ ಇಸ್ ಇದು ಅದು ನಿಜವಾಗ್ಲೂ ಸಿಕ್ಸ್ ಸೆನ್ಸ್, ಅದು ನಿಜವಾಗ್ಲೂ ಬಹಳ ವಂಡರಸ್ ನನಗೆ. ಮತ್ತೆ ಅವರು ಅವರ ಇದ್ ನೆನಪಲ್ಲಿ ಐ ಥಿಂಕ್ ನೀವು ನಾನ್ ವೆಜ್ ತಿನ್ನೋದನ್ನು ಬಿಟ್ಬಿಟ್ಟಿದ್ದಾರೆ ಇವಾಗ. ಎಸ್ ಡೆಫಿನೆಟ್ಲಿ ಅವ್ರ ನೆನಪಿಲ್ಲ ಅಂದ್ರೆ ಸಿ ಒಂದು ಫಾಲೋ ಮಾಡ್ತೀವಿ ಅಂದ್ಮೇಲೆ ಪ್ರತಿಯೊಂದು ಫಾಲೋ ಮಾಡೋದು ವಾಸಿ ಅಂತ ಅನ್ಸುತ್ತೆ ನನಗೆ. ಆಸ್ ಈಸ್ ಅ ಬ್ರಾಹ್ಮಿನ್, he doesn't eat a non-vegetarian. ಸೊ ಹಾಗಾಗಿ Jan 1 ಇಂದ ಈ 2025 ಇಂದ ನಾನು I have become ನ್ಯೂ ಇಯರ್ pure veg. ಇದು ನ್ಯೂ ಇಯರ್ Resolution. ರೆಸಲ್ಯೂಷನ್ ಮಾಡ್ಕೊಂಡಿದ್ದೀರಾ? ಅದು ನಮ್ಮ ಗುರುಗಳಿಗೆ ಸಮರ್ಪಣೆ ಅದು ಕೂಡ. ಸೊ ಆ ರೀತಿ ಮಾಡ್ಕೊಂಡಿದ್ದು. ಅಂಡ್ ಅವರು ತೀರ್ ಹೋದ್ಮೇಲೆ 11 days ಬಿಫೋರ್ ಒಳಗಡೆನೆ ನಾವು ಅಲ್ಲಿ ಹೋಗಿ ಸಮಾಧಿಯಲ್ಲಿ ಆ ಸಮಾಧಿ ಮಣ್ಣನ್ನ ತಂದು ನಾವು ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಏನ್ ಮಾಡಿದೀವಿ, ಆ ಮೂರ್ತಿ ಒಳಗಡೆ ಅವ್ರ ಮಣ್ಣು ಇಲ್ಲಿದೆ. ಸೊ ಅವ್ರ ಒಂದು ಅವ್ರು ನಮ್ಮಲ್ಲಿ ಇದಾರೆ ಅಂತ ನಿಮ್ ಜೊತೆ ಇದಾರೆ. ಎಸ್, ಯಾರೇ ಬಂದ್ರು ಕೂಡ ಹೇಳ್ತಾರೆ ಇಲ್ಲಿ ಒಂದು ಏನೋ ಒಂದು ಎನರ್ಜಿ ಇದೆ ಅಂತ ಹೇಳ್ತಾರೆ ನಮ್ ಸ್ಟುಡಿಯೋ ಬಂದವರು. ಸೊ ಅದೊಂಥರ ಒಂದು ಕ್ಷೇತ್ರ ಆಗ್ತಿದೆ ಈಗ, ಇವಾಗ ಒಂದು ಕ್ಷೇತ್ರ ಆಗ್ತದೆ. ಅದನ್ನ ಎಲ್ಲರೂ ಫೀಲ್ ಮಾಡಕ್ ಶುರು ಮಾಡಿದ್ದಾರೆ. ಎಸ್ 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 and I request everyone to please visit once ಬಂದ್ರೆ ಖಂಡಿತ ನಿಮಗೆ ಆ ಅನುಭವ. ಸರ್ ಲೈವ್ ಪ್ರೋಗ್ರಾಮ್ ಮಾಡ್ತೀರಲ್ಲ, ಅದ್ರ ಡೀಟೇಲ್ಸ್ ಹಂಗೆ ಹೇಳ್ಬಿಡಿ ಸರ್, ಹೇಳ್ಬಿಡಿ. ಯಾವಾಗ ಮಾಡ್ತೀರಾ, ಏನು, ನಾವು ಮಾಡ್ತಾ ಇರ್ತೀವಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅದನ್ನ anybody can participate. ಯಾಕಂದ್ರೆ ನಾವು ಸಿಂಗರ್ಸ್, ಎನಿ ಆರ್ಟಿಸ್ಟ್, ಎನಿ ಸಿಂಗರ್ಸ್ ಕ್ಯಾನ್ ಕಮ್ ಅಂಡ್ ಪರ್ಫಾರ್ಮ್. ನಾವು ಪ್ರತಿ ದಿನ ಒಂದೊಂದು ಒಬ್ಬೊಬ್ಬರು ಸಾಧಕನ ಕರೆದು ನಾವು ಸಂದರ್ಶನ ಕೂಡ ಮಾಡ್ತೀವಿ. ವಾರಕ್ಕೊಂದ್ಸತಿ? ಇಲ್ಲ ನಾವು ಆಕ್ಚುಲಿ ಪ್ರತಿದಿನ ಮಾಡ್ತಿದ್ವಿ, ಇವಾಗ ಸ್ವಲ್ಪ ಗ್ಯಾಪ್ ಆಗಿದೆ ಆಕ್ಚುಲಿ. ಸೊ ಮತ್ತೆ ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ಎವ್ರಿ ಡೇ ಮಾಡ್ತಿದ್ವಿ. ಎಸ್, 195 ಎಪಿಸೋಡ್ ಆಗಿದೆ. ಸೊ ಆಲ್ಮೋಸ್ಟ್ 200 ಆಗ್ತಾ ಬಂದಿದೆ. ಸೊ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಇದೆ, ನಿಮ್ಮೆಲ್ಲ ಸಹಕಾರ. ಅಲ್ಲ, ಒನ್ಸ್ ಇಂಟು ಅಂದ್ರೆ 1 week ಅಲ್ಲಿ 2 day ಟ್ವೈಸ್ ಆತರ ಶುರು ಮಾಡಿ. ಮಂಡೇ ಟು ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಹಂಗ್ ಶುರು ಮಾಡ್ಕೊಂಡು ಅವಾಗ ಏನಾಗುತ್ತೆ, ಯಾಕೆಂದ್ರೆ ಎಲ್ಲರಿಗೂ ಸ್ಯಾಟರ್ಡೆ ಸಂಡೇನೆ ಬರಕ್ಕಾಗಲ್ಲ, ಬೇರೆಯವರು ಬೇರೆ ದಿವಸ ಫ್ರೀ ಇರ್ತಾರೆ. ಸೊ ಅದನ್ನ ನೋಡ್ಕೊಂಡು ನೀವು ಯು ಕ್ಯಾನ್ ಪ್ಲಾನ್. ಸೊ ಯಾರಿಗೆ ಲೈವ್ ಅಲ್ಲಿ ಅವ್ರ ಲೈವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೋ ಖಂಡಿತ ಅವರು ದೇ ಕ್ಯಾನ್ ಆಲ್ಸೋ. ಗೌರಿ ಪ್ರಸಾದ್ ಸರ್ ಜಾಯ್ನ್ ಆಗಿದ್ದಾರೆ. ಹಾಯ್ ವರ್ಧನ್ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಗೌರಿ ಪ್ರಸಾದ್ ಅವರೇ. ನಮಸ್ಕಾರ ಸರ್. ಅಕ್ಷರ ಆಡಿಟೋರಿಯಂ ಅವ್ರದ್ದು ನೋಡಿದೆ ನಾನು, ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಶ್ರೀವಾಣಿ ಇಸ್ ವಾಚಿಂಗ್ ಅಂತ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ಜಾಯ್ನ್ ಆಗ್ತಾ ಇದ್ದೀರಾ ಎಲ್ಲರೂ ದಯವಿಟ್ಟು ನಿಮ್ಮ ಕಮೆಂಟ್ಗಳನ್ನ ಹೇಗ್ ಬರ್ತಾ ಇದೆ ಅಂತ ತಿಳಿಸಿ. ಅದೇ ನಮಗೆ ಮುಂದಿನ ಹಾಡುಗಳನ್ನ ಹಾಡಕ್ಕೆ ಸ್ಫೂರ್ತಿ. ಇವಾಗ ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವರ ಒಂದು ಬ್ಯೂಟಿಫುಲ್ ಆದಂತ ಒಂದು ಭಾವಗೀತೆ, ಇದಕ್ಕೆ ಸಂಗೀತ ನೀಡಿದ್ದಾರೆ ಬಾಲಿ ಅವರು. NS ಲಕ್ಷ್ಮೀನಾರಾಯಣ ಭಟ್ ಅವರ ಈ ಬ್ಯೂಟಿಫುಲ್ ಸಾಂಗ್ ತಪ್ಪು ಯಾರದು ಯಾರಿಗೋ ಶಿಕ್ಷೆ, ಈ ಸಾಂಗ್ ನ ಹಾಡಿ ಅಂತ ಬ್ಯೂಟಿಫುಲ್ ಸಾಂಗ್. ನಾನು ಕೇಳಿರ್ಲಿಲ್ಲ, ನೀವ್ ಹೇಳ್ದಾಗ ನಿನ್ನೆ ಇದನ್ನ ಕೇಳ್ದೆ. ತುಂಬಾನೇ ಚೆನ್ನಾಗಿದೆ ಸಾಂಗ್, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಇದೆಯಾ? ಎಸ್. ಅರ್ಥಗರ್ಭಿತ. ಮತ್ತೆ ಇವಾಗ ಇರೋ ಪ್ರೆಸೆಂಟ್ ಕಂಡೀಷನ್, ಪ್ರೆಸೆಂಟ್ ಸಿಚುಯೇಷನ್ ಅದನ್ನ ಹೇಳ್ತಾ ಇದೆ. ಇಟ್ ಇಸ್ ನರೇಟಿಂಗ್. ಎಸ್, ಅಂದ್ರೆ ಮುಂಚೆನೆ ಅವರಿಗೆ ನೋಡಿ ಅಲ್ವಾ ಅರಿವಾಗ್ಬಿಟ್ಟಿದೆ. ಇವಾಗ SPP ಸರ್ ಅವ್ರದ ಅಂದ್ರೆ ಅವ್ರಿಗೆ ಅಂತಾನೆ ಏನಾದ್ರು ಇವಾಗ ಅವ್ರ ಕಾಲ್ವಾದ್ಮೇಲೆ ಏನಾದ್ರು ಪ್ರೋಗ್ರಾಮ್ಸ್ ಅಂತಾನೋ ಅಥವಾ ಅವರ ನೆನಪಿನಲ್ಲಿ ಏನಾದ್ರು? ಹಾಗೆ ಅವ್ರು ಆಕ್ಚುಲಿ ಇರುವಾಗಲೇ
ಪ್ರತಿ ವರ್ಷ ನಾವು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ವಿ. ಅದು Yes. ನಿಮ್ಮ ಅದೇ ಅದು ಅವರ ಫ್ಯಾನ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಇಂದ ಇಲ್ಲ ಫ್ಯಾನ್ಸ್ ಅಸೋಸಿಯೇಷನ್ ಇಲ್ಲ, ಇದು ನಾನು ಸ್ವಂತ ಮಾಡ್ತಿದ್ದೆ. ನೀವೇ ಸ್ವಂತ Yes, yes. ಮಾಡ್ತಿದ್ರಿ? Okay. ಚೆನ್ನೈ ಅವ್ರದ್ದಲ್ಲ. ನೀವೇ This is, ಸಪರೇಟ್ ಆಗಿ ನಾವು ನಮ್ಮ ಎಲ್ಲ ಪ್ರತಿಯೊಬ್ಬರು ನಮ್ಮ ನಿಮ್ಮ ಸ್ಟೂಡೆಂಟ್ಸ್ ಇದರಿಂದ ಸೇರ್ಕೊಂಡು ನಮ್ಮ ಸ್ಟಾರ್ಸ್ ಮೆಲಡಿ ಸಂಸ್ಥೆಯಿಂದಾನೆ ಇವಾಗ ನಾವು SVB ಕಲಾ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದೀವಿ. ಸೊ ಆ ಟ್ರಸ್ಟ್ ಮುಖಾಂತರ ನಾವು ಪ್ರತಿಯೊಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಸೊ ಅವರ ಹುಟ್ಟುಹಬ್ಬ ಆಚರಣೆ ನಾವು ಪ್ರತಿ ವರ್ಷ ಮಾಡ್ತೀವಿ, ಒಂದು ವರ್ಷ ಕೂಡ ನಾವು ಮಿಸ್ ಮಾಡಲ್ಲ. ಈ ವರ್ಷ ಈ ವರ್ಷ ಖಂಡಿತ ನಿಮ್ಮ ಸಹಕಾರದೊಂದಿಗೆ ಎಸ್ ಒಂದ್ ಸ್ಟೇಜ್ ಈ ವರ್ಷ ನೀವು ಹಾಡ್ಬೇಕು, ನೀವು ಹಾಡ್ಬೇಕು. Yes, yes. ಆ ಮಂತ್ ಅಲ್ಲಿ ಜೂನ್ ಅಲ್ಲಿ ಅಲ್ವಾ? Yes, So, yes. ಜೂನ್ ಅಲ್ಲಿ ಜೂನ್ 4th ಅವ್ರ ಹುಟ್ಟುಹಬ್ಬ. ಜೂನ್ ಸೊ 4th ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಆಮೇಲೆ ಒಂದು date ನ ಸ್ಯಾಟರ್ಡೆ fix ಸಂಡೇ ಮಾಡ್ಬೋದು. ಏನೋ ಯಾವಾಗ Yes, ಫಿಕ್ಸ್ fix ಮಾಡ್ಕೊಂಡು ಮಾಡ್ಬೋದು. ಬಿಕಾಸ್ ಎಲ್ಲರೂ ಅದನ್ನ ಅಟೆಂಡ್ ಮಾಡೋ ತರ ಇರ್ಬೇಕು. Yes, yes. ಯಾವಾಗ್ಲೂ ಮಧ್ಯೆ ಸುಮ್ನೆ ಮಾಡ್ಬಿಟ್ರೆ ಆಗೋದಿಲ್ಲ. Yes, yes. ಸೊ ಆ ತರದ್ Plan ಒಂದು ಮಾಡ್ಕೊಂಡು. ಆ ತರದೊಂದು Yes. ಖಂಡಿತ ಮಾಡೋಣ ಸರ್. ಸೊ Yes. ಅದು ನನ್ನ ಮನಸ್ಸಿನಲ್ಲೂ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. Yes, ಪ್ಲಸ್ ಖುಷಿ ಪಡ್ತಾರೆ. ನಮ್ಗೊಂದು ಖುಷಿ. Yes. ಅದು ಅಂಥ ಮೇರು ದಿಗ್ಗಜ. ಅಂಥವರಿಗೆ ನಾವು ನಮ್ಮನ್ನ ಸಲ್ಲಿಸ್ತಾ ಇದೀವಿ ಅಂತಂದ್ರೆ ನಮ್ಗೆ ಅದು ಎಷ್ಟು ಹೆಮ್ಮೆ ತರುವಂತ ವಿಷಯ ಅಲ್ವಾ? ಹೌದು. ಸೊ ಇವಾಗ ಬರೀ ಸೋಲೋ ಸಾಂಗಳೇ ಹಾಡ್ತಿದ್ದೀರಾ ಅನ್ನೋಂಗಾಗುತ್ತೆ ಅಂತ ಒಂದು ಡ್ಯೂಯೆಟ್ ಸಾಂಗ್ ತಗೊಳ್ಳೋಣ. ಖಂಡಿತ. ಚಂದನದಾಗ ಹೆಂಗೆ ಇವಾಗ ಎಸ್ ಜಾನಕಿ ಮತ್ತೆ SPB ಅವರ ಇದಿತ್ತು, Combination. ಕಾಂಬಿನೇಷನ್ ಇತ್ತು, ಹಂಗೆ ಇದು ಸ್ಟೇಜ್ ಇದನ್ ಮೇಲೆ ಏನು ಸ್ಕ್ರೀನ್ ಮೇಲೆ ಅನಂತ್ ನಾಗ್ ಮತ್ತೆ ಲಕ್ಷ್ಮಿ. ನಾನು ಹೇಳೋದು ಬರ್ತೀನಿ ನಿಮಗೆ, ಜಾನಕಮ್ಮ ಅವರು ಅವ್ರಿಗೆ ಅವ್ರ ಕಾರಣ ಅಂತ ಹೇಳಿದ್ದೆ ನಾನು. ಅದ್ ಹೇಗೆ ಅಂತಾರೆ, ಹೇಳಿ ಆ ಇನ್ಸಿಡೆಂಟ್ ನೆನ್ಪು ಬಂತು. ಆ ಇನ್ಸಿಡೆಂಟ್ ಜಾನಕಿ SPB ಅವರು ಆಕ್ಚುಲಿ ಸಿಂಗರ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಅವರೊಬ್ರು ಫ್ರೆಂಡ್ ಮುರಳಿ ಅಂತ. ಸೊ ಹಿ ಟುಕ್ ಹಿಮ್ ಟು ಸಮ್ ಕಾಂಪಿಟಿಷನ್, ಯಾವ್ದೋ ಒಂದು ಕಾಂಪಿಟಿಷನ್ ಗೆ ಅವ್ರು ಕರ್ಕೊಂಡು ಹೋದ್ರು. when he was he was ವೆರಿ ಯಂಗ್, he was doing ಇಂಜಿನಿಯರಿಂಗ್ ಮಾಡುವಾಗ ಅವರು ಕಾಂಪಿಟಿಷನ್ ಕರ್ಕೊಂಡು ಹೋದ್ರು. ಸೊ ಆ ಕಾಂಪಿಟಿಷನ್ ಗೆ ಅವರು ಆಕ್ಚುಲಿ ಹೋಗ್ಬೇಕಂತ ಇರ್ಲಿಲ್ಲ, ಬಟ್ ಮುರಳಿ ಅವರು ಅವ್ರಿಗೆ ಫೋರ್ಸ್ ಮಾಡಿದ್ರು. ಅಂದ್ರೆ ಯು ಹ್ಯಾವ್ ಟ್ಯಾಲೆಂಟ್, ನೀವು ನಿಮ್ಮಲ್ಲಿ ಆ ಕಲೆ ಇದೆ, ಸೊ ನೀವು ಬರ್ಲೇಬೇಕು, ನೀವು ಹಾಡ್ಲೇಬೇಕು ಅಂತ ಅವ್ರು ಕರ್ಕೊಂಡೋದ್ರು. ಬಲವಂತ ಸೊ ಆ ಒಂದು ಸ್ಟೇಜ್ ಇದೆ, ಅಂದ್ರೆ ಆ ಒಂದು ಕಾಂಪಿಟಿಷನ್ ಅಲ್ಲಿ ಜಡ್ಜಸ್ ಆಗಿ ಘಂಟಸಾಲ ಅವರು, ಆಮೇಲೆ ಕೋದಂಡಪಾಣಿ ಅವರು ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಜಾನಕಮ್ಮ ಅವರು, ಈ ಮೂವರು ದಿಗ್ಗಜ. ಹಾಗೆ ಎಸ್, ಸೊ ಹಾಗೆ ದೇವರ್ ದ ಜಡ್ಜಸ್. ಅಂಡ್ ಅವ್ರು ಒಂದು ಯಾವ್ದೋ ರಫಿ ಅಂದ್ರೆ ಅವ್ರ ಪ್ರಾಣ. SPB ಅವ್ರಿಗೆ ಮೊಹಮ್ಮದ್ ರಫಿ ಅಂದ್ರೆ ಪ್ರಾಣ. ಎಸ್, ತುಂಬಾ ಅವ್ರು ಹಾಡಿರೋ ಹಾಡನ್ನೇ ಹಾಡ್ತಾ ಇದ್ರು. ಇವಾಗ ನನಗೆ ಹೇಗೆ SPB ಅವರು ಅವ್ರಿಗೆ ಎಸ್, ಅದು ಒಂದು ಜನರೇಷನ್ ಅಂತ ಹೇಳ್ಬೋದು. ಸೊ ಆ ರೀತಿ ಅವರು ಒಂದು SPB ರಫಿ ಅವರ ಹಾಡನ್ನ ಹಾಡಿದ್ರು. ಹಾಡಿದ್ಮೇಲೆ ಕೋದಂಡಪಾಣಿ ಅವರು ಕೆಳಗಡೆ ಅವ್ರ ಸ್ಟೇಜ್ ಇಳಿದ ತಕ್ಷಣ ಅವ್ರು ಒಂದು ಮಾತು ಹೇಳಿದ್ರು, ಯು ಆರ್ ಗೋಯಿಂಗ್ ಟು ರೂಲ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ ಫಾರ್ ಅನದರ್ 40 years ಅಂತ ಹೇಳಿದ್ರು. ಬಟ್ 50 years ತನಕ ಮಾಡಿ 50 years ಗೆ SPB ಫ್ಯಾನ್ಸ್ ಮೀಟ್ ಆ ಒಂದು ಪರ್ಟಿಕ್ಯುಲರ್ ಅದೇ ಒಂದು ಸ್ಟೇಜ್ ಮೇಲೆ, ಅಂದ್ರೆ ಅದೇ ಒಂದು ಪ್ಲೇಸ್ ಅಲ್ಲಿ ಅವರು ಪ್ರೋಗ್ರಾಮ್ ಮಾಡಿ ಅಲ್ಲೇ ಅವರು ಹೇಳಿದ್ರು, ಈ ಒಂದು ಸ್ಟೇಜ್ ಇಲ್ಲಿಂದ ಶುರು ಮಾಡಿದ್ದು 50 years ಕಂಪ್ಲೀಷನ್ ಆಯ್ತು. ಸೊ ಇವತ್ತು ಕೋದಂಡಪಾಣಿ ಅವರು ಇದ್ರೆ ಇನ್ನೂ ಖುಷಿ ಪಡ್ತಿದ್ರು ಅಂತ. ದಿಸ್ ಇಸ್ ದ ಸ್ಟೋರಿ ಆಕ್ಚುಲಿ. ಸೊ ಅವಾಗ ಅವ್ರ ಕಲೆನ ಗುರುತಿಸದೇ ಇದ್ದಿದ್ರೆ ಖಂಡಿತ ನಮ್ಗೆ ಅಂತ ರತ್ನ ನಮ್ಗೆ ಸಿಗ್ತಿರ್ಲಿಲ್ಲ. ಹೌದು, ಅವ್ರನ್ನ ಅಲ್ಲಿ ಹೇಳ್ಕೊಂಡು ಹೋಗಿ ಅವ್ರಿಗೊಂದು ಚಾನ್ಸ್ ಕೊಡಿಸಿ ಮಾಡಿದ್ದಿದ್ರೆ ಅಂದ್ರೆ ನಮ್ಗೆ ಅದನ್ನ ನಾವು ಕಳ್ಕೊಂಡ್ ಬಿಡ್ತಾ ಇದ್ವಿ. ಮತ್ತೆ ಗುರು ಭಕ್ತಿ ಅವರಿಂದ ನಿಜವಾಗ್ಲು ಅಂತ ಕಲಿಬೇಕು. ಅವ್ರು ಎಷ್ಟು ಮೊಹಮ್ಮದ್ ರಫಿ ಅವ್ರನ್ನ ಪೂಜಿಸ್ತಿದ್ರು. ಹೇಳ್ತಾರೆ ಎಷ್ಟೊಂದು ಲೈಕ್ ನಾನು ಹೇಗೆ ಆರಾಧನೆ ಮಾಡ್ತೀನಿ, ಹೇಗೆ ನಾನು ಪೂಜೆ ಮಾಡ್ತೀನಿ, ಅದೇ ರೀತಿ ಅವ್ರು ಹೇಳ್ತಾರೆ ಪ್ಲೇಬ್ಯಾಕ್ ಅಂದ್ರೆ ರಫಿ ಅವ್ರು ಬಿಟ್ಟರೆ ಬೇರೆ ಯಾರು ಸಾಧ್ಯ ಇಲ್ಲ ಅಂತ. ಆ ರೀತಿ. ಸೊ ಅದೇ ತರ ಅವರ ಇಬ್ಬರು ಜೋಡಿ ಹೆಂಗೆ ಫೇಮಸ್ ಆಗಿತ್ತೋ ಆನ್ ಸ್ಕ್ರೀನ್ ಅನಂತ್ ನಾಗು ಮತ್ತೆ ಲಕ್ಷ್ಮಿ ಅವರ ಜೋಡಿ, ಅವರಿಬ್ಬರಿಗೆ ಇವರಿಬ್ರು ಹಾಡು ಹೇಳೋದು. ಆಲ್ಮೋಸ್ಟ್ ಎಲ್ಲ ಒಂದು 20 ಫಿಲಂಗಳು ಏನೋ ಕಂಟಿನ್ಯೂಸ್ ಆಗಿ. ಅದರಲ್ಲಿ ಮೇನ್ ಆಗಿರೋ ಒಂದು ಸಾಂಗ್ ನಾವಿಲ್ಲಿ ಆರಿಸ್ಕೊಂಡಿದೀವಿ, ಚಂದನದ ಗೊಂಬೆ ಚಿತ್ರದ ಈ ಬಿಂಕ ಬಿಡು ಬಿಡು. ಈ ಸಾಂಗ್ ಬ್ಯೂಟಿಫುಲ್ ಸಾಂಗ್, ನನಗೆ ತುಂಬಾ ಫೇವರೆಟ್ ಸಾಂಗ್ ಇದೆ. ಎಷ್ಟು ತೃಪ್ತಿ ಕೊಡುತ್ತಲ್ವಾ ಇದು. ಓಕೆ, ಎಲ್ಲ ಸಬ್ಜೆಕ್ಟ್ ಅನ್ನು ಕವರ್ ಮಾಡಾಯ್ತು, ಬಟ್ ಮಿಮಿಕ್ರಿ ಎಷ್ಟು ಇಷ್ಟ ನಿಮ್ಗೆ ಮಿಮಿಕ್ರಿ ಮಾಡೋದು? ಯಾರ್ಯಾರ ಮಿಮಿಕ್ರಿ? ನಾನು ಸ್ಪೆಷಲಿ ಹಿಂದಿ ಮಿಮಿಕ್ರಿ ಮಾಡೋದು. ಎಸ್, ಹಿಂದಿ ನಟರ ಮಿಮಿಕ್ರಿ ಮಾಡ್ತೀನಿ. ಯಾವ್ದಾರು ಒಂದ್ ಎರಡು ಬಿಟ್ಟು ನಮ್ಗೆ ತೋರ್ಸಕ್ಕೆ, ನಮ್ಮ
ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ Yes. ಫಾಲೋವರ್ಸ್ಗೆ, ನಿಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ನೋಡಿದ್ದಾರೆ. ಕೆಲವೊಂದ್ಸರಿ ಎಸ್ ಪಿ ಬಿ ಅವ್ರದ್ದು ಮಿಮಿಕ್ರಿ ಮಾಡ್ತೀನಿ ಮಾಡಿ ಸರ್, ಮಾಡಿ. ಎಸ್ ಎಸ್ ಪಿ ಬಿ ಅವರು ನಿಮ್ಗೆ- ಕಂಟೆಸ್ಟೆಂಟ್ ಬಂದಾಗ ಹಾ. ಈ ಹಾಡು ನಾನ್ ಕೂಡ ಇಷ್ಟೊಂದು ಚೆನ್ನಾಗಿ ಹಾಡಿರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಅಂತ ದಿಗ್ಗಜರು ಎಷ್ಟು ವಿನಯ down to earth. ವಿನಯ ವಿನಯ ಎಷ್ಟು ವಿನಯತೆ ನೋಡಿ. ಹೌದು. ಯಾರು ಹೇಳಲ್ಲ, ಈ ಹೌದು, ಈ ಆ ಮಾತು ಯಾರು ಥರ. ಹೇಳಿರಲಿಲ್ಲ. ಈ ಹಾಡು ನಾನು ಕೂಡ ಇಷ್ಟು ಚೆನ್ನಾಗಿ ಹಾಡಿಲ್ಲ ಅಂತ ಯಾರು ಹೇಳಲ್ಲ. ಯಾರು ಹೇಳ್ತಾರೆ? ಹೇಳಕ್ ಸಾಧ್ಯನೇ ಇಲ್ಲ. ಅದು ನಾನ್ ನಮ್ಮ ಹೇಳ್ದಾಗ ನಮ್ಮ ಇವ್ರು ನಮ್ಮ ಯಾರು ಗುರುಗಳು ಹೇಳಕ್ ನಮ್ಮ ಸಾಧ್ಯನೇ ಗುರುಗಳು ಇಲ್ಲ ಬಿಟ್ರೆ ಅಂತ ಬೇರೆ ಯಾರು. ಹೌದೌದು. ಅಷ್ಟೇ. ಆ ರೀತಿ ಒಂದು ಅಟಿಟ್ಯೂಡ್ ಇರುತ್ತೆ ಬಿಟ್ರೆ. ಎಸ್ ಸೊ ಯಾವ್ದು ನಿಮಗೆ ಯಾವ್ದು ಇಷ್ಟ ಅನ್ಸುತ್ತೋ, ಯಾವ್ದು ಕಂಫರ್ಟಬಲ್? ಸನಿ ಡಿಯಲ್ ಮಿಮಿಕ್ರಿ ಮಾಡ್ತೇನೆ. ಮಾಡಿ, ಸೊ ಮಾಡಿ. ಚಿತ್ರ ಘಾಯಲ್ सनी डेल किस कारण की बात कर रहे हैं साहब आप? और इस कारण की जिस कारण मासूमा भाभी को विधवा किया। जय साहब, मेरा भाई का लाश बारिश में भीगता रहा, फिर भी आपके कारण कुछ नहीं किया। नमस्कार कान को और याद करता हूँ कि 24 घंटे के अंदर मैं बुलंदर कर जान से मार दूंगा और उसके 24 टुकड़े करके उसका अलग रहते से अंत करूंगा। बलवंत राय, तुझे अपनी मौत से कौन नहीं बच सकता, तुझे अपनी मौत से कौन नहीं बच सकता। This was, ಅದೇ ತರನೇ ಅನಿಸ್ತಾ ಇತ್ತು ಫಿಲಂ ನೋಡ್ತಾ ಸನಿ ಇದ್ದೀನಿ ಡಿಯಲ್. ನಾನು. ಎಸ್ ಓಕೆ, ದಿಸ್ ಇಸ್ ಒಂಥರ ಎಲ್ಲರಿಗೂ ಬರೋದಿಲ್ಲ ಸರ್ ಮಿಮಿಕ್ರಿ ಮಾಡಕ್ಕೆ. ಸೊ ಇಟ್ ಇಸ್ ಎಸ್ ಡಿಫಿಕಲ್ಟ್. ಬೇರೆ ಇನ್ನೊಂದು ಯಾವ್ದಾದ್ರು Okay. ನನ್ನ ಹಿಂದಿ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಇದ್ದಾರೆ, Okay. ಅವ್ರಿಗೆಲ್ಲ ಖುಷಿ ಆಗಿರುತ್ತೆ. ಎಸ್ ಡೆಫಿನೆಟ್ಲಿ. ಶಾರುಖ್ ಖಾನ್ ಒಂದು ಚಿತ್ರ ಬಂದಿತ್ತು, ಡರ್ ಚಿತ್ರ. ಆ ಡರ್ ಚಿತ್ರದಿಂದ ಒಂದು ಡರ್ ಡರ್. ಓಕೆ Yes. ಓಕೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ. तू है मेरी किरण, किरण दरवाजा खोलो किरण, किरण किरण तुम जानते नहीं मैं तुमसे कितने प्यार करता हूँ। अरे वो कभी तुम क्या प्यार देगा, मेरा प्यार सच्चा किरण। आज हम शादी करेंगे। तू है मेरी किरण, तू है मेरी किरण, तू है मेरी किरण. ಬ್ಯೂಟಿಫುಲ್. ಈ ತರ ಶಾರುಖ್ ಇದಿದೆಯಲ್ಲ ಲೈನ್ಸ್, ನಗು ಅವರು ಮತ್ತೆ ಇದನ್ನ ಹಾ ಅಂತ ನಗುವಂತ ಸ್ಟೈಲ್. ನಗುವಂತ Yes, ಸ್ಟೈಲ್, yes. ಅದೆಲ್ಲ ಬ್ಯೂಟಿಫುಲ್. ಥ್ಯಾಂಕ್ ಯು. ಕನ್ನಡದವ್ರದ್ದು ಯಾರ್ದಾರು ಕನ್ನಡ ಡಾಕ್ಟರ್ ಯಾರ್ದಾರು ಮಾಡಿ ವಿಷ್ಣುವರ್ಧನ್ ಸಾಹಸ ಸಿಂಹ. SPP ಸರ್ ಅವ್ರದ್ದೇ ಒಂದು ಯಾಕೆಂದ್ರೆ ಫಿಲಂಗಳಲ್ಲೂ ಎಸ್ ಮಾಡಿದ್ದಾರೆ. ಅಲ್ಲ So ಅದೇನಾದ್ರು ನಿಮಗೆ ಗೊತ್ತಿದೆ? ಎಸ್ ಪಿ ಬಿ ಅವ್ರಿಗೆ ಅಂದ್ರೆ ವಿಷ್ಣುವರ್ಧನ್ ಅವರು ಅಂದ್ರೆ ಅವ್ರಿಗೆ ಬಹಳ ಪ್ರಾಣ. ಅವ್ರಿಗೆ ಎಸ್ ಪಿ ಬಿ ಅವ್ರಿಗೆ ಬಹಳ ಪ್ರಾಣ. ಸೊ ಸೊ ವಿಷ್ಣುವರ್ಧನ್ ಅವರು ಅಂದ್ರೆ ಅವ್ರಿಗೆ ಶರೀರ ಮತ್ತು ಶಾರೀರ ಅಂತ ಹೇಳಿದ ಅವ್ರಿಗೆ ಮಾತ್ರ, ಆ ಒಂದು ನಾಟಕ ಮಾತ್ರ ಅವ್ರು ಹೇಳಿದ್ದು ಶರೀರ ಮತ್ತು ಶಾರೀರ ಅಂತ. ಸೊ ಆ ರೀತಿ ಬಹುಶಃ ಕದಂಬ ಚಿತ್ರ ಅನ್ಸುತ್ತೆ. ಸೊ ಆ ಒಂದು ಚಿತ್ರದಲ್ಲಿ ಇದೊಂದು ಡೈಲಾಗು, ಈ ಕೈ 6 ಕೋಟಿ ಕನ್ನಡಿಗರ ಆಸ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ವೈದ್ಯ ಬದ್ಧ ಚರಿತ್ರೆ ಇರಲಿಲ್ಲ. ನಾನು ಎಷ್ಟೇ ಆದ್ರೂ ರಾಜ, ನಿನ್ನ ಮಂತ್ರಿ, ನಿನ್ ಕುರ್ಚಿ ಯಾವಾಗ ಬರುತ್ತೆ ಅಂತ ನಿನ್ಗೆ ಗೊತ್ತಿಲ್ಲ. ಯಜಮಾನ ಹೌಲಾ ಹೌಲಾ. ಎಸ್, ವಿಷ್ಣುವರ್ಧನ್ ಅಂದ್ರೆ ಬಹಳ ನನಗೆ ಪ್ರಾಣ. ಆಕ್ಚುಲಿ ಎಸ್ ಪಿ ಬಿ ಅವ್ರನ್ನ ಎಷ್ಟು ಇಷ್ಟಪಡ್ತೀನಿ ಅಷ್ಟೇ ಇಷ್ಟ ನಾನು ವಿಷ್ಣು ಸರ್ನ. ಎಸ್, ಆ ಒಂದು ಹೆಸರಲ್ಲೇ ನಾನು ವರ್ಧನ್ ನೋಡಿ, ವಿಷ್ಣುವರ್ ತೆಗಿಬಿಡಿ, ನಾನು ವರ್ಧನ್ ನೋಡಿ ವರ್ಧನ್. ಮತ್ತೆ ಬಾಲಸುಬ್ರಹ್ಮಣ್ಯ ಬಾಲು ಬಾಲು ಅಂತ ಎಲ್ಲರೂ ಕರೆಯೋದು, ಕರೆದು ಆ ತರ ವರ್ಧನ್ ಬಾಲು ಅಂತ ಆಯ್ತು. ವರ್ಧನ್ ಬಾಲು ಅಂತ ಎಸ್. ಅದಕ್ಕೆ ಆಮೇಲೆ ಸಿಂಗರ್ ವರ್ಧನ್ ಬಾಲು ಅಂದ್ಮೇಲೆ SVB SVB ಆಯ್ತು, ಅವ್ರು SPB, ನಾನು SVB. SVB ಆಯ್ತು. ಎಸ್, ಆ ತರ ಚೇಂಜ್ ಆಗಿದೆ, ಆ ರೀತಿ ಒಂದು ಆ ತರ ಫಾರ್ಮ್ Yes, yes, yes. ಆಗಿರೋದು. ಓಕೆ, ಇವಾಗ ಒಂದು ಡ್ಯೂಯೆಟ್ ಸಾಂಗ್ ನ ಮತ್ತೆ ತಗೊಳ್ಳೋಣ. ಹಿಂದಿ ಡ್ಯೂಯೆಟ್ ಬಹಳ ಅದ್ಭುತವಾಗಿ ಹಾಡಿದ್ದಾರೆ SPB ಅವರು. ಆಕೆ ತೆರಿ ಬಹುಮೆ ನನ್ನ ಫೇವರೇಟ್ ಹಾಡು. ಹಾಡೋಣ, ಅದನ್ನೇ ಹಾಡೋಣ, ಎಸ್ ಎಸ್ ಅದನ್ನೇ ಹಾಡೋಣ. ಹಾಗೆ ಮುಂದುವರಿಸ್ತಾ ಸರ್, ಮೋಟಿವೇಶನಲ್ ಸ್ಪೀಚಸ್ ಅಂದ್ರೆ ವಾಟ್ Speaker. ಕೈಂಡ್ ಆಫ್ ವಾಟ್ ಇಸ್ Yes. ದಟ್ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಏನಾದ್ರು ಮಾಡಕ್ಕಾಗುತ್ತಾ? ಮೋಟಿವೇಶನಲ್ ಸ್ಪೀಕರ್ ಅಂದ್ರೆ ಈಗ ಎಷ್ಟೋ ಜನರಿಗೆ ಹತಾಶ ಆಗಿರ್ತಾರೆ ಲೈಫಲ್ಲಿ. ಲೈಫಲ್ಲಿ ಪ್ರತಿಯೊಂದು ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇಸ್ ಲೈಕ್ ಕೌನ್ಸಿಲಿಂಗ್. ಎಸ್ ಎಸ್, ನಾನು 1-to-1 ಕೌನ್ಸಿಲಿಂಗ್ ಕೂಡ ಮಾಡ್ತೀನಿ. ಜೊತೆಗೆ ಐ ಆಮ್ ಅ ಮೋಟಿವೇಶನಲ್ ಸ್ಪೀಕರ್ ಆಲ್ಸೋ. ಅಂದ್ರೆ ವಿಡಿಯೋಸ್ ಕೂಡ ನಾನು ಹಾಕ್ತೀನಿ. ಮೋಟಿವೇಶನಲ್ ಎಸ್ ಎಸ್. ಈಗ ನಾನು ನೋಡಿದ್ದೀನಿ ಎಷ್ಟೋ ಜನ ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಎಂಗೇಜ್ಮೆಂಟ್ ಆದ್ಮೇಲೆ ಆ ಹುಡುಗಿ ಏನು ವರ್ಣನೆ ಮಾಡ್ತಾರೆ ಅದು ನೆಕ್ಸ್ಟ್
ನೆಕ್ಸ್ಟ್ ಮೂಮೆಂಟ್ ಇರಲ್ಲ. ಅಂದ್ರೆ ಮದ್ವೆ ಈಗ ಆದ್ಮೇಲೆ ಈಗ ಒಂದು 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 ಹೊಸ ಹುಡುಗಿ ನಾನು ನೋಡಿದ್ಮೇಲೆ, ಎಂಗೇಜ್ಮೆಂಟ್ ಆದ್ಮೇಲೆ ಅವರ ಒಂದು ರಿಂಗ್ ಟೋನ್ ಅಂತ, ಸಾರಿ, ಹಲೋ ಅನ್ನೋ ಒಂದು 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 ಶೈಲಿ ಹೇಗಿರುತ್ತೆ ಅಂದ್ರೆ, ಹಾಯ್ ಹೇಗಿದೀಯಾ, ಓಕೆ ಏನ್ ಮಾಡ್ತಾ ಇದೀಯಾ ಅನ್ನೋ ಒಂದು ಒಂದು ಇರುತ್ತೆ. ಮದುವೆ ಆದ್ಮೇಲೆ ಹಾ ಹೇಳು, ಇಲ್ಲಿದ್ದೀನಿ, ಎಲ್ ಸತ್ತೋಗಿದ್ಯಾ ಒಂದು ಕೆಲವೊಂದು ಅಲ್ಲ, ಅದು ಕೆಲವೊಂದು ಮಾತುಗಳು ಲೈಕ್ ಆತರ ಒಂದು ರೂಡ್ ಆಗಿ, ಅಂದ್ರೆ ವರ್ಸ್ಟ್ ಆಗಿ. ಅಂದ್ರೆ ಏನಾಗುತ್ತೆ, ಅಫ್ಕೋರ್ಸ್ ನಮ್ಮ ಜೀವನದಲ್ಲಿ ಏರು ಪೇರು, ನಮಗೆ ಕಮಿಟ್ಮೆಂಟ್ಸ್ ಪ್ರತಿಯೊಂದು ಇರ್ತವೆ, ಇಲ್ಲ ಅಂತಲ್ಲ. ಬಟ್ ನಮ್ದೇ ಆದಂತ ಒಂದು ಒಂದು ಪ್ರೀತಿಗೆ ನಾವೇನ್ ಪಾತ್ರ, ನಾವೇನ ಆ ಜಾಗ ಕೊಟ್ಟಿದೀವಿ, ಅದು ಯಾವತ್ತಿಗೂ ಅದು ಅದು ಹಾಗೆ ಇರಬೇಕು ಅಂತ ನಾನು ಕೇಳ್ಕೊಳ್ಳೋದು ನಮ್ಮ ಪ್ರತಿಯೊಬ್ಬರು ಮ್ಯಾರಿಡ್ ಕಪಲ್ಸ್ ಅಲ್ಲಿ ನಾನು ಹೇಳೋದು. ಅಂಡ್ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ, ದೇವರು ಒಂದು ಗಂಡು ಒಂದು ಹೆಣ್ಣು ಸೃಷ್ಟಿ ಮಾಡಿದ್ದಾನೆ, ಹೌದಾ? ಹೆಂಡತಿ ಅಂತ ಮಾಡೋದು ಯಾರು? ನಾವು ತಾನೆ. ಅಲ್ಲ, ಹೆಂಡತಿಯಿಂದ ನಂಗೆ ಟ್ರಾವೆಲ್, ಹೆಂಡತಿಯಿಂದ ಕಷ್ಟ ಅಂತ ಹೇಳ್ತಾರೆ, ಹೆಂಡತಿ ಮಾಡಿದ್ದಾರೆ. ನಾವು ಅವ್ರನ್ನ ಫ್ರೆಂಡ್ ಮಾಡ್ಬೇಕು, ಅವರಲ್ಲಿ ಸ್ನೇಹಿತರನ್ನ ನೋಡ್ಬೇಕು, ಅವರಲ್ಲಿ ಸ್ನೇಹಿತರನ್ನ ನೋಡ್ಬೇಕು, ಅವರಲ್ಲಿ ತಾಯಿನ ನೋಡ್ಬೇಕು, ಅವರಲ್ಲಿ ಒಂದು ಸಹೋದರನ್ನ ನೋಡ್ಬೇಕು, ಅವ್ರಲ್ಲಿ ಸುಮಾರು ದೇ ಹ್ಯಾವ್ ಲಾಟ್ಸ್ ಅಂತ ಕೇಸು ಬರ್ತವೆ. ಇವನ್ ಡಿವೋರ್ಸ್ ಕೇಸು ಬರ್ತದೆ ನಂತರ. ಅಂದ್ರೆ ಸಾಕು ಸರ್, ನನಗೆ ನನ್ನ ಕೈಲಿ ಆಗಲ್ಲ ಅಂತ ಬರ್ತಾರೆ. ಸೊ ಕೆಲವರಿಗೆ ಇವನ್ ಡಿವೋರ್ಸ್ ಆಗದೆ ಇರೋರು ಕೂಡ, ಅಂದ್ರೆ ಡಿವೋರ್ಸ್ ಆಗೋ ಟೈಮ್ ಕೂಡ ನಾನು ಅದನ್ನ ತಪ್ಪಿಸಿದ್ದೀನಿ ಒಂದು ಮಾತಲ್ಲಿ. ಅಂದ್ರೆ ಯಾಕಂದ್ರೆ ನಮ್ಮ ಆ ಒಂದು ಟಾಕ್ಸ್ ಅಲ್ಲಿ ಆ ಶಕ್ತಿ ಇರುತ್ತೆ. ಮತ್ತೆ ಇವಾಗ ಮದ್ವೆ ಆದ್ಮೇಲೆ ಹೆಣ್ಣು ಯಾರ ಜೊತೆನೇ ಆಗಿರ್ಲಿ, ಗಂಡನ ಜೊತೆ ಹೊಂದ್ಕೊಂಡು ಹೋಗೋದು ಬೆಟರ್, ಬೇರೆ ಯಾರು ಹೌದು, ಜೊತೆ ಅಡ್ಜಸ್ಟ್ಮೆಂಟ್ ಅದು ಕಷ್ಟ ಅಲ್ವಾ? ಬೆಟರ್. ಸೊ ಆದಷ್ಟು ಮದ್ವೆ ಉಳಿಸ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿರ್ಬೇಕು. ಮೇನ್ ಆದಷ್ಟು ಅದನ್ನ ಸೇವ್ ಮಾಡಕ್ ನೋಡ್ತೀವಿ. ಯಾಕಂದ್ರೆ ಯಾರ ಜೊತೆ ಆದ್ರೂ ಹೊಂದಿಕೆ ಮಾಡ್ಕೊಳ್ಳೇಬೇಕು, ಇಬ್ರು ಅಷ್ಟೇ, ಇಬ್ರು ಬೋತ್ ಆಫ್ ದೆಮ್. ಕೆಲವರು ಹೇಳ್ತಾರೆ, ಸರ್ 10 ವರ್ಷ ಆಯ್ತು, ಬಟ್ ಈಗ ಸಾಕು ನಾನು ಡಿವೋರ್ಸ್ ಅಂತಾರೆ. ಬಟ್ 10 ವರ್ಷ ಅದು ಮತ್ತೆ ಬೇರೆ ಜೊತೆ ಎಷ್ಟು ಕಷ್ಟ. ಮತ್ತೆ ರೀಸ್ಟಾರ್ಟ್, ಇಟ್ ಇಸ್ ಮುಂದಿನ ಜನ್ಮ ನೀನೇ ನನ್ನ ಹೆಂಡತಿ ಅಂತ ಯಾಕೆ ಹೇಳ್ತೀವಿ ನಾವು? ಬಿಕಾಸ್ ಮತ್ತೆ ನಾವು ಅದನ್ನ ಟ್ರೈನಿಂಗ್ ಕೊಡಕ್ ಆಗಲ್ಲ. ಜೋಕ್ಸ್ ಅಪಾರ್ಟ್. ಸೊ ನಾನ್ ಜ್ಯುವೆಲ್ ಆಗಿರ್ತೀನಿ ಯಾವಾಗ್ಲೂ, ಬಿಕಾಸ್ ನನ್ನ ಒಂದು ಅನುಭವ ಹಾಗೆ ಇದೆ. ನಂದು ಒಂದು ಥಿಯರಿ ಇದೆ, ಐ ನೆವರ್ ವರಿ, ಐ ನೆವರ್ ಕ್ಯಾರಿ. ಈಗ ನಾವು ವರಿ ಮಾಡಬಾರ್ದು ಮತ್ತೆ ಕ್ಯಾರಿ ಮಾಡಬಾರ್ದು. ನಾವು ಯಾಕಂತ ಕ್ಯಾರಿ ಮಾಡಬೇಕು? ನಾವು ಎಷ್ಟು ಕ್ಯಾರಿ ಮಾಡ್ತೇವೆ ಅಷ್ಟು ವರಿ ಬ್ಯಾಗೇಜ್ ಬೇಡ ಅಂತ. ಡೆಫಿನೆಟ್ಲಿ SPB ಅವರು ಕೂಡ ಎಷ್ಟೋ ನೋವು ಇದ್ರು ಕೂಡ ಅವರು ಸಂಗೀತದಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ರು. ಅಂದ್ರೆ ಅವರು ತಲ್ಲೀನ ಆಗ್ಬಿಡ್ತಾ ಇದ್ರು. ಎಸ್, ಅದ್ರಲ್ಲಿ ಕಂಪ್ಲೀಟ್ಲಿ ಮುಳುಗೋಗ್ತಿದ್ರು, ಅದಕ್ಕೆ ಅರ್ಪಿಸ್ಕೊಂಡು. he was able to ಅಂದ್ರೆ ಆಡಿಯನ್ಸ್ ಮನಸ್ ಮುಡ್ತಾ ಇದ್ರು ಅವರು. ಅದು ಸ್ಟೇಜ್ ಮೇಲೆ ಜಸ್ಟ್ ಜೊತೆಯಲ್ಲಿ ಅಂತ ಹೇಳಿದ್ರೆ ಜನ, ಪೀಪಲ್ ವರ್ ಮ್ಯಾಡ್. ಎಷ್ಟು ಚಪ್ಪಾಳೆ, ಎಷ್ಟು ಅಲ್ವಾ? ಸೊ ಮೋಟಿವೇಶನ್ ಸ್ಪೀಚ್ ಅಂತ ಅಂದಾಗ, ಸೊ ಇಟ್ ಓನ್ಲಿ ಇನ್ವಾಲ್ವ್ಸ್ ಇದು ಏನು ಕೌನ್ಸೆಲಿಂಗ್ ಅಂತನಾ ಅಥವಾ ಬೇರೆ? ಈಗ ಮೋಟಿವೇಶನಲ್ ಅಂದ್ಮೇಲೆ ಏನಾಗುತ್ತೆ, ಈಗ ನಾವು ನಮ್ಮ ಜೀವನ ಶೈಲಿ ಆಗ್ಲಿ, ಪ್ರತಿಯೊಂದು ಒಂದು ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ, ಒಂದು ಗುಡ್ ನೈಟ್ ಹೇಳೋವರೆಗೂ, ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಹೇಳೋವರೆಗೂ ನಮ್ಮ ಶೈಲಿ ಹೇಗಿರುತ್ತೆ. ನಾವು ಮತ್ತೆ ಪ್ರತಿಯೊಂದು ಈಗ ಫ್ರೆಂಡ್ಸ್ ಬಗ್ಗೆ ಒಂದು ಇಂಪಾರ್ಟೆನ್ಸು, ಸಂಬಂಧದ ಬಗ್ಗೆ ಇಂಪಾರ್ಟೆನ್ಸು. ಏನಾಗುತ್ತೆ, ನಾವು ಇವಾಗ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ನಾವು ಬದುಕ್ತಿದ್ವಿ. ವಿ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದ ಗ್ಯಾಜೆಟ್ಸ್. ನಾವು ಬಹಳ ಅದೇ ಇರುತ್ತೆ. ಸೊ ಮೊದಲು ನಾವು 1980s ಅಲ್ಲಿ ನಾವು ಏನ್ ಸೀರಿಯಲ್ಸ್ ನೋಡ್ತಿದ್ವಿ, ಧಾರಾವಾಹಿಗಳು ನೋಡ್ತಿದ್ವಿ, ಮಣ್ಣಲ್ಲಿ ಆಟ ಆಡ್ತಿದ್ವಿ. ನಾವು ಮಣ್ಣಿನ ಸೊಗಡೆ ಗೊತ್ತಿಲ್ಲ ಜನರಿಗೆ, ಈಗಿನ ಮಕ್ಕಳಿಗೆ ಫೀಲ್ ಗೊತ್ತಿಲ್ಲ. ಇವಾಗ ಕ್ಲೇ ಅಲ್ಲಿ ಆಟ ಆಡ್ತಾರೆ, ಅದು ಹಿಟ್ ತರ ಇರುತ್ತೆ, ಅದ್ರ ಆಟ ಆಡ್ತಾರೆ. ಬಟ್ ನಾವು ಮಣ್ಣಲ್ಲಿ ಬೆಳೆದಿರುವಂತ, ಮಣ್ಣಲ್ಲಿ ಸುತ್ತಮುತ್ತ ಅಲ್ಲಿ ಇದನ್ನ ಗಿಡ, ವಾತಾವರಣನೇ ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾಗಿ ನಮಗೆ ಫ್ಯಾಮಿಲಿ ಅನ್ನೋದು ನಮಗೊಂದು ಆ ಇಂಪಾರ್ಟೆನ್ಸ್ ಗೊತ್ತಿತ್ತು. ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ವಿ, ಜೊತೆ ಕುತ್ಕೊಂಡು ನಾವು ಕಾಲ ಕಳಿತಿದ್ವಿ. ವಾರಕ್ಕೆ ಒಂದೇ ದಿನ ಸಿನಿಮಾ ಇರ್ತಿತ್ತು. ಒಟ್ಟಿಗೆ ಇದ್ರ ಹುಣ್ಣಿಮೆ ದಿವಸ ಒಟ್ಟಿಗೆ ಬೆಳೆದಿಂಗಳು ಊಟ ಮಾಡೋದು, ಮತ್ತೆ ಒನ್ ಡೇ ಪಿಕ್ನಿಕ್ ಹೋಗ್ತಿದ್ವಿ. ಇವಾಗ ಅದೆಲ್ಲ ಹೊರಟೋಗಿದೆ.
ಸೊ ಹಾಗಾಗಿ ಎಲ್ಲರೂ ಆ, ಹೊರಗಡೆ ಕಾಲ ಬದಲಾಗಿಲ್ಲ, ನಾವು ಬದಲಾಗಿದ್ದೀವಿ. ಹೌದು ಹೌದು ವಾಟ್ ಐ ಸೇ ಎಕ್ಸಾಕ್ಟ್ಲಿ ನಾವು ಹೇಳ್ಬೇಕಂದ್ರೆ ಬದಲಾಗಿರೋದು. ನಾವು ಬದಲಾಗಿರೋದು, ಕಾಲ ಬದಲಾಗಿಲ್ಲ, ಕಾಲ ಅದೇ ಇದೆ, ಬೇರೆಯವ್ರನ್ನ ನೋಡಿ ನೋಡಿ ಬದಲಾಗ್ತಾ ಇದೀವಿ, ಕಾಲ ಅದೇ ಅದನ್ನ ಇದೆ, ಬಿಡ್ಬೇಕು. ಅದೇ ಸೂರ್ಯ ಅದೇ ಚಂದ್ರ. ಹೌದು, ಬಟ್ ನಮ್ಮ ನಡವಳಿಕೆ, ನಮ್ಮ ಒಂದು ಬೇರೆಯವ್ರನ್ನ ನಾವು ಅನುಕರಣೆ ಮಾಡಕ್ ಹೋಗ್ತಾ ಇದೀವಿ, Yes. ಅದರಿಂದ ಹಂಗೆ ತಪ್ಪಾಗ್ತಾ ಇದೆ. ಅಷ್ಟೊಂದು OTT ಪ್ಲಾಟ್ಫಾರ್ಮ್ ನಾವು ಬೇಕಾಗಿಲ್ಲ ಹೌದು ಅಲ್ವಾ? ಹೌದು ನೀವು ಒಂದೇ ಸಿನಿಮಾ ನೋಡಿ, ಬಟ್ ಎಷ್ಟು ಎಂಜಾಯ್ ಮಾಡ್ಬೇಕು ನೋಡ್ತಿದ್ವಿ ನಾವು. ಸಂಡೆ ಪ್ರತಿ ಸಂಡೆ ನಾವು ಸಿನಿಮಾ ನೋಡ್ತಿದ್ವಿ. ಚಿತ್ರಹಾರ ಅಂತ ನಾವು ಕಾಯ್ತಿದ್ವಿ, ಅಯ್ಯೋ ಬುಧವಾರ ಬಂತು ಅಂದ್ರೆ ಸಾಕು ಮತ್ತೆ ಅಲ್ವಾ? ಕಾಯ್ತಾ ಇದ್ವಿ. ಸೊ ಆ ರೀತಿ ಒಂದಿತ್ತು. ಎಂಟರ್ಟೈನ್ಮೆಂಟ್ಗೂ ಬೆಲೆ ಇಲ್ದಂಗೆ ಆಗಿದೆ. ಹೌದು ಹೌದು ಅದನ್ನ ಪ್ರತಿಯೊಬ್ರು- ಯಾವಾಗ್ಲೂ ಅದನ್ನ ಡೈಲಿ ಇದು ಅಂತ ಮಾಡ್ಕೊಂಡ್ಬಿಟ್ಟು ಹೌದು ಹಂಗಾಗಿರೋದು. ಹೌದು. ಅದಕ್ಕೆ ವ್ಯಾಲ್ಯೂನೇ ಹೊಟ್ಟೋಗ್ತಾ ಇದೆ ಆ ತರ. ನಿಜವಾಗ್ಲೂ ಸಾಕಷ್ಟು ವಿಷಯಗಳನ್ನ ನಾನು ಹಂಚ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿರ್ತಾರೆ. ತಮಗೆ ನಿಜವಾಗ್ಲೂ ಧನ್ಯವಾದಗಳು. ಅಲ್ಲ, ಇದು ಅಂದ್ರೆ ಇಟ್ ಈಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್ Yes, ಮ್ಯೂಸಿಕ್ yes. ಅನ್ನೋದು, ಬಿಕಾಸ್ ಇಟ್ ಇನ್ವಾಲ್ವ್ಸ್ ಎವ್ರಿಥಿಂಗ್ ಅಲ್ವಾ. ಸೊ ಟ್ರೂ. ಅದರಿಂದ ಸೊ ಇದಕ್ಕೆ ಬೇರೆ ನೀವು ವಿಡಿಯೋಸ್ ಅಂತಾನೆ ಮಾಡಿ ಹಾಕ್ತೀರಾ, ಮೋಟಿವೇಶನಲ್ ಕೆಲವು ವಿಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ SPB ಅಫಿಷಿಯಲ್ ಚಾನಲ್ ಅಂತ ಇದೆ. ಸೊ ಆ ಚಾನಲ್ ಅಲ್ಲಿ ನಾನು ಸಾಕಷ್ಟು ವಿಡಿಯೋಸ್, ನಿಮ್ಮ ಚಾನೆಲ್ ಹೆಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ SPB ಅಫಿಷಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಯಾಕಂದ್ರೆ ಶೇರ್ ಯಾಕೆ ಹೇಳ್ತಾರೆ ಅಂದ್ರೆ, ಅದು ಪ್ರತಿಯೊಬ್ಬರಿಗೂ ತಲುಪಿದ್ರೆ ಖಂಡಿತ ಎಷ್ಟೋ ಜನ ಮಾಡಿದ್ದಕ್ಕೂ ಸಾರ್ಥಕ, ವಿಡಿಯೋ ಚೇಂಜ್ ಆಗಿದ್ದಾರೆ, ಬದಲಾಗಿದ್ದಾರೆ. ಸೊ ಆ ಬದಲಾವಣೆ ಬಂತಂದ್ರೆ ಎಷ್ಟು ಖುಷಿ ಆಗುತ್ತೆ, ಸಾರ್ಥಕತೆ ಅಂತ ಅನ್ಸುತ್ತೆ. ಸೊ 2,000 ಸಬ್ಸ್ಕ್ರೈಬರ್ ಇದ್ದಾರೆ, 20,000 ನೀವು ಮಾಡಬೇಕು. ಸೊ ಯಾಕಂದ್ರೆ ಸತ್ಯಕ್ಕೆ ನಿಜವಾಗ್ಲೂ ಬೆಲೆ ಇಲ್ಲ. ಹೌದು ಹೌದು ನೀವು ನೋಡಿ, ಯಾವ್ದಾದ್ರು ಒಂದು ಅಶ್ಲೀಲತೆ ಏನಾದ್ರು ಹಾಕಿ ಎಷ್ಟು ವ್ಯೂಸ್ ಬರ್ತದೆ, ಇಮಿಡಿಯೇಟ್ ಎಷ್ಟು views ವೈರಲ್ ಆಗೋಗುತ್ತೆ. ವೈರಲ್ ಮಾಡ್ಬಿಡ್ತಾರೆ. ಯಾವ್ದಾದ್ರು ಒಂದ್ ಸ್ವಲ್ಪ ಬಂದ್ರೆ ಸಾಕು, ಅದು ವೈರಲ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ಅಲ್ಲ, ಅದನ್ನ ನೋಡಕ್ ರೆಡಿ ಆಗಿದ್ದಾರೆ ಜನ. ಸೊ ಯಾಕೆ ಒಳ್ಳೆ ತಗೊಳಲ್ಲ ಅಂತ. ಸತ್ಯವನ್ನ ಅಕ್ಸೆಪ್ಟ್ ಮಾಡಿ, ಅಕ್ಸೆಪ್ಟ್ ದ ಥಿಂಗ್ಸ್. ಯಾಕಂದ್ರೆ ಇನ್ನೊಂದೇನಾಗುತ್ತೆ, ಈ ಗಂಡ ಹೆಂಡತಿ ಬಗ್ಗೆ ನಾನೇನು ಚರ್ಚೆ ಮಾಡಿದೆ. ಸೊ ಹೆಂಡತಿ ಹೇಗಿದ್ದಾರೆ ಹಾಗೆ ನೀವು ಅಕ್ಸೆಪ್ಟ್ ಮಾಡಿ, ಅವಾಗ ಏನು? ಎಷ್ಟು ಖುಷಿಯಾಗಿರ್ತೀರ ನೋಡಿ. ಹೌದು, ಹೌದು. ನಮ್ಮನ್ನ ಅವರು ಹಾಗೆ ಅಕ್ಸೆಪ್ಟ್ ಮಾಡಿದ್ರೆ ನಿಜವಾಗ್ಲೂ ಬಹಳ ಹ್ಯಾಪಿ ಇಬ್ರು ಖುಷಿಯಾಗಿರ್ತಾರೆ. ಎಸ್. ಹೌದು, ದಟ್ ಇಸ್ ದ ಮೇನ್. ನಾನು ಎಷ್ಟೋ ಜನ ನೋಡಿದ್ದೀನಿ, ಈಗ ಕೆಲವರು ಸೋಷಿಯಲ್ ಡ್ರಿಂಕ್ ಮಾಡ್ತಿರ್ತಾರೆ ಗಂಡ, ಬಟ್ ಗಂಡ ತೀರೋದ್ಮೇಲೆ ಪಾಪ ಹೆಂಡತಿ ಕಾಯ್ತಿರ್ತಾಳೆ, ಅದಂದ್ರೆ ನೋಡ್ತಿರ್ತಾಳೆ, ಅವ್ ಯಾವಾಗೋ ಒಂದ್ಸರಿ ಕುಡಿತಿದ್ರು ಪಾಪ, ಬಾಟ್ಲ್ ಇಟ್ಕೊಂಡು ಕಾಯ್ತಿರ್ತಾರೆ, ಅಂದ್ರೆ ನೋಡ್ತಿರ್ತಾರೆ ಪಾಪ ಅವ್ನು ಇದ್ರೆ ಚೆನ್ನಾಗಿರ್ತದಂತ. ಅಂದ್ರೆ ಪ್ರೆಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ಇವೇನಾಗತ್ತೆ, ಕೆಲವೊಂದ್ಸರಿ ಕೆಲವ್ರು ನಾವು ಅಭ್ಯಾಸ ನಾವು ಬದಲಾಯಿಸಕ್ಕಾಗಲ್ಲ, ಬಟ್ ನಾವು ಎಷ್ಟು ಸಾಧ್ಯ ಇದೆ ನಾವು ಅಷ್ಟು ನಾವು ಮಾರಲ್ ಇದರಲ್ಲಿ ನಾವು ತರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಆ ರೀತಿ ಒಂದು ಸೋಷಿಯಲ್ ಹೆಲ್ತ್ ಅಂಡ್ ಪ್ರತಿಯೊಂದು ಆರೋಗ್ಯ ಲಿಮಿಟ್ ಅಲ್ಲಿ ಇದ್ರೆ ಅದು ಒಳ್ಳೇದು. ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಅಂದ್ರೆ ಇವಾಗ ಅವ್ರು ಸಂತೋಷವಾಗಿರಕ್ಕೆ ಏನ್ ಬೇಕೋ ಖುಷಿಯಾಗಿರ್ಲಿಕ್ಕೆ ಅದನ್ನ ಮಿನಿಮಮ್ ಅಲ್ಲಿ ಮಿನಿಮಲ್ ಇದ್ರಲ್ಲಿ ಮಾಡ್ಕೊಂಡು ಮಾಡಿದ್ರೆ ಅದು ಓವರ್ ಮಾಡಿದ್ರೆ ಯಾವುದೇ ಓವರ್ ಆದ್ರೂ ಎಲ್ಲವನ್ನೂ ಅದಕ್ಕೆ ವಿಷಾನೇ. ಏನೇ ನೀವು ಅಮೃತ ಅಂತ ಓವರ್ ಜಾಸ್ತಿನೇ ಅಮೃತನೇ ತಿಂತಾ ಇದ್ರೆ ವಿಷ ಆಗೋಗುತ್ತೆ. ಸೊ ಅದೇ ತರ. ಸೊ ಇದನ್ನ ಮಾತಾಡ್ತಾ ನಾವು ಬೆಳದಿಂಗಳು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಒಂದು ಹಾಡನ್ನು ತಗೊಂಡ್ಬಿಡೋಣ, ಒಂದು ಡ್ಯುಯೆಟ್ ಸಾಂಗು. ಖಂಡಿತ. ಅರ್ಚನಾ ಚಿತ್ರದಿಂದ ಬೆಳದಿಂಗಳು ಅನ್ನೋದು ಬ್ಯೂಟಿಫುಲ್ ಸಾಂಗ್. ಏನ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ SPB ಅವರು, ಮೈ ಗಾಡ್. ಸೊ ಆ ಹಾಡು ಒನ್ ಆಫ್ ಮೈ ಫೇವರಿಟ್. ನಿಮಗೂ ಫೇವರಿಟ್ ಅನ್ಸುತ್ತಲ್ವಾ? ಹೌದು. ಎಸ್. La 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 la. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಉಡಲಿನ ಕಣ ಕಣ ಏನೇನು ಕಂಪನ. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ, ಸನಿಹ ಸನಿಹ ಸೆಳೆದಿದೆ, ಒಡಲಿನ ಕಣ ಕಣ ಏನೇನು ಕಂಪನ. ಬೆಳದಿಂಗಳು ನಗುತ್ತಿದೆ, ನಿನ್ನ ಕಂಗಳು ಕರೆದಿದೆ.
ನಗೆ ಸೂಸುವ ಸಂಚಲ್ಲಿ ಈ ಮೌನದ ಮಾತಲ್ಲಿ ತೆರೆಯಾಗಿ ಹೋದೆನಾ ಈ ಪ್ರೇಮ ಕಾಣಿಕೆ ನಿನಗೆಂದೇ ನಾ ತಂದೆ ನಿನಗೆಂದೇ ನಾ ತಂದೆ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಒಡಲಿನ ಕಣ ಕಣ ಏನೇನು ಕಂಪನ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಲಾ 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 ವಿಷ ತುಂಬಿದೆ ಕಣ್ಣೆಲ್ಲ ಬಿಸಿಯಾಗಿದೆ ಮೈಯೆಲ್ಲ ವಿಷ ತುಂಬಿದೆ ಕಣ್ಣೆಲ್ಲ ಬಿಸಿಯಾಗಿದೆ ಮೈಯೆಲ್ಲ ಹೀಗೆಂದು ಆಗಿಲ್ಲ ಏನಿ ರೋಮಾಂಚನ ಹೊಸ ಹರಿಯದ ಗೊಂಗಲ್ಲಿ ನಾನು ಬಳಸುವ ತೋಳಲ್ಲಿ ಜಗವನ್ನು ಮರೆಯುವುದೇ ಅನುರಾಗ ಬಂಧನ ನೂರಾಸೆ ಹೊಮ್ಮಿದೆ ನನ್ನಲ್ಲಿ ನೀನಾದೆ ನಿನ್ನಲ್ಲಿ ನಾನಾದೆ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಸನಿಹ ಸನಿಹ ಸೆಳೆದಿದೆ ಓಡಲಿನ ಕಣ ಕಣ ಏನೇನೋ ಕಂಪನ ಬೆಳದಿಂಗಳು ನಗುತ್ತಿದೆ ನಿನ್ನ ಕಂಗಳು ಕರೆದಿದೆ ಲಾ 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 ಲಾ. ಎಂಥ ಬ್ಯೂಟಿಫುಲ್ ಸಾಂಗ್. ಇವಾಗ ಅದ್ಭುತವಾದ ಹಾಡಲ್ವಾ? ಬ್ಯೂಟಿಫುಲ್ ಸಾಂಗ್. ಎಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅವರು. ಹೇಗ ಆ ತರ ಒಂದು ಪರಕಾಯ ಪ್ರವೇಶ ಮಾಡ್ತಾರೆ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಷ್ಟೇ. ಹೌದು 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 ಹೌದು. ಇವನ್ ಜಾನಕಮ್ಮ ಅವರು ನೀವು ಹಾಗೆ ಎಕ್ಸ್ಪ್ರೆಷನ್ ಕೊಟ್ರಿ. ಥ್ಯಾಂಕ್ ಯು. ಓಕೆ, ಇವಾಗ ಮಾತಾಡ್ತಾ ಇವಾಗ ಹಂಗೆ ನನ್ನ ಲೈವಲ್ಲಿ ಯಾರು ಹಾಡಕ್ಕೆ ಇಚ್ಛೆ ಪಡ್ತಾರೋ ಅವರೆಲ್ಲ ಬೇಕಾದಷ್ಟು ಕಮೆಂಟ್ಸ್ನ ಕಳಿಸ್ತಾ ಇದ್ದೀರಾ. ಅವರಿಗೋಸ್ಕರ ಈ ಮೆಸೇಜು. ಯಾವ ಥರದಲ್ಲಿ ನೀವು ಕಳಿಸ್ಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ತಿಳಿಸ್ತಾ ಇದ್ದೀನಿ. ಯಾರಿಗೆ ನನ್ನ ಜೊತೆ ಪಾಡ್ಕಾಸ್ಟು ಅಥವಾ ಲೈವ್ ಏನಾದರೂ ಆಗಿರ್ಬೋದು ಇದು. ಬಿಕಾಸ್ ಯಾರು ಹಾಡಲೇಬೇಕು ಅಂತ ಏನೂ ಇಲ್ಲ. ಬಿಕಾಸ್ ನೀವು ಮ್ಯೂಸಿಷಿಯನ್ನೇ ಆಗಿರ್ಬೋದು, ಅಥವಾ ಯಾವ್ದಾದ್ರು ಸ್ಪೆಷಲ್ ಮಿಮಿಕ್ರಿ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿರ್ಬೋದು, ಎಲ್ಲರೂ ಹಾಡಲೇಬೇಕು ಅಂತ ಏನಿಲ್ಲ. ಸೊ ಏನಾದ್ರು ಒಂದು ಸ್ಪೆಷಲ್ ನಿಮ್ಮ ಆರ್ಟೋ ಕ್ರಾಫ್ಟೋ ಏನಾದ್ರು, ಅಥವಾ ಒಂದು ಸ್ಪೆಷಾಲಿಟಿ ಅಂತ ಏನು ನಿಮಗಿದೆ, ಆ ಥರದ್ದು ನಿಮ್ಮಲ್ಲಿ ಕಲೆ ಇದೆ ಅಂತ ನಿಮಗೆ ಅನಿಸುತ್ತೋ, ನಿಮ್ಮ ಪ್ರೊಫೈಲ್ನ ಒಂದು ಕಳಿಸಿ ನನಗೆ. ಏಕೆಂದರೆ ಬರೀ ಸಿಂಗರ್ಸ್ ಆದವರು ಹಾಡುಗಳನ್ನ ಕಳಿಸ್ತೀರಾ, ಓಕೆ. ಆದರೆ ಕಮೆಂಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಲ್ಲ, ಕಮೆಂಟ್ ಮಾಡಿದಾಗ ಏನಾಗುತ್ತೆ, ನೀವು ಏನು ಅಂದರೆ ಸಿಂಗರಾ ಅಥವಾ ಮಿಮಿಕ್ರಿ ಆರ್ಟಿಸ್ಟಾ ಅಥವಾ ನೀವು ಏನಾದ್ರು ಇನ್ಸ್ಟ್ರೂಮೆಂಟ್ ನುಡಿಸ್ತೀರಾ ಏನು ಅಂತ ನನಗೆ ಅದರಲ್ಲಿ ಅದು ಸ್ಪೆಸಿಫಿಕೇಶನ್ ಹಾಕಿದ್ರೆ ಏನಾಗುತ್ತೆ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ನನಗೇನು ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಡೀಟೇಲ್ಸ್ ಕಳಿಸ್ಕೊಟ್ಮೇಲೆ ನನಗೆ ಏನು ಸರಿ ಹೊಂದುತ್ತೆ ಅಂತ ನೋಡಿಕೊಂಡು ನಾನು ನೆಕ್ಸ್ಟ್ ನಿಮ್ಮ ಲೈವ್ನ ಫಿಕ್ಸ್ ಮಾಡ್ಕೋಬೋದು. ಸೊ ಬರೀ ನನಗೆ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದೀರಾ. ವಾಟ್ ಈಸ್ ಯುವರ್ ಸ್ಪೆಷಾಲಿಟಿ ಅನ್ನೋದನ್ನ ಸ್ಪೆಸಿಫೈ ಮಾಡಿ. ಅವಾಗ ನಾನೇ ನಿಮಗೆ ಕಾಲ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ನ ನಾನೇ ತಗೊಳ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು 9483186501. ಇದು ಎಲ್ಲ ವಿಡಿಯೋಗಳಲ್ಲೂ ಇದೆ. ಮತ್ತು ನೀವು ಏನಾದ್ರು ಸ್ಟಾರ್ ಮೇಕರಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂದರೆ ಅಲ್ಲೂ ನಿಮಗೆ ಸಿಗುತ್ತೆ, ಅಥವಾ ಯಾವ್ದಾದ್ರು ಗ್ರೂಪ್ಸ್ಗಳಲ್ಲಿ ಇದ್ದೀರಾ ಅಂದರೆ ಅಲ್ಲಂತೂ ಸಿಗುತ್ತೆ. ಯಾಕೆಂದರೆ ನಾನು ವೀಡಿಯೋಸ್ಗಳು ಹಾಕ್ತಿರ್ತೀನಲ್ಲ, ಆ ನಂಬರ್ಗೆ ನೀವು ಮೆಸೇಜ್ ಬ್ಯಾಕ್ ಮಾಡಿ, ಆಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಓಕೆನಾ? ಗೊತ್ತಾಗಿದೆ ಅಲ್ವಾ? ನಮ್ಮಲ್ಲಿ ಪ್ಲೇಬ್ಯಾಕ್ ಸಿಂಗ್ ನಾವು ಟ್ರೈನಿಂಗ್ ಕೊಡ್ತೀವಿ.
ಸೊ ಯಾರಾದ್ರೂ ಸಂಪರ್ಕ ಮಾಡ್ಬೋದು. ಬಾಲು ಸರ್ ಹೇಳ್ತಾ ಇದ್ದಾರೆ ಅವರ ಅಕಾಡೆಮಿನಲ್ಲಿ, ನಾಗರಭಾವಿಯಲ್ಲಿ ಅವ್ರ ಅಕಾಡೆಮಿನಲ್ಲೂ ಸಹ ಪ್ಲೇಬ್ಯಾಕ್ ಟ್ರೈನಿಂಗ್ ಸಿಂಗಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಾಗರಬಾವಿನಲ್ಲಿ ಅವ್ರದ್ದು ಆಫೀಸ್ ಇರೋದು. 8050608951ಗೆ ತಾವು ಸಂಪರ್ಕ ಮಾಡಬಹುದು. ಇನ್ನೊಂದ್ಸತಿ ಹೇಳಿ ಸರ್. 8050608951ಗೆ. ಓಕೆ, ಇದೆಲ್ಲ ಡೀಟೇಲ್ಸ್ ಆಕ್ಚುಲ್ ಆಗಿ ನಮ್ದು ಏನು ಲೈವ್ ಬರ್ತಾ ಇದೆ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು ಇವಾಗ ಆಲ್ರೆಡಿ. ಅದ್ರ ಕೆಳಗಡೆ ಎಲ್ಲ ಡೀಟೇಲ್ಸ್ ಇದೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅದ್ರ ಲಿಂಕ್ ಇದೆ, ಅವ್ರ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಲಿಂಕು ಎಲ್ಲವುದು ಇದೆ. ನಿಮ್ಗೆ ಯಾವ್ದು ಸೂಟಬಲ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಕನೆಕ್ಟ್ ಆಗ್ಬಹುದು ಅಂತ, ನಿಮ್ಗೆ ಏನ್ ಸೂಟಬಿಲಿಟಿ ನೋಡ್ಕೊಂಡು ಕನೆಕ್ಟ್ ಆಗಿ ಅಂತ ಹೇಳ್ತಾ, ಇನ್ನೊಂದು ಆಮೇಲೆ ಅದ್ಭುತವಾದ ಕೆಲಸ ಮಾಡ್ತಿರ ತಾವು. ಎಲ್ರನ್ನು ಪರಿಚಯ ಮಾಡ್ಕೊಟ್ಟು ಆಮೇಲೆ ಅವ್ರಿಗೊಂದು ವೇದಿಕೆನ ಸೃಷ್ಟಿ ಕಲ್ಪಿಸ್ಕೊಡ್ತಾ ಇದ್ರ. ದಟ್ಸ್ ಅ ರಿಯಲಿ ಗ್ರೇಟ್ ಜಾಬ್. ಆಮೇಲೆ ಇದು ಈ ಒಂದು ಏನು ಕೆಲಸ ಇದೆ ಇದು SPB ಅವ್ರು ಬಹಳ ಇಷ್ಟಪಡ್ತಾರೆ. ಇವತ್ತು ನಿಜವಾಗ್ಲೂ ಅವ್ರಿಗೆ ಬಹಳ ಖುಷಿ ಆಗಿದೆ. ಬರೀ ನಾವೊಬ್ರೆಲ್ಲ ನಮ್ ಜೊತೆ ಅವ್ರನ್ನು ಬೆಳೆಸ್ಬೇಕು, ಯಾಕಂದ್ರೆ ಅವರು ಅದನ್ನೇ ನಂಬ್ಕೊಂಡಿರೋರಲ್ವಾ. ಒಂದು ಸೋನು ನಿಗಮ್ ಅವರು ಒಂದು ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ, ಅಲಾಂಗ್ ವಿತ್ ಅಸ್ ನಾವು ಒಬ್ಬರನ್ನ ಬೆನ್ ತಟ್ಟಿ ನಾವು ಅವ್ರನ್ನ ಬೆಳೆಸ್ತೇವೆ, ಅದು ಬಹಳ ಆ ಕೆಲಸ ನಾವು ಹ್ಯುಮ್ಯಾನಿಟಿ ಅದನ್ನ ಮಾಡ್ಬೇಕಂತ ಹೇಳ್ತಾರೆ. ಬರೀ ಅವ್ರ ಬೆಳೆಯೋದೊಂದನೇ ಅಲ್ದಲೆ ನಮ್ಮ ಜೊತೆಗೆ ಅವರನ್ನು ಬೆಳೆಸ್ಬೇಕು ಜೊತೆಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ಒಂದು ಡ್ಯೂಯೆಟ್ ಸಾಂಗ್ ನ ತಗೊಂಡ್ಬಿಡೋಣ. ಐ ಥಿಂಕ್ ದಿಸ್ ವಿಲ್ ಬಿ ದ ಲಾಸ್ಟ್ ಸಾಂಗ್. ಸಾಮ್ರಾಟ್ ಚಿತ್ರದ ನಿಮ್ ಕಡೆ ಸಾಂಬಾರ್ ಅಂದ್ರೆ ವಿಷ್ಣುವರ್ಧನ್ ಅಭಿನಯದ, ವಿಷ್ಣುವರ್ಧನ್ ಮತ್ತೆ ವಿನಯ ಪ್ರಸಾದ್ ಅವರ ಅಭಿನಯದ ಚಿತ್ರ ಸಾಮ್ರಾಟ್ ಅಂತ. ಇದೊಂದು ವಿಶಿಷ್ಟವಾದ ಹಾಡು. ಇದು ಅಷ್ಟೇ ಬೇರೆ ಜಾನರಲ್ಲೇ ಇದೆ ಇದು. ಸೊ ಅದಕ್ಕೆ ಈ ಹಾಡನ್ನ ಆರಿಸ್ಕೊಂಡಿರೋದು. ಸೊ ಇವತ್ತಿನ ಲೈವ್ ಕಾರ್ಯಕ್ರಮದ ಇದೊಂದು ಕೊನೆ ಗೀತೆ. ಅಂಡ್ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್ ಕನೆಕ್ಟೆಡ್. ಯಾರ್ಯಾರು ಲೈವ್ ಅಲ್ಲಿ ಜಾಯಿನ್ ಆಗಿ ಕಮೆಂಟ್ಸ್ ಕಳ್ಸಕ್ ಆಗ್ತಾ ಇರಬಹುದು. ಮಡಿಕೇರಿ ಸಿಪಾಯಿ ಹಾಡಿದಕ್ಕೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಅಚ್ಯುತ್ ಅವರು ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಅಚ್ಯುತ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಸ್ಟೂಡೆಂಟ್, ಸಿಂಗರ್. ಹೌದು. ಮತ್ತೆ ಎಲ್ಲಾ ಜಾನರ್ ಹಾಡ್ತಾರೆ ಅವರು. ನಿಮ್ಮ ಇದರಲ್ಲಿ ನಿಮ್ಮ ಸ್ಟಾರ್ ಅಕಾಡೆಮಿನಲ್ಲಿ ಯಾರು ಹಾಡುವಂತ ಯಾರು ಇಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಬರ್ಬೋದಲ್ಲ. ಯು ಕ್ಯಾನ್ ರೆಫರ್ ಅಸ್. ಡೆಫಿನೆಟ್ಲಿ ಐ ಸೆಂಡ್ ಹಿಮ್. ಇಸ್ ವೆರಿ ಟ್ಯಾಲೆಂಟೆಡ್. ನನಗೆ ಕನೆಕ್ಟ್ ಆಗುತ್ತೆ ಹೇಳಿ ಏನು ವಾಟ್ ಈಸ್ ದೇರ್ ಸ್ಪೆಷಾಲಿಟಿ ಅಂತ. ಡೆಫಿನೆಟ್ಲಿ ನಾವು ಅದನ್ನ ಅವ್ರ ಪ್ರೋಗ್ರಾಮ್ನ ಅರೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ವರ್ಸ್ಟಾಲಿಟಿ ಇದೆ ಅವರಲ್ಲಿ. ಅಂದ್ರೆ ಉದಿತ್ ನಾರಾಯಣ ಹಾಡ್ತಾರೆ, ಕುಮಾರಸ್ವಾಮಿ ಹಾಡ್ತಾರೆ, SPB ಹಾಡ್ತಾರೆ. ಅಂದ್ರೆ ಆ ಒಂದು ವರ್ಸ್ಟಾಲಿಟಿ ಇದೆ ಅವರಲ್ಲಿ. ಸೊ ಅದೊಂದು ಸ್ಪೆಷಾಲಿಟಿ ಆಫ್ ಅಚ್ಯುತ್. ಎಲ್ಲರಿಗೂ ಅದು ಬರೋದಿಲ್ಲ, ಎಲ್ರಿಗೂ ಬರಲ್ಲ. ಅಂಡ್ ನನಗೆ ಕನೆಕ್ಟ್ ಆಗಿದ್ದಾರೆ ಅವರು ಹೆಚ್ಚು. ಗುರು ಕನೆಕ್ಟ್ ಆಗೋದು ಬಹಳ ಮುಖ್ಯ. ಹೌದು ಅದು ಬಹಳ ರೇರು ಅಲ್ವಾ. ಅದೇ ನೀವಿವಾಗ SPB ಸರ್ ಅವ್ರ ಜೊತೆ ಹೇಗೆ ಆ ಥರ. ಎಸ್. ಮತ್ತೆ ನಿಮ್ಮ ಫೇವ್ರೆಟ್ ಸಿಂಗರ್ ಯಾರು ಅಂತ ಕೇಳಬಹುದಾ? ನನ್ನ ಫೇವ್ರೆಟ್ ಸಿಂಗರ್ ಹಿಂದಿಯಲ್ಲಿ ಲೇಡೀಸ್ ಸಿಂಗರ್ ಆದ್ರೆ ಆಶಾ ಭೋಸ್ಲೆ ಅವರು. ಓಕೆ. ಮೇಲ್ ಸಿಂಗರ್ ಆದ್ರೆ ಮೊಹಮ್ಮದ್ ರಫಿ. ವಾವ್, ನೋಡಿ ನಮ್ಮ ಗುರುಗಳ ಯಾರು ಇಷ್ಟ ಬಿಡ್ತಾರೆ ಅವರು. ಕನ್ನಡದಲ್ಲಿ ಜಾನಕಮ್ಮ ಎಲ್ಲಾ ತರ ಹಾಡನ್ನು ಹಾಡ್ಬಿಟ್ಟಿದ್ದಾರೆ. ಅವ್ರು ಯಾವ ಸಾಂಗ್ನು ಬಿಡಲ್ಲ, ಕೇಳ್ತಾನೆ ಇರ್ತೀನಿ. ಸುಮ್ಮನೆ ನಾನು ಇರೋದೇ ಇಲ್ಲ. ಅವರ ಒಂದು ದರ್ಶನ ಆಗ್ಬೇಕಂತ ನಮ್ಗೆ ಆಸೆ ಇದೆ. ಅದು ಆದಷ್ಟು ಬೇಗ ನಾವು ಮಾಡೋಣ. ನಾವೇನ್ ಅನ್ಕೊಂಡಿದೀವಿ ಪ್ರೋಗ್ರಾಮು ಜೂನ್ ಅಲ್ಲಿ, ಅದು ಆಗಕ್ಕೆ ನಿಮ್ಗಳ ಸಹಕಾರನೂ ಬೇಕು. ಯಾರ್ಯಾರು ಇದಕ್ಕೆ ಏನು ಪ್ರೋಗ್ರಾಮ್ಗೆ ಏನಾದ್ರು ನಿಮ್ಮ ತನು ಮನ ಧನ ಯಾವ್ದು ಬೇಕಾದ್ರೂ ಬೇಕಾಗ್ಬೋದು. ಯಾಕೆಂದ್ರೆ ಆ ಒಂದ್ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಯಾರು ಅದನ್ನ ಟಿಕೆಟ್ ಶೋ ಆಗಿರ್ಬೇಕು, ಟಿಕೆಟ್ ತಗೊಳ್ಳೋ ಅಂತವ್ರು ಮುಂದೆ ಬರ್ಬೇಕು. ಇಲ್ಲ ಅಂದ್ರೆ ಯಾರು ಸ್ಪಾನ್ಸರ್ ಮಾಡ್ಬೇಕು ಸಾಂಗ್ ನ, ಮತ್ತೆ ಹಾಲ್ ಬುಕ್ ಮಾಡ್ಬೇಕು, ಮತ್ತೆ ಸೌಂಡ್ ಸಿಸ್ಟಮ್ ಬುಕ್ ಮಾಡ್ಬೇಕು, ಮತ್ತೆ ವಿಡಿಯೋಗ್ರಫಿ ಅವ್ರನ್ನ ಬುಕ್ ಮಾಡ್ಬೇಕು. ಎಲ್ಲ ಎಷ್ಟು ಇನ್ವಾಲ್ವ್ ಆಗಿರುತ್ತೆ ಅಂದ್ರೆ ಇಟ್ ಇಸ್ ಎ ಟೈರಿಂಗ್ ಟಾಸ್ಕ್. ಅದನ್ನ ಆಗಕ್ಕೆ ನಿಮ್ಗಳ ಸಹಕಾರನೂ ನಮಗೆ ತುಂಬಾ ಮುಖ್ಯ. ನೀವು ಅದಕ್ಕೆ ಸಹಕಾರ ಕೊಡ್ತೀರಾ ಅಂತ ತಿಳ್ಕೊತೀನಿ. ಸಾಮ್ರಾಟ್ ಚಿತ್ರದಿಂದ ಶುಭ ಮುದ್ಗಲ್ ಅವರು. ಶುಭ ಕರೆಕ್ಟ್. ಜೊತೆಗೆ SPB ಸರ್ ಮತ್ತೆ ಶುಭ. ಫಸ್ಟ್ ಆಲಾಪನೆ ಮುಖ್ಯ. ಬಹಳ ಅದ್ಭುತವಾಗಿ ಹಾಡ್ಬಿಟ್ರಿ. ಶುಭ ಮಾಲ್ಗುಡಿ ಅವ್ರ ಮಾಲ್ಗುಡಿ ಶುಭ ಅವ್ರ ತರ. ಯಾರ್ಯಾರು
ಜಾಯ್ನ್ ಆಗಿ ಇವತ್ತು ನಮ್ಮ ಈ ಲೈವ್ ಪ್ರೋಗ್ರಾಮ್ ನ ನೋಡಿ ನಮ್ಮನ್ನೆಲ್ಲ ಹರಿಸಿದೀರಾ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ, ಧನ್ಯವಾದಗಳು, ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ನಿಮ್ಮ ಕಮೆಂಟ್ ಗಳನ್ನ ಓದಕ್ಕೆ ಆಗದೆ ಇದ್ರು ಖಂಡಿತವಾಗ್ಲೂ ಅದನ್ನೆಲ್ಲ ನಾನು ಲೈವ್ ಮುಗಿದ್ಮೇಲೆ ನಿಮ್ ಜೊತೆ ಅದನ್ನ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ Yes. ನಿಮಗೂ ಅನಂತ ಧನ್ಯವಾದಗಳು. ಯಾಕಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಇದು ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಯಾಕಂದ್ರೆ ಇವತ್ತು ತಾವು ನಮ್ಮ ಗುರುಗಳ ಬಗ್ಗೆ ಪ್ರತಿಯೊಂದು ಕೆದಕಿ ತಾವು ಪ್ರಶ್ನೆನ ಕೇಳಿದ್ದೀರಾ. ಆಮೇಲೆ ಅದು ನನಗೆ ನಮಗೂ ಖುಷಿನೇ. ಗೊತ್ತಾಗ್ಬೇಕಲ್ವಾ ಸರ್, ಬಿಕಾಸ್ ಎವ್ರಿಬಡಿ ಅದೇ ನಾವು ಎಷ್ಟು ವಿಷಯಗಳು ನಿಮ್ಗೆ ಗೊತ್ತಿರಲಿಲ್ಲ ಅಲ್ವಾ? ಹೌದು. ಸೊ ಇವತ್ತು ತಮಗೆ ಗೊತ್ತಾಗಿದೆ. ಸೊ ಅದಕ್ಕೆ ನಮಗೂ ಗೊತ್ತಾಗ್ಬೇಕು ಅಂತಂದ್ರೆ ನೀವು ದೋ ವಿ ಆರ್ ಅವ್ರ ಜೊತೆ ಹಾಡಿರ್ಬೋದು ಅಥವಾ ಸ್ಟೇಜ್ ಹಂಚ್ಕೊಂಡಿರ್ಬೋದು, ನಿಜ. ಅಷ್ಟೊಂದು ನಿಕಟವಾದ ಸಂಬಂಧಗಳು ಎಲ್ಲಾರ್ಗೂ ಇರಕ್ ಸಾಧ್ಯ ಆಗಿರಲಿಲ್ಲ. ಅದು ಸಿಗಲ್ಲ. ನಿಮ್ಮ ಅದು ನನ್ನ ಪುಣ್ಯ, ನಿಮ್ಮ ಪುಣ್ಯ ನನ್ನ ಆಗಿತ್ತು. So ಎಷ್ಟೋ ಜನ್ಮದ ಪುಣ್ಯ ಅದು. ಅದಕ್ಕೋಸ್ಕರನೇ ನಾನು ಖಂಡಿತ. ನಿಮ್ಗೆ ಅದನ್ನೆಲ್ಲ ಕೆದಕಿ ಕೇಳಿದ್ದು ಅದಕ್ಕೋಸ್ಕರ. Yes, ಬೇರೆ even- ಇವಾಗಿನ ಇವನ್ ನಾನು ವೀಕ್ಷಕರಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೇನೆ, ನಿಮಗೆ ನನ್ನ ಒಂದು ಅನುಭವನ ಹೇಗೆ ಅನಿಸ್ತು, ಏನ್ ಅನಿಸ್ತು ಅನ್ನೋದು ಕೂಡ ಖಂಡಿತ ತಾವು ಕಮೆಂಟ್ ಮಾಡಿ ದಯವಿಟ್ಟು. ಕಮೆಂಟ್ ಮಾಡಿ So, ತಿಳಿಸಿ. ಅವಾಗ ನಮಗೂ ಒಂದು ಖುಷಿ ಆಗುತ್ತೆ. Yes. ಹೌದು, ಇದು ಏನ್ ಅನಿಸ್ತು ಅಂತ. ಪ್ರೋಗ್ರಾಮ್ ಮಾಡಿದ್ದಕ್ಕೂ ಯಾಕಂದ್ರೆ ಒಂದು ಸಾರ್ಥಕ. SPB ಅವರ ಅಭಿಮಾನಿ ಎಷ್ಟೋ ಜನ ಇದ್ದಾರೆ. ಹೌದೌದು, ತುಂಬಾ So, ಜನ. ಅವರೆಲ್ಲ ತನ್ನ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ಲಿ ಅಂತ ನಾನು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ತಿಳಿಸಿ. ಹೌದು. ಅದೇನೇ ಆಗಿರ್ಬೋದು ತಿಳಿಸಿ. Yes. ನಾವು ಅದಕ್ಕೆ ಖಂಡಿತವಾಗ್ಲೂ ನಿಮ್ ಜೊತೆ ಇಂಟರಾಕ್ಟ್ ಮಾಡ್ತೀವಿ Yes, ಅಂತ yes, ಹೇಳ್ತಾ, yes. ನೀವು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅವರು ಎಲ್ಲ ಡೀಟೇಲ್ಸ್ ಕಳಿಸಿ ಅಂತ ಇವಾಗಲೇ ನಾನು ಹೇಳಿದ್ದೀನಿ. ಸೊ ಅದನ್ನ ಕಳಿಸ್ಕೊಡಿ. ನಿಮ್ಮ ಟ್ಯಾಲೆಂಟ್ ನ ಎಕ್ಸಿಬಿಟ್ ಮಾಡಕ್ಕೆ ಬಹಳ ಸರಿಯಾದ ಒಂದು ಸೂಕ್ತ ವೇದಿಕೆ ಅಂತ ಹೇಳ್ಬೋದು. ವೇದಿಕೆ Yes, create ಮಾಡ್ತಾ definitely. ಇದೀವಿ. Yes. ಸೊ And ಇದು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳೋದು ಅಷ್ಟೇ. ಸರ್ವೇ ಜನ ಸೃಜನ ಬಂತು, ಸರ್ವೇ ಸೃಜನ ಸುಖಿನ ಬಂತು. ಗಾಡ್ ಬ್ಲೆಸ್ ಯು ಆಲ್. ಜೈ ಗುರುದೇವ್ ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಶ್ರೀಲಕ್ಷ್ಮಿ ಸಂಗೀತ Wow. ವಿದ್ಯಾಲಯದಿಂದ ಕ್ಯಾ ಬಾತ್, ಸೂಪರ್. ನಿಮಗೆ ರಾಯರು comment. ಅಂದ್ರೆ ನನಗೆ ಪ್ರಾಣ. ಹೌದು ಎಸ್, ಇವತ್ತು ತಾವು ನಮಗೆ ಪ್ರಾಣನ ಕೊಟ್ಬಿಟ್ರೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ಇದು ಶುಭರಾತ್ರಿ. ನಮ್ಮ ಸ್ಟುಡಿಯೋದಲ್ಲಿ ಇರುತ್ತೆ. ಖಂಡಿತ. Yes. ಅವರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ತೀನಿ ಇವತ್ತು. ಥ್ಯಾಂಕ್ ಯು ಸೊ ಮಚ್. SPB ಅವ್ರ ಜೊತೆಗೆ ಅವರು ಇರ್ತಾರೆ. ಹೌದು. ಡಬಲ್. ರಾಯರ ಹಾಡುಗಳು ಬಹಳ ಅದ್ಭುತವಾಗಿ ಹೌದು, ಹಾಡಿದ್ದಾರೆ. ತುಂಬಾ ಚೆನ್ನಾಗಿ SPB ಅವರು ಬಹಳ ಒಳ್ಳೆ ಹಾಡು ಹಾಡಿದ್ದಾರೆ. ಅವ್ರ ಜೊತೆಗೆ ಇವರು ಇರ್ತಾರೆ ಇನ್ಮೇಲೆ. ಖಂಡಿತ. ಎಲ್ಲರಿಗೂ Thank you. ಮತ್ತೊಮ್ಮೆ